ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಲ್ಲಿ ಎಲ್ಲರ ಪ್ರೀತಿ ಗಳಿಸಿ ಕಾಲನ ಕರೆಗೆ ಹೋಗೊಟ್ಟು ಕರಗಿ ಹೋದ ನನ್ನ ಆತ್ಮೀಯ ಮಿತ್ರ ಎಚ್ ಕೆ ವೇಣುಗೋಪಾಲ ಸ್ವಾಮಿ ಅವರಿಗೆ ಈ ಚಿತ್ರವನ್ನು ಅರ್ಪಿಸುತ್ತಿದ್ದೇನೆ. ಬನ್ನಿ ಸರ್, ವೆಲ್ಕಮ್ ಸರ್. ಇವತ್ತು ಮುಹೂರ್ತ ತಾನೆ, ಮತ್ ಮುಖ ಗಂಟಿಕೊಂಡಿದ್ದೀರಾ? ನಗನಗ್ತಾ ಇರಿ, ದೊಡ್ಡದೇವ್ರು ಯಾವತ್ತು ನಗನಗ್ತಾ ಇರ್ಬೇಕು, ಆಗ್ಲೇ ಊಟ ಸಿಕ್ಕೋದು ನಮ್ಗೆ. ಹಲೋ, ಆಮೇಲೆ ಕ್ಲಾಪ್ ತೋರಿಸ್ಬೇಕು ನೋಡಿ ನಾರಾಯಣ ಅವರೇ. ಡೈಲಾಗು ಜನಗಳಿಗೆ ಹೇಳ್ತಾ ಇರೋದ್ರಿಂದ ನೇರವಾಗಿ ಲೆನ್ಸ್ಗೆ ಹೇಳ್ಬಿಡಿ. ಆಲ್ ದ ಬೆಸ್ಟ್ ಸರ್. ತಾವು ಬನ್ನಿ ಸರ್, ಬನ್ನಿ. ಹೀಗೆ ಇಲ್ಲಿ ಇಟ್ಕೊಳ್ಳಿ ಸರ್. ನಾನು ಹೋಗಿ ಅಲ್ಲಿ ಕ್ಲಾಪ್ ಹೇಳಿದ್ಮೇಲೆ ನೀವು ಕ್ಲಾಪ್ ಮಾಡಿ. ಆಯ್ತು. ರೆಡಿ ನಾರಾಯಣ್? ರೆಡಿ ಸರ್. ಸರ್ ಸ್ವಿಚ್ ಮೇಲೆ ಕೈ ಇಟ್ಕೊಳ್ಳಿ ಸರ್. ಸ್ಟಾರ್ಟ್ ಕ್ಯಾಮ್ರಾ. ಐಶ್ವರ್ಯ ಕಂಬೈನ್ಸ್ ಮಾರ್ಚ್ ಮುಹೂರ್ತ ಶುಭವಾಗಲಿ. ಆಕ್ಷನ್. ಸರ್ವೇ ಜನೋ ಸುಖಿನೋ ಭವಂತು ಅಂತ ಬೇರೆಯವರ ಶ್ರೇಯಸ್ಸನ್ನ ಬಯಸೋನಿಗೆ ಯಾವತ್ತೂ ಸೋಲಿರೋದಿಲ್ಲ, ಸದಾ ಗೆಲುವು. ಅವನೇ ಈ ಮಹರ್ಷಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಪೇಮೆಂಟ್ ಕೊಡ್ತಿರ್ತಾನೆ. ಕೊಡ್ತೀನಿ ಸರ್. ಮಾಡ್ಕೋ ಸರ್. ಬರ್ಲಾ? ಬಂದಾಯ್ತಲ್ಲ, ಮತ್ತೇನ್ ಬರ್ಲಾ? ಬಂದಿದ್ದು ಮುಹೂರ್ತದೊಂದು ಶಾಟ್ಗೆ. ಈಗ ಹೋಗ್ತಿರೋದು ಬಾಂಬೆಗೆ. ಬಾಂಬೆಗ? ಯಾಕೆ? ಅಲ್ಲಿ ಬೀಚಲ್ಲಿ ನೀರ್ ಕಡಿಮೆ ಇದೆ ಅಂತೆ, ಅಳಿಯಕ್ ಹೋಗ್ತಾ ಇದ್ದೀನಿ. ಶೂಟಿಂಗ್ ಹೋಗ್ತಾ ಇದ್ದೀನಿ ಸರ್. ಮತ್ತೆ ನಮ್ಮ ಮಹರ್ಷಿ ಶೂಟಿಂಗ್ ಯಾವಾಗ? 1 ವರ್ಷ ಆದ್ಮೇಲೆ. ರೀ ಗಿರೀಶ್, ತಗೊಳ್ರಿ ಸ್ಕ್ರಿಪ್ಟ್ ನ. ನಂಜುಂಡಿ ಅವ್ರೆ, ನಾನು ಹೊರಡ್ಲಾನ? ಇದೇನ್ ಡೈರೆಕ್ಟ್ರೆ, ಒಂದೇ ಒಂದ್ ಶಾಟ್ಗೆ ಲಕ್ಷ ಲಕ್ಷ ಖರ್ಚು ಮಾಡ್ಬಿಟ್ಟು ಹೊರಡ್ಲಾ ಅಂತ ಇದ್ದೀರಾ? ನೋಡಿ, ಒಂದೇ ಒಂದ್ ಶಾಟ್ ನ ಇಷ್ಟು ಗ್ರ್ಯಾಂಡ್ ಆಗಿ ತೆಗೆದ ಮೇಲೆ ಇನ್ ಇಡೀ ಚಿತ್ರ ಗ್ರ್ಯಾಂಡ್ ಆಗಿ ಬಂದ್ಬಿಡುತ್ತೆ. ಡೋಂಟ್ ವೆರಿ, ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಹೇಳೋದೊಂದು ಮರ್ತಿದ್ದೆ, ಹೋಟೆಲ್ ಓಬರಾಯ್ನಲ್ಲಿ ರಜನಿಕಾಂತ್ ನನಗೋಸ್ಕರ ಕಾಯ್ತಾ ಇದ್ದಾರೆ. ಡಿಸ್ಕಷನ್ಗೆ ಹೋಗ್ಬೇಕು, ನಾನೇನ್ ಬರ್ಲಾ? ಗಿರೀಶ್, ಪ್ಯಾಕಪ್ ಹೇಳ್ಬಿಡ್ರಿ.
ಚೆನ್ನಾಗಿದ್ದೀರಾ ಸರ್? ಆ ಚೆನ್ನಾಗಿದ್ದೀನಣ್ಣ. ಚೆನ್ನಾಗಿದ್ದೀರಾ ಸರ್? ಬಾ ಈ ಕಡೆ. ಹೇಗಿದ್ದೀನಿ ನೋಡು. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಾ? ಹೌದು. ಚೆನ್ನಾಗಿದ್ದೀನಿ ಅಂತ ಗೊತ್ತು ತಾನೆ? ಹೌದು. ಹಾಗಾದ್ಮೇಲೆ ಯಾಕೆ ಕೇಳ್ದೆ ನೀನು? ಸರ್ ಯಾಕೆ ಕೇಳ್ದೆ? ತಪ್ಪಾಯ್ತು ಸರ್. ಆ ತಪ್ಪು ಗಿಪ್ಪು ಎಲ್ಲ ಬೇಡ. ಯಾಕೆ ಕೇಳ್ದೆ? ತಪ್ಪಾಯ್ತು ಸರ್. ಪ್ರೊಡ್ಯೂಸರ್ ಕರಿ. ಪ್ರೊಡ್ಯೂಸರ್ ಸರ್ ದಯವಿಟ್ಟು ಕರಿಬಿಡಿ ಸರ್. ಏನ್ ಸರ್? ಸಾರು ಇಲ್ಲ ಸಾಂಬಾರು ಇಲ್ಲ, ಮಾತಾಡಬೇಡ ನೀನೀಗ. ಸರ್ ಹೇಳ್ಬಿಡಿ ಸರ್. ಸುಮ್ನೆ ಬೇಡ ಸರ್. ಬಾಯಿ ಮುಚ್ಕೊಂಡಿರೋ. ನಾನು ಹೇಗ್ರಿ ಇದ್ದೀನಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಜೋರಾಗಿ ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾನೆ? ಹೌದು. ನಾ ಚೆನ್ನಾಗಿದ್ದೀನಿ ಅಂತ ಗೊತ್ತಾದ್ಮೇಲೆ ತಾನೆ ನಿಮ್ ಪಿಕ್ಚರ್ ಹೀರೋ ಆಗಿ ಬುಕ್ ಮಾಡ್ಕೊಂಡಿದ್ದೀರಾ? ಹೌದು. ನಿಮ್ ಮ್ಯಾನೇಜರ್ ಬಂದು ಕೇಳ್ತಾನೆ ಹೇಗಿದ್ದೀರಾ ಅಂತ. ಅವನೇನು ಮುಖ ನೋಡ್ತೀರಾ? ಹೇಳಿಲ್ಲ ಸರ್. ನಿಮ್ ಮನ್ಸಲ್ಲಿ ಇರೋದನ್ನೇ ಅವನು ಹೇಳ್ತಿರೋದು. ಇಲ್ಲ ಸರ್. ನೀವಿಬ್ರು ಪ್ಲಾನ್ ಮಾಡ್ಕೊಂಡು ನಂಗೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್. ನಾ 1 ವರ್ಷ ಬಿಟ್ಟು ನಿಮ್ಗೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಹೌದು. 5 ವರ್ಷ ಪಂಚವಾರ್ಷಿಕ ಯೋಜನೆ ಜಪ ಮಾಡ್ತಾ ಇರ್ಬೇಕು ನನ್ನ. ಸರ್ ನಿಂದೇನಪ್ಪ? ನಂದೇನಿಲ್ಲ ಸರ್, ನನ್ನಿಂದ ನಿಮ್ಗೇನಾದ್ರೂ ಒಳ್ಳೇದ್ ಮಾಡೋಣ ಅಂತ. ಈಗಾಗಿರೋ ಒಳ್ಳೇದಕ್ಕಿಂತ ನೀನೇನೇ ಒಳ್ಳೇದ್ ಮಾಡ್ತೀಯಾ? ಯೋಚನೆ ಮಾಡಬೇಡಿ ಸರ್, ಈಗ ವಕ್ರವಾಗಿರೋ ನಿಮ್ ದೆಸೆನ ಶುಕ್ರ ದೆಸೆಗೆ ನಾನು ಬದಲಾಯಿಸ್ತೀನಿ ಸರ್. ಈ ಶಾಸ್ತ್ರ ಮಾಟ ಮಂತ್ರದಲ್ಲೆಲ್ಲ ನಂಬಿಕೆಲ್ಲ ಕಣೆ ನಂಗೆ. ಸರ್ ನನ್ನ ಹತ್ರ ಒಳ್ಳೆ ಸೂಪರ್ ಹಿಟ್ ಆಗೋ ಸಬ್ಜೆಕ್ಟ್ ಇದೆ ಸರ್. ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಕಲನ, ಸಂಭಾಷಣೆ, ನಿರ್ದೇಶನ ಎಲ್ಲ ನಂದೇ ಸರ್. ಉಳಿದಿರೋದೆರಡು, ಫೈಟ್ ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ನೀನೇ ಆಗ್ಬಿಡು. ಅದು ಈ ಪಿಕ್ಚರ್ ಬೇಡ ಸರ್, ನೆಕ್ಸ್ಟ್ ಪಿಕ್ಚರ್ ಮಾಡ್ಬಿಡ್ತೀನಿ ಸರ್. ಬಜೆಟ್ ಕಡಿಮೆ, ಬೆನಿಫಿಟ್ ಜಾಸ್ತಿ, ಕಣ್ಣು ಮುಚ್ಕೊಂಡು ಪ್ರೊಡ್ಯೂಸ್ ಮಾಡ್ಬಿಡಿ ಸರ್. ಯಾವ ನಿಂದು? ಅರ್ಕಲ್ಗೂಡು ಸರ್. ನಿನ್ ಕತೆನ್ ಪ್ರೊಡ್ಯೂಸ್ ಮಾಡ್ಬಿಟ್ರೆ ನನ್ ಗೂಡು ಮುರ್ಕುಲ್ ಗೂಡು ಆಗಲ್ಲ ತಾನೆ? ಪ್ಲೀಸ್ ಸರ್, ನನ್ನ ನಂಬಿ ಸರ್. ನನ್ನ ನಂಬಿದ್ರೆ ನೀವು ಕರ್ನಾಟಕದಲ್ಲಿ ನಂಬರ್ 1 ಪ್ರೊಡ್ಯೂಸರ್ ಆಗ್ತೀರಾ. ಅಯ್ಯಯ್ಯೋ, ತಲೆ ತಿಂತಾ ಇದ್ಯಲ್ಲ ನೀನು. ಸರ್ ನಾನು ಹೇಳೋ ಕತೆನ ಒಂದ್ಸಲಿ ಕೇಳಿ ನೋಡಿ ಸರ್, ನಿಮ್ಗೆ ಇಷ್ಟ ಆದ್ರೆ ಸಿನಿಮಾ ಮಾಡಿ. ಅಯ್ಯೋ ಹೇಳಪ್ಪ. ಕಮ್ಯೋ ಲೈಟ್ ಪ್ಲೀಸ್. ವಿ ಆರ್ ಕ್ರಿಯೇಟರ್ಸ್, ಕಮ್ ಆನ್. ಮಧ್ಯರಾತ್ರಿ 12 ಗಂಟೆ. ಸರ್ ಸೀನ್ ನಂಬರ್ 1, ಲೊಕೇಶನ್ ಕಲ್ಪನಾ ಎಸ್ಟೇಟ್. ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಕಲ್ಪನಾಳ ನಮಸ್ಕಾರ. ನಿಮ್ಮನ್ನೆಲ್ಲರೂ ನೋಡಬೇಕು, ನಿಮ್ಮ ಜೊತೆಲಿ ಮಾತಾಡಬೇಕು ಅಂತ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ನಾನು ಆ್ಯಕ್ಟ್ ಮಾಡಿರೋ, ನಾನು ಓಡಾಡಿರೋ, ನಾನು ಕನಸು ಕಂಡಿರೋ ನಮ್ಮ ಕಂಠೀರವ ಸ್ಟುಡಿಯೋನ ನೋಡೋಣ ಬನ್ನಿ. ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ನಮಸ್ಕಾರ ಪ್ರೇಕ್ಷಕರಿಗೆ. ನಮಸ್ಕಾರ ಕಲ್ಪನಾಜಿ. ಓ ಶಂಕರು, ಬನ್ನಿ ಬನ್ನಿ. ಏನ್ ಆಶ್ಚರ್ಯ, ಇವತ್ತು ನೀವು ಸಿಕ್ಕಿದ್ದು ಬಹಳ ಸಂತೋಷ. ಇವತ್ತು ತುಂಬಾ ಒಳ್ಳೆ ದಿನ ಶಂಕರು, ನಿಮ್ಮನ್ನು ನೋಡ್ದಲ್ಲ. ಬನ್ನಿ ಕೂತ್ಕೊಂಡು ಮಾತಾಡೋಣ. ಕಲ್ಪನಾಜಿ, ಶಂಕರ್ನಾಗವ್ರೆ ಯಾವ ಬಂದ್ರಿ? ಈಗ ತಾನೇ ಬಂದ. ರಾಜಿ, ಎಲ್ಲಿಂದ ಬರ್ತಾ ಇದ್ದೀರಾ? ಸುಬ್ರಹ್ಮಣ್ಯ ನಗರಕ್ಕೆ ಹೋಗಿನಪ್ಪ, ನನ್ನ ಹೆಂಡತಿ ಮಕ್ಕಳು ನೋಡ್ಕೊಂಡು. ಹಾಗೆ ನನ್ನ ಮಗ ಓಂ ಪ್ರಕಾಶನ ಬೆನ್ ತಟ್ಟಿ ಹಾಗೆ ಬರ್ತಾ ಇದ್ದೆ. ಯಾವ್ದೊಂದು ಕನ್ನಡ ಕಾಮಿಡಿ ಸಿನಿಮಾ ಅಂತ ಥಿಯೇಟರ್ ಬಂದಪ್ಪ, ವಾಂತಿ ಬರೋಕ್ಕಾಗೋಯ್ತು. ಅದಕ್ಕೆ ಎದ್ಕೊಂಡು ಓಡ್ ಬಂದೆ. ಅಷ್ಟರಲ್ಲಿ ನೀವು ಸಿಕ್ಕಿದ್ರಿ. ಕಲ್ಪನಾಜಿ, ನೀವೇನೇ ಹೇಳಿ, ಒಳ್ಳೆ ಒಳ್ಳೆ ಕತೆ, ಒಳ್ಳೆ ಒಳ್ಳೆ ಸಿನಿಮಾ ನಿಮ್ ಕಾಲಕ್ಕೆ ಹೊಂಟೋಯ್ತು. ಅಯ್ಯಪ್ಪ, ಕಿಲ ಕಿಲ. ಇನ್ನು ಒಳ್ಳೆ ಕಥೆಗಳಿದೆ ರಾವ್ಜಿ. ಕರೆಕ್ಟ್ ಕಲ್ಪನಾಜಿ, ಒಂದು ಸಿನಿಮಾ ಹಿಟ್ ಆದ್ರೆ ತಲೆನೇ ನಿಲ್ಲೋದಿಲ್ಲ. ನಾನು ಹೇಳಿದ್ದೆ ಗ್ರೇಟು, ನಾನು ಕೊಟ್ಟಿದ್ದೆ ಸ್ವೀಟು ಅಂತ ಮೆರೀತಾರೆ. ಕೊನೆಗೆ ನಿರ್ಮಾಪಕ ಮನೆ ಹಾಳು ಮಾಡಿ ನಾನು ಹಾಳಾಗ್ತಾರೆ ಅಲ್ವಾ ರಾಜಿ? ಹೌದು ಶಂಕರು, ಅವ್ರು ಯಾಸಕ್ಕಿಷ್ಟು ದೋಷವ್ಯ. ನೀನು ಬಂದ ಮೇಲೆ ಚಿತ್ರರಂಗ ಎಕ್ಕುಟ್ಟು ಹೋಗ್ಬಿಡ್ತು. ಹೀರೋಗಳ ಇಲ್ವಲ್ಲಪ್ಪ. ಅದಕ್ಕೆ ನಮ್ಮ ಸಿನಿಮಾಗಳೆಲ್ಲ ಬಿಟ್ಟು ಬೇರೆ ಹೀರೋಗಳದ್ದೇ ಜಾಸ್ತಿ ನೋಡ್ತಾರೆ. ಇಲ್ಲಿರೋ 4 ಜನ ಹೀರೋಗಳನ್ನ ಇಟ್ಕೊಂಡು
ಇಷ್ಟು ಸಿನಿಮಾ ಮಾಡ್ತಾರೆ, ಇಷ್ಟು ಅಂತ ತೋರಿಸ್ತಾರಪ್ಪ. ನೀನು ಹೇಳು. ನಮಸ್ಕಾರ ಅಣ್ಣವ್ರೆ. ಇನ್ನು ಎಷ್ಟು ದಿವಸ ಅಂತ ತೆರೆಮರೆ ಆಗಿರ್ತೀರ? ಪ್ರೇಕ್ಷಕರ ಕಷ್ಟ ನೋಡಕ್ ಆಗ್ತಾ ಇಲ್ಲ. ನಿಮಗ್ ದಮ್ಮಯ್ಯ ಅಂತೀನಿ, ಬೇಗನೆ ಆಕ್ಟ್ ಮಾಡಿ ಅಣ್ಣ. ಹೌದು ರಾಜಣ್ಣ, ಪ್ರೇಕ್ಷಕರು ಕಾದು ಕಾದು ನಿರಾಸೆ ಆಗೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಸಿನಿಮಾದಲ್ಲಿ ಆಕ್ಟ್ ಮಾಡಿಪ್ಪ. ಅಣ್ಣ ಅವ್ರೆ, ಬೇಗ ಮನಸ್ಸು ಮಾಡಿ ಆಕ್ಟ್ ಮಾಡಿ. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಬ್ರೆ ಅಂತ ತೋರಿಸಿ. ಕಲ್ಪನಾಜಿ, ನಮ್ಮ ಜನಗಳು ಬರ್ತಾ ಬರ್ತಾ ತುಂಬಾ ಸೋಮಾರಿಗಳಾಗಿ ಹಣ ಸಂಪಾದನೆ ಮುಖ್ಯ ಅಂತ ತಿಳ್ಕೊಂಡು ತುಂಬಾ ಮೂರ್ಖರಾಗ್ತಾ ಇದಾರೆ ಅಲ್ವಾ? ಹೌದು ಶಂಕರು, 100ಕ್ಕೆ 100 ಸತ್ಯ. ಮನುಷ್ಯನ ಜೀವನ ಸಿಗೋದು ಮಹಾಪುಣ್ಯ. ಕೆಲವು ಸಾರಿ ಹಣನೇ ಮುಖ್ಯ ಅಂತ ತಿಳ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ. ಆದ್ರೆ ಆ ಹಣ ಮನುಷ್ಯನ ಮೂರ್ಖರಾಗಿ ಮಾಡ್ಬಿಡುತ್ತೆ. ಒಂದ್ ಕಾಲದಲ್ಲಿ ನಾನು ಮೂರ್ಖರಾಗ್ಬಿಟ್ಟಿದ್ದೆ. ಅಯ್ಯಪ್ಪ, ನನಗೂ ಅಟ್ಟೆ ಹಣ ಮೂರ್ಖರಾಗಿ ಮಾಡ್ಬಿಡ್ತು. ನೀವೆಲ್ಲ ರಾಯರೇ, ಇಂಥ ತುಂಬಾ ಮೂರ್ಖ ಜನ ಇನ್ನೂ ಇದ್ದಾರೆ. ಹೌದಾ? ಅವ್ರ ಬಗ್ಗೆನೂ ಹೇಳಿ ಶಂಕರು. ಹೇಳ್ಬಹುದು, ಆದ್ರೆ ಆ ಕೆಲಸ ನಂದಲ್ಲ, ಅವ್ರದ್ದು. ಇದೊಂದು ವಿಶಿಷ್ಟವಾದ ಮನೆ. ಪರಮಶಿವಪ್ಪ, ಶಾಂತಪ್ಪ ಎಂಬ ಆತ್ಮೀಯ ಸ್ನೇಹಿತರು ತಮ್ಮ ಸಂಬಂಧನ ರಕ್ತ ಸಂಬಂಧ ಮಾಡ್ಕೊಂಡಿದ್ದಾರೆ. ಇವರು ಶಾಂತಪ್ಪ, ಮಧ್ಯದವರು ಪರಮಶಿವಪ್ಪ, ಈ ಕಡೆ ಇರೋರು ನಾರಾಯಣಪ್ಪ. ಇವರು ಪರಮಶಿವಪ್ಪನ ಹಿರಿಮಗ ಉಮೇಶ, ಈಕೆ ಶಾಂತಪ್ಪನ ಹಿರಿಮಗಳು ಧನಲಕ್ಷ್ಮಿ. ಇವರಿಬ್ಬರಿಗೂ 2 ಹೆಣ್ಮಕ್ಳು. ಈತ ಉಮೇಶನ ತಮ್ಮ ಮಹೇಶ, ಈಕೆ ಧನಲಕ್ಷ್ಮಿ ತಂಗಿ ವರಲಕ್ಷ್ಮಿ. ಈತ ರಮೇಶ, ಅವರ ಹೆಂಡತಿ ಶ್ರೀಲಕ್ಷ್ಮಿ. ಈಕೆ ನಮ್ಮ ಕಥಾನಾಯಕಿ ದೀಪ್ತಿ ಮಾಧುರ್ಯ. MSc ಓದಿದಾಳೆ. ಅಮೆರಿಕಾಗೆ ಹೋಗಿ PhD ಮಾಡಿ ಅಲ್ಲೇ ನೆಲೆಸ್ಬೇಕು ಅಂತ ಹಗಲುಗನ್ಸು ಕಾಣ್ತಾ ಇದ್ದಾಳೆ. ರೂಮ್ ತುಂಬಾ ಇರೋ ಈ ಕ್ಯಾಲೆಂಡರ್ ನೋಡ್ಬಿಟ್ಟು ತುಂಬಾ ದೈವಭಕ್ತಿ ಅನ್ಕೊಂಡಿದ್ದೀರಾ? ಸಿನಿಮಾ ಸ್ಟಾರ್ ಪ್ರಕಾಶ್ ರೈನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪೂಜಿಸ್ತಾ ಇದ್ದಾಳೆ. ಇವರು ನಮ್ಮ ಪರಮಶಿವಪ್ಪನ 4ನೇ ಮಗ ಶರತ್ ಕುಮಾರ್. ದೀಪ್ತಿ ಮಾಧುರ್ಯನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಬಾಲ್ಕನಿ ಟಿಕೆಟ್ ಏನ್ರಿ ಕ್ಲೋಸ್ ಆಗುತ್ತೆ? ಹೆಂಗ್ರಿ ಕ್ಲೋಸ್ ಆಗುತ್ತೆ? ಬಾಲ್ಕನಿ 400 ರೂಪಾಯಿ, ಬಾಲ್ಕನಿ 400 ರೂಪಾಯಿ. ಅಣ್ಣ, ಹೊಟ್ಟೆಗೆ ಅನ್ನ ಇಲ್ಲದೆ ನನ್ನ ಎದೆಗೆ ಹಾಲು ಬತ್ತೋಗ್ಬಿಟ್ಟದೆ. ಮಗು ತುಂಬಾ ಹಸ್ಕೊಂಡಿದೆ, 1 ಲೋಟ ಹಾಲು ಕೊಡೋಣ. ದಾನ ಮಾಡಕಂದಿರ ಹಾಲಲ್ಲ, ನಮ್ ಗುರು ಕಟೋಟ್ಗೆ ಅಭಿಷೇಕ ಮಾಡಕಂದಿರೋದು. ಅಯ್ಯೋ, 1 ಲೋಟ ಕೊಡೋಣ, ನಿನ್ನ ಅಮ್ಮಯ್ಯ ಅಂತೀನಿ. ಹೆಣ್ಣನ್ನ ಗೌರವಿಸಿ ಪೂಜಿಸೋ ಕಡೆ ದೇವ್ರು ಇರ್ತಾನೆ ಅಂತ ಕೇಳಿದ್ವಿ. ಆದ್ರೆ ನೀವು ಮಾಡ್ತಿರೋದೇನು? ನಮ್ಮ ಹತ್ರನೇ ದುಡ್ಡಿಸ್ಕೊಂಡು ಸ್ಟಾರ್ ಕಟ್ತೀರ. ಪಿಕ್ಚರ್ ರಿಲೀಸ್ ದಿನ ಥಿಯೇಟರ್ ಒಳಗೆ ಹೋಗಿ ದುಡ್ಡು ಇರಿಸ್ತೀರ. ಕೆಲ್ಸಕ್ಕೆ ಬಾರ್ದಿರೋ ಈ ಕಟೌಟ್ಗೆ ಹಾಲಾಗ್ತೀರ. ಅದೇ ದುಡ್ಡನ್ನ ಈ ಬಡವರು ಕೊಡ್ಬೋದಲ್ಲ? ಅಮ್ಮ, ಇವ್ರು ಮಾಡಿರೋ ತಪ್ಪಿಗೆ ನಾನ್ ಕ್ಷಮೆ ಕೇಳ್ತೀನಿ. ಅಯ್ಯೋ ಬೇಡ ಬುದ್ಧಿ. ತಗೊಳ್ಳಿ ದುಡ್ಡು. ಅಯ್ಯಯ್ಯ, ಎಂತ ಒಳ್ಳೆ ಕನ್ಸು. ಹಾಳಾಯ್ದಿ ಕತ್ತೆ ಬಂದು ಹಾಳು ಮಾಡ್ಬಿಡ್ತಲ್ಲಪ್ಪ. ಎಮ್ಮೆ ತಿನ್ನಂಗ್ ತಿನ್ಬಿಟ್ಟು ಇಲ್ಲಿ ಬಂದು ಬಿದ್ಕೊಂಡಿದ್ಯಲ್ಲ, ಡೈರೆಕ್ಟ್ ಹೋಗಿತಾರ ನಡೆಯ. ಯಾವ ಗುರು ಈ ಡೈರೆಕ್ಟರ್ ಯಾವಾಗ್ಲೂ ಉಗಿತಾನೆ ಇರ್ತಾನೆ. ಮೇಡಮ್ ಮಾನಿಟರ್ ನೋಡೋಣ ಪ್ಲೀಸ್. ರೆಡಿ? ಜಯವಾಗಲಿ. ಆಕ್ಷನ್. ಮಹಾರಾಣಿ. ಕಟ್ ಕಟ್. ಏನಾಯ್ತಪ್ಪ ಮಹಾರಾಣಿ? ನಾಗಚಂದ್ರ, ಏನಾಯ್ತು ಅಂತ ಸ್ವಲ್ಪ ಹೋಗಿ ನೋಡಯ್ಯ. ಸರಿ ಸರ್. ಡೈಲಾಗ್ ನರಸೋಗ್ಬಿಟ್ರ? ಮೇಡಮ್ ಮೇಡಮ್, ಅಣ್ಣ ತರ ಬರ್ತಾ ಇದೆಯಲ್ಲ, ಯಾಕೆ ಈ ಅಮ್ಮ ಹಿಂಗ್ ಬಿದ್ದೋಗ್ಬಿಟ್ಲು? ಇವ್ರಿಗೆಲ್ಲ ಎಲ್ಲ ಫುಡ್ ಪಾಯ್ಸನ್ ಆಗ್ಬಿಟ್ಟು. ಅಣ್ಣ ಸರ್, ಸರ್ ಎಲ್ಲ ಯಾಕೆ ಹಿಂಗೆ? ಅಣ್ಣ ಈಗ ಸರ್
ಇದಕ್ಕೆಲ್ಲ ಇವನೇ ಸರ್ ಕಾರಣ. ಡ್ರೆಸ್ ಪೂಸ್ ನೋಡಿ ಸರ್, ನೋಡಿ ಸರ್, ನೋಡಿ. ಕರ್ಕೊಂಡೋಗಿ ಫಸ್ಟ್ ಹಾಸ್ಪಿಟ್ಲಿಗೆ ಸೇರ್ಸಯ್ಯ. ಹಾಗೆ ಒಕ್ಕೊಟ್ಟು ಕಂಪ್ಲೇಂಟ್ ಬರ್ಕೊಟ್ಟು 3 ತಿಂಗಳ ಸಸ್ಪೆಂಡ್ ಮಾಡ್ಸಯ್ಯ. ಸರಿ ಆಚೆಗೆ ಟಿವಿ ಸೌಂಡ್ ಕೊಡ್ರಿ. ಏನು ಸೊಂಟಕ್ಕೆ ಕೈ ಹಾಕೊಂಡ್ಯಾ? ಇವು ಮಕ್ಳಿದಾರಲ್ಲಿ. ಟಿವಿ ಸೌಂಡ್ ಕೊಡಿ ಅಂದೆ. ಟಿವಿ ಸೌಂಡ್ ಕೊಡಿ ಅಂದೆ. ಓ, ಟೆರೆಸ್ ಮೇಲೆ ಹೋಗೋಣ ಅಂದ್ಯಾ? ಅಯ್ಯೋ ಕರ್ಮ. ತಗೊಳ್ಳಿ. ಈಗ ಹೇಳು, ಏನಂದೆ? ಟಿವಿ ಸೌಂಡ್ ಕೊಡಿ ಅಂದೆ. ಟಿವಿ ಸೌಂಡಾ? ಅಯ್ಯಯ್ಯ, ಈ ವಿಷಯ ಮೊದ್ಲೇ ಹೇಳ್ಬಾರ್ದಾಗಿತ್ತಾ? ಕೆಂಪಮ್ಮ, ಇವತ್ತು MG ರೋಡಲ್ಲಿ ನಿನ್ ದೊಡ್ಡಳಿಯ ಸಿಕ್ಕಿದ್ದ. ಏನಂದ? ನಮ್ಮ ಅತ್ತೆನ ಕೇ 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 ಕೇಳಿದೆ ಅಂತ ಹೇಳೋ ಅಂದ. ಹಾಗೆ ನಿಮ್ ಕಿರಿಮಗಳನ್ನು ಕೇ ಕೇ ಕೆಂಪಮ್ಮ, ಅಪ್ಪನ್ ಇದ್ದಿದ್ದೆ. ಅಯ್ಯೋ, ಯಾಕೆ ಹಿಂಗ್ ಮುಖ ಉದ್ಸ್ಕೊಂಡ್ ಕೂತಿದ್ಯಾ? ಒಬ್ಬ ಬೀಡಿ ಸೇರಿದ್ರೆ ಒಬ್ಬ ಮೇಷಿ ಸಂಬಳ ಕೊಟ್ಟಂಗೆ, ಒಬ್ಬ ಸಾರಾಯಿ ಕುಡಿದ್ರೆ ಅವ್ನು ರೋಡಿಗೆ ಟಾರ್ ಹಚ್ತಂಗೆ, ಒಬ್ಬ ವಿಸ್ಕಿ ಬ್ರಾಂದಿನ ಕುಡಿದ್ರೆ ಒಬ್ಬ DCಗೆ ಸಂಬಳ ಕೊಟ್ಟಂಗೆ. ಯಾರಮ್ಮ ನೀನು? ಅಯ್ಯೋ ಕರ್ಮ ಕರ್ಮ. ಅದಕ್ಕೆ ನೋಡಿ, ಯಾರೋ ಪಕ್ಕದ ಮನೆ ನೀನೇನೇ ಅನ್ನು ಈ ಜಾಗದಲ್ಲಿ ನಮ್ ಪ್ರಕಾಶ ಇರ್ಬೇಕಾಗಿತ್ತು ಕಣೆ. ಅಯ್ಯೋ, ಆ ದಿನ ಯಾವತ್ ಬರುತ್ತೋ ಏನೋ. ಹೀಗ್ ನಡೆಯುತ್ತೆ ಅಂತ ನೀನ್ ಹಣೆಲ್ ಬರ್ದಿದ್ದೇನೆ. ಏ, ನಾನೊಂದ್ ಮಾತ್ ಕೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ್ವೆ. ಪೀಠ್ಗೆ ಯಾಕೆ, ವಿಷಯಕ್ ಬಾರೆ. ನಿಂಗ ಪ್ರಕಾಶ್ ರೈ ಸಿಕ್ಕದ. ಏಯ್, ನಿಂಗ್ ಲವ್ ಮಾಡಕ್ಕೆ ಬೇರೆ ಯಾವ ಹೀರೋನು ಸಿಕ್ಲೇ ಇಲ್ವೇನೆ? ಏನಂದೆ? ಅಲ್ಲ ಕಣೆ ದೀಪು, ಸ್ಯಾಡಿಸ್ಟ್ ತರ ಆಕ್ಟ್ ಮಾಡೋ ಪ್ರಕಾಶ್ ರೈನ ಯಾಕೆ ಲವ್ ಮಾಡ್ದೆ? ನಮ್ ತರ ಶಾರುಖ್ ಖಾನು, ಅಮೀರ್ ಖಾನು, ರವಿಚಂದ್ರನು, ಕಾರ್ತಿಕ್, ಅಜಿತ್ ಲವ್ ಮಾಡೋದ್ ಬಿಟ್ಬಿಟ್ಟು ಇವನ್ ಯಾಕೆ ಲವ್ ಮಾಡ್ದೆ? ನಿನ್ನ ಹೋಗೆ ಹೋಗೆ. ಏಯ್, ನಿಮ್ ಹೀರೋಗಳೆಲ್ಲ ನಮ್ ಪ್ರಕಾಶ್ ರೈ ಅಲ್ಲೇ ಇದಾರೆ ಕಣೆ. ಹಾ, ಸಾರಿ. ಈ ಗೇಟ್ ಅಮ್ಮಿಗ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಓಡಾಡೋ ಲೋಫರ್. ಲೋಫರ್ ಅಲ್ಲ, ನನ್ನ ಅತ್ತಿಗೆ ತಂಗಿ, ನಿನ್ ಲವರ್. ಲೋ ಕಪಿಶ, ಕಾಗೆನ್ ಯಾವತ್ತು ಕೋಗಿಲೆ ಲವ್ ಮಾಡೋದಿಲ್ವೋ? ನಿನ್ ಕೋಗಿಲೆ ಹೊಟ್ಟೆಲಿ ಮರಿ ಹುಟ್ಟೋದು ಈ ಕಾಗೆಂದಾನೆ ಚಿನ್ನ. ಬಾಯ್ ಮುಚ್ಕೊಂಡು ಹೋಗಲು ಮೆಂಟಲ್ ಕೇಸ್. ಐ ಆಮ್ ಸಾರಿ ಸ್ವೀಟ್ ಹಾರ್ಟ್, ನಾನು ಮೆಂಟಲ್ ಕೇಸ್ ಅಲ್ಲ. ನಮ್ಮಿಬ್ರು ಅಪ್ಪಂದಿರು ಒಪ್ಪಂದದ ಪ್ರಕಾರ ರನ್ನಿಂಗ್ ಅಲ್ಲಿ ಲವ್ ಕೇಸು. ಇವತ್ತಿಲ್ಲ ನಾಳೆ ನಾನು ಹಾಗೆ ಆಗ್ತೀನಿ. ಸಕ್ಸಸ್. ಎಲ್ಲಿ ಒಂದ್ ಚುಮಾ ಕೊಡ. ತಗೊಳ್ಳೋ. ಓಹೋ ಲೇಲ, ನೀನು ಕುಶಲನ. ಓ ಲೇಲ, ಲವ್ ಮಿ ಲೇಲ, ಮಜ್ನು ನಾನಮ್ಮ. ಓ ಲೇಲ, ಓಹೋ ಲೇಲ, ನೀನು ಕುಶಲನ. ಓ ಲೇಲ, ಲವ್ ಮಿ ಲೇಲ, ಮಜ್ನು ನಾನಮ್ಮ. ತರೀಕೆರೆಯ ಏರಿಯಲ್ಲಿ ನಿಂಗೋ ಕೋಮಲಾಂಗಿ, ಮಡಿಕೆರೆಯ ಸೊಬಗಲ್ಲಿ ನಿಂದಿರು ಮೋಹನಾಂಗಿ. ತರೀಕೆರೆಯ ಏರಿಯಲ್ಲಿ ನಿಂಗೋ ಕೋಮಲಾಂಗಿ, ಮಡಿಕೆರೆಯ ಸೊಬಗಲ್ಲಿ ನಿಂದಿರು ಮೋಹನಾಂಗಿ. ಓ ಲೇಲ, ಓಹೋ ಲೇಲ, ನೀನು ಕುಶಲನ. ಓ ಲೇಲ, ಲವ್ ಮಿ ಲೇಲ, ಮಜ್ನು ನಾನಮ್ಮ.
ನಡೆದಾಗ ಎದೆಯ ಬಡಿತ ಏರುವುದು ನಗುತ್ತ ನಗುತ್ತ ನುಡಿದಾಗ ಮೋನಾಲಿಸ ನಾಚುವಳು ನಿನ್ನಂದಕ್ಕೆ ಕ್ಲಿಯೋಪಾಟ್ರ ಸಾಟಿಯೇ ಬಾರೆ ನನ್ನ ರಜನಿಯೇ ಮುತ್ತಿನ ಮಣಿಯೇ ಮೋಹದ ಗನಿಯೇ ಪ್ರೇಮವ ತನಿಸು ಬಾರಮ್ಮ ನನ್ನ ನಲಿವು ಗೆಲುವು ನಿನ್ನ ಒಲವೇಗಾಗಿ ಓಹೋ ಲೆಲ್ಲ ನೀನು ಕುಶಲನ್ನ ಓ ಲೆಲ್ಲ ಲವ್ ಮಿ ಲೆಲ್ಲ ಮಜ್ನು ನಾನಮ್ಮ ಓ ಲೆಲ್ಲ ಓಹೋ ಲೆಲ್ಲ ನೀನು ಕುಶಲನ್ನ ಓ ಲೆಲ್ಲ ಲವ್ ಮಿ ಲೆಲ್ಲ ಮಜ್ನು ನಾನಮ್ಮ ಮಧುರ ಮಧುರ ಅಧರಗಳ ಭಿಕ್ಷೆ ನಂಗೆ ನೀಡಮ್ಮ ಮಧುರ ಮಧುರ ಉದರದಲ್ಲಿ ರಕ್ಷೆ ನಂಗೆ ಬೇಕಮ್ಮ ಮೂರೋ ಕಣ್ಣು ನಿನ್ನ ಮೇಲೆ ಬಿದ್ದಿತ್ತು ಚಿನ್ನ ಜೋಪಾನ ಚಿಗುರೆ ಮರಿಯೇ ಮಾದಕ ಸಿರಿಯೇ ಪ್ರಣಯದ ಗಿರಿಯೇ ನೀನಮ್ಮ ನನ್ನ ಚಲನ ಬಲನ ನಿನ್ನ ಮಿಲನಕ್ಕಾಗಿ ಓಹೋ ಲೆಲ್ಲ ನೀನು ಕುಶಲನ್ನ ಓ ಲೆಲ್ಲ ಲವ್ ಮಿ ಲೆಲ್ಲ ಮಜ್ನು ನಾನಮ್ಮ ಓಹೋ ಲೆಲ್ಲ ನೀನು ಕುಶಲನ್ನ ಓ ಲೆಲ್ಲ ಲವ್ ಮಿ ಲೆಲ್ಲ ಮಜ್ನು ನಾನಮ್ಮ ತರಿಕೆರೆಯ ಏರಿಯಲ್ಲಿ ನಿನಗೋ ಕೋಮಲಾಂಗಿ ಮಡಿಕೆರೆಯ ಸೊಬಗಲ್ಲಿ ನಿಂದಿರು ಮೋಹನಾಂಗಿ ತರಿಕೆರೆಯ ಏರಿಯಲ್ಲಿ ನಿನಗೋ ಕೋಮಲಾಂಗಿ ಮಡಿಕೆರೆಯ ಸೊಬಗಲ್ಲಿ ನಿಂದಿರು ಮೋಹನಾಂಗಿ ಓಹೋ ಲೆಲ್ಲ ನೀನು ಕುಶಲನ್ನ ಓ ಲೆಲ್ಲ ಅಬೇ ಲೆಲ್ಲ ಮಜ್ನು ನಾನಮ್ಮ ನಾನು ಯಾರು ಅಂತ ಇನ್ನೂ ಗೊತ್ತಿಲ್ಲ 36 ಕ್ಯಾಮ್ರಾ ಶಾವಲಿನ್ ಬ್ರೂಸ್ ಲೀ ಜಾಕಿ ಚಾನ್ ನನ್ನ ಮಕ್ಕಳು ಎಲ್ಲ ಸತ್ತೋಗ್ಬಿಟ್ರು ಥ್ಯಾಂಕ್ ಯು ಮಂಜು ಸರ್ ನಮಸ್ಕಾರ ಸರ್ ಏನ್ರೋ ಹೈಬ್ರಿಡ್ ಹಂದಿಗಳ ಪಾಪ ಗುಬ್ಬಚ್ಚಿ ಮೇಲೆ ನಿಮ್ ತಾಕತ್ ತೋರಿಸ್ತಾ ಇದ್ರಲ್ಲ ನಾಚಿಕೆ ಆಗಲ್ಲ ನಿಮಗೆ ಹಲೋ ಮಿಸ್ಟರ್ ಕರ್ನಾಟಕ ಜಾಕಿ ಚಾನ್ ಸೂಪರ್ ಫೈಟ್ ಮಾಸ್ಟ್ರು ಗ್ರೇಟ್ ಆಕ್ಷನ್ ಹೀರೋ ಎಲ್ಲಿ ಕತ್ಲಲ್ಲಿ ತೋರಿಸೋ ಬೆಳ್ಳಿ ಪರದೆ ರೀಲ್ಗಳಲ್ಲಿ ಇಲ್ಲಲ್ಲ ಇಲ್ಲೇನಿದ್ರು ರಿಯಲ್ ಫೈಟ್ ರಿಯಲ್ ಪಂಚ್ ರಿಯಲ್ ಕುರ್ಪು ನೋ ಮೇಕಪ್ ನೋ ಎಫೆಕ್ಟ್ ಏಯ್ ಏನ್ ಮುಖ ನೋಡ್ತಾ ಇದ್ಯಾ ಲೋ ವಂಡರ್ಗಪ್ಪೆ ನಿನ್ನಂತ ಪುಟ್ಕೋಸಿ ಪಂಟರ್ಗಳ ಜೊತೆ ರಿಯಲ್ ಫೈಟ್ ಮಾಡಿ ನ್ಯಾಯಕ್ಕೆ ಹೋರಾಡಿ ಇವತ್ತು ಬೆಳ್ಳಿ ಪರದೆ ಮೇಲೆ ಈ ಸ್ಟೇಜ್ಗೆ ಬಂದಿದ್ದೀನಿ ನನಗೆ ರಿಯಲ್ ಫೈಟ್ ರಿಯಲ್ ಸ್ಟಂಟು ಗೊತ್ತು ರಿಯಲ್ ಕುರುಪು ರಿಯಲ್ ಪಂಚು ಗೊತ್ತು ಟೇಸ್ಟ್ ನೋಡ್ತೀಯಾ
ಅಣ್ಣ ನೀವು ಯಾವ ಊರಲ್ಲಿ ಹುಟ್ಟಿದ್ದು? ಹೇಳೋ ನನ್ನ ಮಗನೇ, ನಮ್ಮ ತಾತ ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ, ನಮ್ಮ ಅಪ್ಪ ಹುಟ್ಟಿದ್ದು ಮೈಸೂರಲ್ಲಿ, ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ, ನಾನು ಬೆಳೆದಿದ್ದು ಈ ಕನ್ನಡ ನಾಡಲ್ಲಿ, ಮುಂದೆ ಜನ್ಮ ಎತ್ತೋದು ಈ ಗಂಧದ ಗುಡಿಯಲ್ಲಿ. ಗೊತ್ತೇನೋ? ಮಂದಿಗೆ ಜೈ. ನೀವ್ ಹೊಡಿತಾ ಇರಿ, ನಾ ಆರಾಮಾಗಿ ಪಾತ್ಕೊಂಡಿರ್ತೀನಿ. ಏನು ಮುಖ ನೋಡ್ತೀಯಾ? ನಿಮ್ಮ ಜೀವಮಾನ ಪೂರ ಪ್ರಯತ್ನ ಪಟ್ರು ನಮ್ಮ ಸಿನಿಮಾ ಹೀರೋಗಳ ತರ ನೀವು ಫೈಟ್ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ನಾವು ಮಾಡೋ ಕಸರತ್ತು ಎಕ್ಸ್ಟ್ರಾ ಆರ್ಡಿನರಿ. ನಿನ್ನಾಗೆ ಕಂಡ ಬೆಳೆಸ್ಕೊಂಡಿರೋ ದಂಡ ಪಿಂಡ ಅಲ್ಲ, ದಂಡ ನಾಯಕರು. ಸಕ್ಕತ್ತಾಗಿ ಹೊಡೆದ್ರಿ ಮಾಸ್ಟರ್. ಏನ್ ಹೊಡೆದ್ರಿ? ಒಂದೇ ಒಂದು ಫೋಟೋ ಹೊಡ್ಸ್ಕೊಂಡ್ಬಿಡ್ಲಾ ಫೋಟೋಗ್ರಾಫರ್? ಅದ್ ಸರಿ, ಅವ್ರ್ಯಾಕ್ ನೀನ್ ನೋಡಿದ್ರು? ಅದು ಇದಕ್ಕೆಲ್ಲ ಪಕ್ಕದಲ್ಲಿ ನಿಂತೋಳು ನೋಡಿ, ಆ ಲಾಲಿಪಾಪ್ ಅವಳೇ ಕಾರಣ. ಒಂದ್ ನಿಮಿಷ ಮಿಸ್, ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ನ ಪಬ್ಲಿಕ್ ಮುಂದೆ ತರೋದು ಮ್ಯಾನರ್ಸ್ ಅಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ನೋಡಿ, ಅವನಿಗೂ ನನಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ಪಬ್ಲಿಕ್ ನಲ್ಲಿ ಮೈ ಕೈ ಮುಟ್ದ, ಅದಕ್ಕೆ ಪಾಠ ಕಲಿಸ್ದೆ. ಅಯ್ಯಯ್ಯ ಹಂಗಲ್ಲ ಮಾಸ್ಟರ್, ಇವಳು ನನ್ನ ಅತ್ತಿಗೆ ತಂಗಿ, ನಮ್ಮ ಹಿರಿಯರೆಲ್ಲ ಸೇರ್ಕೊಂಡು ನನ್ನ ಮದುವೆನ ಇವಳ ಜೊತೆ ಮಾಡ್ಬೇಕು ಅಂತ ನಿಶ್ಚಯಿಸಿದ್ದಾರೆ. ಅದು ಜನ್ಮದಲ್ಲೇ ಸಾಧ್ಯ ಇಲ್ಲ. ಬಂದ್ರೆ ಹಲೋ, ನಿಮ್ಮ ಹೆಸರು ಸ್ವಲ್ಪ ಹೇಳ್ತೀರಾ? ದೀಪ್ತಿ ಮಾಧುರ್ಯ. ಸುಂದರವಾದ ಹೆಸರಿಟ್ಕೊಂಡಿರೋ ದೀಪ್ತಿ ಮಾಧುರ್ಯ. ಕೇವಲ ಅಂದಾಚಂದಕ್ಕೆ ಬೆಲೆ ಕೊಡಬೇಡಿ. ನಿಮ್ಮಲ್ಲಿ ರೂಪ ಸೌಂದರ್ಯ ಇದ್ರೆ ಶರತ್ತಲ್ಲಿ ಹೃದಯ ಸೌಂದರ್ಯ ಇದೆ. ಅದನ್ನ ಉಪ್ಪು ಖಾರ ಹಾಕೊಂಡು ನಿಕ್ಕೊಳ್ಳಿ. ನೋಡಮ್ಮ, ಪ್ರೀತಿಸೋ ಮನಸ್ಸಲ್ಲಿ ಭಾವನೆಗಳು ವಿಶಾಲವಾಗಿದ್ರೆ ಎಲ್ಲಾನು ಸ್ಫುರದ್ರೂಪವಾಗಿರುತ್ತೆ. ಇದನ್ನ ನಿಮ್ ನೆಕ್ಸ್ಟ್ ಪಿಕ್ಚರ್ಗೆ ಡೈಲಾಗ್ ಬರ್ಕೊಳ್ಳಿ. ಬಂದ್ರೆ ಶರತ್, ಕತ್ಲಾಗೋದು ಬೆಳಕಾಗೋದಿಕ್ಕೆ, ಕಷ್ಟ ಬರೋದು ಸುಖ ಅನುಭವಿಸೋಕೆ. ಇವತ್ತಿವಳು ನಿನ್ನಿಂದ ದೂರ ಆಗ್ತಿರೋದು ಶಾಶ್ವತವಾಗಿ ನಿನಗೆ ಹತ್ರ ಆಗೋದಿಕ್ಕೆ. ಯಾವತ್ತಿದ್ರು ಇವಳನ್ನ ಪಡೆದೇ ಪಡಿತೀನಿ ಅನ್ನೋ ಛಲ, ನಂಬಿಕೆ ನಿನಗಿರ್ಲಿ. ಟೇಕ್ ಇಟ್ ಈಸಿ, ಡೋಂಟ್ ವರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾಸ್ಟರ್. ಏನಾಯ್ತಮ್ಮ? ಏನಾಯ್ತಮ್ಮ ದೀಪ್ತಿ? ಮತ್ತೆ ನಿಮ್ ತಮ್ಮ ಶರತ್ತು ನಿನ್ ಬಿಟ್ಟು ಬೇರೆ ಹುಡುಗಿ ಲೈನ್ ಹೊಡಿತಿದ್ದಾನ? ಶರತ್ತು ಏನ್ ಮಾಡ್ದ ಅಂತ ಹೇಳೆ? ಅವನು ಎಲ್ಲರ ಮುಂದೆ ಇವಳನ್ನ ಕೆಣಕಿರ್ಬೇಕು. ನೀಲಾದ್ರಿ ಪಾರ್ಕ್ ನಲ್ಲಿ ಓ ಲೈಲಾ ಅಂತ ಟೇಸಿಂಗ್ ಸಾಂಗ್ ಹಾಡ್ದ, ಮೈ ಕೈ ಮುಟ್ ಮಾತಾಡಿಸ್ದ. ಅದು ಅಲ್ದೆ ಆ ಫಿಲ್ಮ್ ಸ್ಟಾರ್ ಥ್ರಿಲ್ಲರ್ ಮಂಚ ಎದುರಿಗೆ ಇವಳು ನನ್ನ ಹೆಂಡತಿ ಅಂದ. ಅಯ್ಯೋ, ಇಷ್ಟೇ ತಾನೆ? ನಾಳೆ ಮಾಡ್ಬೇಕಾದ ಕೆಲ್ಸನ ಇವತ್ ಮಾಡ್ದ ಅಷ್ಟೇ. ಸರಿ, ಏನ್ ಮಾಡ್ದ? ನೀನ್ಯಾರಮ್ಮ? ಅಷ್ಟಕ್ಕೆ ರೌಡಿಗಳನ್ನ ಕರೆಸಿ ಹುಚ್ಚನಾಗಿ ಹೊಡೆದಂಗೆ ಯಾರಾಬರಿ ಇವತ್ ಕೊಡ್ಸಿರೋದು ಬರೀ ಅಡ್ವಾನ್ಸ್. ಇನ್ನೊಂದ್ಸಲ ನಾನು ಮುಂದೆ ನೀನು ಬಾಲ ಬಿಚ್ಚಿದ್ರೆ ನಮ್ಮ ಮನೆ ಗೋಡೆ ಮೇಲೆ ನಿನ್ನ ಫೋಟೋ ಇರುತ್ತೆ, ಹಾರ ಸಮೇತ. ನಿಮ್ಮ ಅಕ್ಕಂದ್ರಿಗೆ ಇರೋ ಬುದ್ಧಿ ನೀಯತ್ತು ನಿನ್ಗಿಲ್ವಲ್ಲಮ್ಮ? ಅಲ್ಲಮ್ಮ, ನಿಮ್ ತಂದೆ ಆಸೆ ನಮ್ ತಂದೆ ಆಸೆ ನೆರವೇರಿಸೋದು ನಮ್ಮ ಕರ್ತವ್ಯ ಅಲ್ವೇನಮ್ಮ? ಸುಮ್ನೆ ಇರೋಣ. ಇವಳು ಯಾವ ತ್ರಿಪುರ ಸುಂದರಿ ಅಂತ ಬೇಡ್ಕೊಂತ ಇದೀಯಾ? ನನ್ ತಮ್ಮ ಮನ್ಸ್ ಮಾಡಿದ್ರೆ ಇವಳು ಅಪ್ಪನಂತ ತೊಳ್ ಸಿಗ್ತಾಳೆ. ಸರಿ, ನನ್ ತಮ್ಮ ಯಾರು? ನಾನೇ. ಎಲ್ಲರೂ ಕೇಳ್ಕೊಳ್ಳಿ,
ಈ ಜನ್ಮದಲ್ಲಿ ನನ್ನ ಮದ್ವೆ ಅಂತ ಆದ್ರೆ ಅದು ನನ್ನ ದೀಪ್ತಿ ಜೊತೆ. ಯಾವ ಜನ್ಮದಲ್ಲೂ ನನ್ನ ತಂಗಿ ಮದ್ವೆನ ನಿನ್ ಜೊತೆ ಮಾಡೋದಿಲ್ಲ. ಮಾಡಲ್ಲ ಮಾಡಲ್ಲ ಮಾಡೋದೇ ಇಲ್ಲ. ಅಪ್ಪಂದಿರು ಹಾಕಿರೋ ಹಳೆ ಆಲದ ಮರದ ಅಗ್ರಿಮೆಂಟ್ಗೆ ನಮ್ ದೀಪ್ತಿ ನೇಣ್ ಹಾಕೋಕೆ ನಮ್ಗೆ ಇಷ್ಟ ಇಲ್ಲ. ಅಪ್ಸರೆ ಆಗಿರೋ ನಮ್ ದೀಪ್ತಿನ ಯಾರಾದ್ರೂ ಕೋಟ್ಯಾಧೀಶ್ವರ ಮೆಚ್ಚಿ ಮದ್ವೆ ಆಗ್ತಾನೆ. ಮುಚ್ಚಲೆ ಬಾಯಿನ. ಇಂದು ಕೋಪ ಜಾಸ್ತಿ ಆಯ್ತೇನೆ. ಕಿವಿಶ್ವರ, ನಿನ್ ಬಾಲನ ಎಲ್ ಕಟ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಆಮೇಲೆ ಬಾಲ ದೋಸೆ ಮೊದಲನೇ ಅಕ್ಷರ, ಬೆಣ್ಣೆ ಕೊನೆ ಅಕ್ಷರ ಹಾಕಿ ಸ್ಪೆಷಲ್ ತಿಂಡಿ ಮಾಡಿರ್ತೀನಿ. ಭಾವ ಬಾ, ನಿನ್ನ ಜೀವನ ಪೂರ್ತಿ ಮರಿದಿರೋ ಮದ್ದು ಕೊಡ್ತೀನಿ ಬಾ. ಅಪ್ಪ ಶರತ್ತು ಗೊತ್ತಾಯ್ತ್ರಣ್ಣ, ಕಚ್ಚಿಸ್ಕೊಳ್ಳಿ ಹೋಗಿ. ಇವ್ರ ಕತೆ ಮುಗೀತು. ಚಿಕ್ಕಪ್ಪ ಓನಮ್ಮ ಓನಮ್ಮ ಪುಟ್ಟಿ. ಡೋಂಟ್ ವರಿ ಚಿಕ್ಕಪ್ಪ, ಜಯ ನಿಂದೆ ಆಗುತ್ತೆ. ಆಯ್ತಮ್ಮ. ಚಿಕ್ಕಪ್ಪ, ಚಿಕ್ಕಮ್ಮಂಗೆ ತುಂಬಾ ದುರಹಂಕಾರ. ಸಂಪತ್ಗೆ ಸವಾಲ್ನಲ್ಲಿ ಅಣ್ಣವರು ಮಂಜುಳನ್ ಪಳಗಿಸ್ದಂಗೆ, ಭಂಡಾನನ ಗಂಡದಲ್ಲಿ ಜಗದೀಶ್ ಪ್ರಿಯಾಂಕನ ಪಳಗಿಸ್ದಂಗೆ ನೀನು ಪಳಗಿಸು ಚಿಕ್ಕಪ್ಪ. ಆಯ್ತಮ್ಮ. ಪ್ರೀತಿಯ ಪ್ರಕಾಶ, ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವಿಷಯವನ್ನು ಹಲವಾರು ಪತ್ರದಲ್ಲಿ ಬರೆದರೂ ಉತ್ತರಿಸದೇ ಇರುವ ನಿಮ್ಮ ಮೌನವೇ ಒಪ್ಪಿಗೆ ಎಂದು ಭಾವಿಸಿ ನಿಮಗಾಗಿ ಕಾಯುತ್ತಿರುವ ಇಂತೆ ನಿಮ್ಮ ದೀಪ್ತಿ ಮಾಧುರ್ಯ. ದೇವ್ರೆ, ನಮ್ಮ ಅಪ್ಪ ಅಮ್ಮನ ಆಕಾಂಕ್ಷೆಗಳನ್ನ ನುಚ್ಚುನೂರು ಮಾಡಕ್ ಹೊರಟಿರೋ ಇವಳ ಆಸೆನ ಯಾವತ್ತೂ ನೆರವೇರಿಸ್ಬೇಡಪ್ಪ. ಜೂನಿಯರ್ ಆರ್ಟಿಸ್ಟ್ ಆಗಿರೋ ನನ್ನನ್ನ ಹೀರೋ ಆಗುವಾಗ ಮಾಡಿ ನನ್ನ ಅದೃಷ್ಟ ಬಾಗಿಲನ್ನ ತೆಗೆ ಹಾಗೆ ಮಾಡಪ್ಪ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾವು ಆಯ್ ಬೆಂಗಳೂರು ಪತ್ರಿಕೆಯಿಂದ ಬಂದಿದ್ದೀವಿ, ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು. ನನ್ನ ಹೌದು ಸರ್, ನಾವು ಈ ಕೈದಿಗಳ ಜೀವನ ಚರಿತ್ರೆ ಮತ್ತು ಅವರ ಆತ್ಮ ವಿಕಾಸದ ಬಗ್ಗೆ ಪುಸ್ತಕ ಬರಿತಾ ಇದ್ದೀವಿ. ತಾವು ತಮ್ಮ ಅನುಭವನ ಹೇಳಬೇಕು ಅಂತ. ಅನುಭವನ ಕೇಳಿ. ನೀವು ಜೈಲಿಗೆ ಬಂದ ಕಾರಣ? ಕೊಲೆ. ಯಾರನ್ನ ಕೊಲೆ ಮಾಡಿದ್ರಿ? ನಾನು ಕಟ್ಕೊಂಡಿದ್ದ ಹೆಂಡತಿನ, ಅವಳು ಇಟ್ಕೊಂಡಿದ್ದ ಮಿಂಡನ್ನ. ನೀವು ಇದಕ್ಕೆ ಎಷ್ಟು ವರ್ಷ ಶಿಕ್ಷೆ ಅನುಭವಿಸಿದ್ರಿ? 14 ವರ್ಷ. ಈಗ ಏನ್ ಅನ್ನಿಸ್ತಾ ಇದೆ ನಿಮಗೆ? ನಾನು ದುಡುಕ್ಬಾರ್ದಾಗಿತ್ತು. ತಪ್ಪು ಮಾಡಿದ್ದವರು, ಶಿಕ್ಷೆ ಅನುಭವಿಸಿದ್ದು ನಾನು. ನಿಮ್ಗೆ ಅಂತ ನಿಮ್ಮವ್ರು ಯಾರಾದ್ರೂ ಇದಾರಾ? ನನ್ನ ಮಗಳು. ಅವ್ರೆಲ್ಲಿದ್ದಾರೆ? ಹುಚ್ಚಾಸ್ಪತ್ರೆಯಲ್ಲಿ. ಅಲ್ಲಯ್ಯ, ನಿನ್ ಮನುಷ್ಯನ ಮೃಗಾನ? ಹುಚ್ಚ ಹಿಡಿದಿರೋ ನಿನ್ನ ಹೆತ್ತ ಮಗಳನ್ನ ಹುಚ್ಚಿ ಅಂತ ಇಲ್ಲಿ ತಂದು ಬಿಟ್ಟು ಹೋಗಿದ್ಯಲ್ಲ. ಅವತ್ ನನ್ನ ಪರಿಸ್ಥಿತಿ ಆಗಿತ್ತು ಸರ್. ನನ್ನ ಮಗಳಿಗೆ ಇದೇ ಸೇಫ್ಟಿ ಜಾಗ ಅಂತ ಅನಿಸ್ತು, ಅದಕ್ಕೆ ಬಿಟ್ಟೋದೆ. ಯಾರಾದ್ರೂ ಸಂಬಂಧಿಕರ ಮನೇಲಿ ಬಿಟ್ಟು ಹೋಗೋದಾಗಿತ್ತಲ್ಲ. ಸಂಬಂಧಿಕರ ಮನೆಗಿಂತ ಸ್ನೇಹಿತರ ಮನೆನೇ ಇತ್ತು ಸರ್. ನನ್ನ ಮಗಳನ್ನ ಕೊಲೆಗಾರನ ಮಗಳು ಅನ್ನೋ ದೃಷ್ಟಿಲಿ ನೋಡ್ತಾರೆ ಅಂತ ನಾನು ಇಲ್ಲಿ ಬಿಟ್ಟೋದೆ ಸರ್. ನಾನು ತುಂಬಾ ನೊಂದು ಬೆಂದೋಗಿದ್ದೀನಿ. ನನ್ನ ತಪ್ಪನ್ನು ಕ್ಷಮಿಸಿ ದಯವಿಟ್ಟು ನನ್ನ ಮಗಳನ್ನ ತೋರಿಸಿ ಸರ್. ನೋಡಿ, ಇಲ್ಲೇ ಇದ್ದಾಳೆ. ನನ್ನ ಕಂದ. ನಾನು ಬಂದ್ಬಿಟ್ಟಮ್ಮ, ನಾನು ಬಂದ್ಬಿಟ್ಟೆ. ನಿನ್ನ ಬಿಟ್ಟು ನಾನು ಹೋಗಲ್ಲಮ್ಮ. ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲಮ್ಮ. ಯೋ, ನೀನೇನೇ ಹೇಳೋದು ಅವಳಿಗೆ ಅರ್ಥ ಆಗಲ್ಲ. ಯಾಕೆ ಡಾಕ್ಟ್ರೆ? ಯಾಕ? ಅಲ್ಲಯ್ಯ, ಚೆನ್ನಾಗಿರೋ ನಿನ್ ಮಗಳನ್ನ ಈ ವಾತಾವರಣದಲ್ಲಿ ತಂದು ಬಿಟ್ಟಿಯಲ್ಲ, ಈಗ ಇದಕ್ ಹೊಂದ್ಕೊಂಡು ಅವಳು ನಿಜವಾಗ್ಲೂ ಹುಚ್ಚಿಯಾಗ್ಬಿಟ್ಟಿದ್ದಾಳೆ. ಯಾಕೆ ಅಳ್ತಿದ್ಯಾ? ಅಳ್ಬೇಡ ಕಣೋ. ಯಾಕೆ ಅಳ್ತೀಯ? ನಾನಿದ್ದೀನಿ, ಅಳ್ಬೇಡ. ಚಾಕ್ಲೇಟ್ ಬೇಕಾ ನಿಂಗೆ? ನಾನ್ ಕೊಡ್ತೀನಿ. ಇರುತ್ತಾ ನಿನ್ನ ಹತ್ರ ಚಾಕ್ಲೇಟ್ ಇದೆಯಾ? ಚಾಕ್ಲೇಟ್ ಬೇಕಮ್ಮ ನಿಮ್ಗೆ? ಚಾಕ್ಲೇಟ್ ಬೇಕಾ? ಕರ್ಕೊಂಡು ಹೋಗಿ. ಬಾಮ ಕೊಡ್ತೀನಿ ಬಾ. ಅಮ್ಮ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನ್ ನನ್ನ ಆಜ್ಞೆ ಅಷ್ಟೇ ಅಲ್ಲ, ನನ್ನ ಮಗಳಿದ್ದ ಹಾಗೆ. ನಮ್ ಶರತ್ತು ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನಮ್ಮ. ನನ್ನ ತಮ್ಮನ ಹಣೆಯಲ್ಲಿ ಮದ್ವೆ ಅನ್ನೋದಿದ್ರೆ ಅದ್ ನಿನ್ ಜೊತೆಲಿ ಮಾತ್ರ ಕಣಮ್ಮ. ಅಮ್ಮ ದೀಪ್ತಿ, ದಯವಿಟ್ಟು ನಿನ್ನ ಮನಸ್ಸನ್ನ ಯಾರಿಗೂ ಕೊಡದೆ ನನ್ನ ತಮ್ಮನ್ನೇ ಮದುವೆ ಮಾಡ್ಕೊಂಡ್ರೆ ನಮ್ಮ ತಂದೆಯವರು ಮಾವನವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಮ್ಮ. ನಮಗೂ ನಿಮ್ದಿ ಅಲ್ವೇ? ಅಲ್ವಾ ಅಣ್ಣ? ಹೌದೌದು, ಸರಿಯಾಗಿ ಹೇಳಿ.
ಏನ್ರಿ ಹೀಗ್ ನೋಡ್ತಾ ಇದ್ದೀರಾ? ಪುಸ್ಲಾಯ್ಸೋದನ್ ಬಿಟ್ಟು ಮೊದ್ಲು ಫ್ಯಾಕ್ಟ್ರಿಗೆ ಹೋಗೋದನ್ನ ಕಲೀರಿ. ರೀ ಮತ್ತೇನಾದ್ರೂ ಬಾಲಾಗೆಲ್ಲ ಬಿಚ್ಚಿದ್ರೆ ಗೊತ್ತಲ್ಲ. ಈ ಪ್ಯಾಂಟ್ ಹಾಕೊಂಡು ಫಸ್ಟ್ ಇಲ್ಲಿಂದ ಹೊರಡ್ರಿ. ದೀಪ್ತಿ, ನಿನ್ನೆ ಈಗ ನಮ್ಮ ಯಜಮಾನ್ ಹತ್ರ ಮಾತಾಡಿದ್ದೆಲ್ಲ ನಿಜ ಅನ್ಕೊಂಬಿಟ್ಟಿಯ ಪುಟ್ಟ? ದೀಪ್ತಿ, ನೀನ್ ನಮ್ ತಂಗಿ ಮಾತ್ರ ಅಲ್ಲ, ನಮ್ ಹೊಟ್ಟೆಲ್ ಹುಟ್ಟಿರೋ ಮಗಳಿದ್ದಾಗೆ. ನೀನ್ ಯಾವಾಗ್ಲೂ ನಮ್ ಜೊತೆ ಇರ್ಬೇಕು ಅನ್ನೋದೇ ನಮ್ಮ ಆಸೆ ಚಿನ್ನ. ನೋಡು, ನೀನ್ ಭಾವಂತ್ರ ಹೇಳ್ದ ಹಾಗೆ ನೀನ್ ಶರತ್ನೇ ಮದ್ವೆ ಆಗ್ಬಿಡಮ್ಮ. ಅಯ್ಯೋ, ನಕ್ ಬಿಟ್ಲು ಕಣ್ರೆ, ಮದ್ವೆಗೆ ಒಪ್ದಾಗೇನೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಹಲೋ ಸಿಸ್ಟರ್ಸ್. ಈ ಮನೇಲಿ ಯಾರ್ಯಾರು ಯಾವ್ಯಾವ ತರ ನಾಟಕ ಆಡ್ತಾ ಇದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಜೀವನ ಪೂರ್ತಿ ಕುಮಾರಿಯಾಗಿ ಇದ್ಬಿಡ್ತೀನಿ ಹೊರತು ಅವನನ್ನ ಮಾತ್ರ ಮದ್ವೆ ಆಗಲ್ಲ. ನೋಡಿ, ನಾನ್ ನಿಮ್ ಜೊತೆ ಜೀವಂತವಾಗಿರ್ಬೇಕು ಅಂದ್ರೆ ಇನ್ಯಾವತ್ತೂ ನೀವು ಈ ವಿಷಯದ ಬಗ್ಗೆ ಒತ್ತಾಯ ಮಾಡಬಾರ್ದು. ನಮಸ್ಕಾರ ಕಣ್ರಮ್ಮ. ನೀವು ನಾರಾಯಣಪ್ಪ? ನಾರಾಯಣಪ್ಪ. ಕೊಲೆಗಾರ? ನೀನ್ ಯಾಕೆ ಬಂದೆ ಇಲ್ಲಿಗೆ? ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ನಮ್ಮ ಹತ್ರ ನೀನೇನು ಮಾತಾಡ್ಬೇಡ. ನಮ್ ಗಂಡಂದ್ರ ಮೇಲೆ ನೀನ್ ಕೆಟ್ಟ ಹೇಳಿ ಬೀಳೋದ್ ಬೇಡ. ಮೊದ್ಲು ಇಲ್ಲಿಂದ ಹೊರಟೋಗು. ದುಡುಕ್ಬೇಡಿ, ನಾನು ಹೇಳೋದನ್ನ ಕೇಳಿ. ನನ್ನ ಮಾತು ಕೇಳಿ. ಯೋ, ಯಾವನೇ ನೀನು? ಒಳ್ಳೆ ಕಾರಂದಿ ಬಿದ್ದು ಬೀಳ್ತಾ ಇದ್ಯಾ? ಅಯ್ಯಪ್ಪ, ನೀನು ನಮ್ಮನೆಗೆ ಬಂದು ನಮ್ಮನ್ನೇ ಯಾರು? ನೀನ್ ಯಾರು? ನಾರಾಯಣಪ್ಪ ಅಂತ. ನೀನು? ನಾನ್ ಶರತ್ ಅಂತ. ನಿಮ್ ತಂದೆ ಹೆಸರು? ಪರಮಶಿವಯ್ಯ. ಪರಮಶಿವಪ್ಪ ನಾಲ್ಕನೇ ಮಗ ನಾನು. ಯಾಕೆ? ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಡೊನೇಷನ್ ಕೇಳ್ಬಿಡಿ, ನಾವೇ ಊಟ ಆಗ್ಬಿಟ್ಟಿದೀವಿ. ಅದಲ್ಲಪ್ಪ, ಮುಖ್ಯವಾದ ವಿಷಯ. ನಡಿ ಹೇಳ್ತೀನಿ. ಏನದು? ಅಯ್ಯೋ ನಡಿಯಪ್ಪ. ಎಲ್ರಿ ನೋಡಪ್ಪ ಶರತ್ ಕುಮಾರ್, ನಾನ್ ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಬೇಕು. ಈ ಬೋರ್ಡ್ ನನ್ನ ಮಗ ಕಿಡ್ನಿ ಕದಿಯವನ್ ಇರ್ಬೇಕು. ನೀನು ನಿಮ್ಮ ಅತ್ತಿಗೆ ತಂಗಿ ದೀಪ್ತಿನ ತುಂಬಾ ಪ್ರೀತಿಸ್ತಿದೀಯಲ್ಲ? ಆದ್ರೆ ಅವಳು ನಿನ್ನ ಪ್ರೀತಿಸ್ತಾ ಇಲ್ಲ ಅಲ್ಲ? ಅವಳು ಬೇರೆ ಯಾರನ್ನೋ ಪ್ರೀತಿಸ್ತಾ ಇರ್ಬೇಕು ಅಲ್ಲ? ಯಾರನ್ನ? ಅದೇ ಆ ಸಿನಿಮಾ ಸ್ಟಾರ್ ಪ್ರಕಾಶ್ ರೈ. ನಿನ್ ದೀಪ್ತಿ ಪ್ರಕಾಶ್ ರೈನ ಯಾಕೆ ಪ್ರೀತಿಸ್ತಾ ಇದ್ದಾಳೆ ಗೊತ್ತಾ? ನಾನ್ ಮಂಡ್ಯ ಫೇಮಸ್, ಅವನು ಇಂಡಿಯಾ ಫೇಮಸ್. ನನ್ ಮೂರಡಿ, ಅವನು 6 ಅಡಿ. ಅವ್ನ್ ಲಕ್ಷಣವಾಗಿದ್ದಾನೆ, ನಾನು ಅವಲಕ್ಷಣವಾಗಿದ್ದೀನಿ. ಅದಕ್ಕೆ ಸುಳ್ಳು. ಈ ಪ್ರಪಂಚದಲ್ಲಿ ಹಣಕ್ಕಿಂತ ತುಂಬಾ ಲಕ್ಷಣವಾದ್ದು ಯಾವುದೂ ಇಲ್ಲ. ಅಂದ್ರೆ ನಿನ್ ದೀಪ್ತಿ ಸಾಯೋವರೆಗೂ ಶ್ರೀಮಂತಿಗೆ ಹೊಳೆಯಲ್ಲಿ ತೇಲಾಡ್ಕೊಂಡಿರ್ಬಹುದು ಅಂತ ಆ ಪ್ರಕಾಶ್ ರೈನ ಇಷ್ಟಪಟ್ಟಿರೋದು. ಈ ಟಕ್ಲು ಕರೆಕ್ಟ್ ಆಗಿ ಹೇಳ್ತಾವನೆ. ಯೋಚನೆ ಮಾಡ್ಬೇಡ ಶರತ್. ನಿಮ್ಮತ್ಕೇರು ಮನೆಯಿಂದ ಹೊರತಳ್ಳಿದ್ದು ನನ್ನನ್ನಲ್ಲ, ಅವ್ರ ಪಾಲಿನ ಅದೃಷ್ಟನ. ಸ್ವಲ್ಪ ಅರ್ಥ ಆಗಂಗೆ. ಸರಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಬೇಗ ಬನ್ನಿ. ನಾನ್ ನಿನಗೆ 50 ಲಕ್ಷ ರೂಪಾಯಿ ಕೊಡ್ತೀನಿ. ಏನಂದಿರಿ ಮಹಾಸ್ವಾಮಿ? 50 ಲಕ್ಷ ಕೊಡ್ತೀನಿ ಎಂದೆ. ಏನಂದಿರಿ ತಂದೆ? 50 ಲಕ್ಷ ರೂಪಾಯಿ ಕೊಡ್ತೀನಿ ಎಂದೆ. ಧನ್ಯನಾದೆ. ಇನ್ನು ಒಂದೇ ಒಂದ್ಸಲ ಹೇಳು ಪರಮಾತ್ಮ. ನಾನ್ ನಿನಗೆ 50 ಲಕ್ಷ ರೂಪಾಯಿ ಕೊಡ್ತೀನಿ ಎಂದೆ. ತಂದೆ, ವಿಠಲ, ಗೋವಿಂದ, ನಾರಾಯಣ, ಕಾಪಾಡು ತಂದೆ. ಇದನ್ನ ನಾನು ಹೇಗ್ ನಂಬ್ಲಿ ಗುರುವೇ? ಕಾಣದೇ ಇರೋ ದೇವ್ರನ್ನ ಹೇಗ್ ನಂಬ್ತೀಯೋ ಹಾಗೆ ಕಾಣಿಸ್ತಾ ಇರೋ ನನ್ನ ನಂಬು, ನಿನಗೆ ಒಳ್ಳೇದಾಗುತ್ತೆ. ನಮ್ ತಾಯಣೆಗೆ ಒಳ್ಳೇದಾಗತ್ತಾ? ಆಗುತ್ತೆ. ಮನೆ ದೇವರಾಣೆಗೂ ಆಗುತ್ತಯ್ಯ. ಹೌದಾ? ಹಂಗಾರೆ 50 ಲಕ್ಷ ಕೊಡು. ನಿನಗೆ 50 ಲಕ್ಷ ಕೊಟ್ರೆ ನನಗೇನ್ ಕೊಡ್ತೀಯ? ಯು ಮೀನ್ ಕಮಿಷನ್? ಎಷ್ಟು? 50%. 50%? 25 ಲಕ್ಷ. ಸ್ವಲ್ಪ ಕನ್ಸೆಷನ್ ಮಾಡಿಕೊಂಡು. ಪುಕ್ಸಟ್ಟೆ 50 ಲಕ್ಷ ರೂಪಾಯಿ ಬರುವಾಗ 25 ಲಕ್ಷ ನನಗ್ ಕೊಟ್ರೆ ನಿನ್ ಗಂಟೆನೂ ಹೋಗಲ್ವಲ್ಲ? ಕಳ್ಳ. ಕೊಡ್ತೀನಿ ಗುರುವೆ. ಎಲ್ಲಿ ಈಗ್ಲೇ 25 ಕೊಟ್ಬಿಡು. ಇವತ್ತಲ್ಲ, ನಾಡಿದ್ದು ಇದೇ ಜಾಗದಲ್ಲಿ ಬಾ, ಕೊಡ್ತೀನಿ. ತಿನ್ನು ಮೊದ್ಲು. 25 ಲಕ್ಷ ಹೊಟ್ಟೆ ತುಂಬೋಗಿದೆ. ನೀರು ತಿನ್ನು ಗುರುವೆ, ತಿನ್ನು. 2 ಕೋಟಿ, 2 ಸಿರ, 2 ಪಾಯ, ಬೇಜ ಪಾಶ ಅಲ್ಲ. ಸಾರಿ. ಇಡಿಯಟ್. ಈ ಡ್ಯಾಶ್ ಹೊಡೆಯೋ ತೆವಲ್ನ ಬಿಟ್ಬಿಡು. ವೈಟ್ ಡಯಾನ, ಇದು ತೆವಲಿನ ಡ್ಯಾಶ್ ಅಲ್ಲ,
ಇನ್ನು 3 ದಿನದಲ್ಲಿ ನೀನು ನಿನ್ ಕುತ್ತಿಗೆನ ನನಗೆ ಚಾಚಿ ಕಟ್ಟಿಸ್ಕೊಳ್ಳೋ 3 ಗಂಟಿನ ಲವ್ ಸಿಗ್ನಲ್. ಏ ಮೆಂಟಲ್ ಫುಲ್, ಹಗಲ್ ಕನ್ಸ್ ಕಾಣ್ಬೇಡ. ಇದು ಹಗಲ್ ಕನ್ಸಲ್ಲಮ್ಮ, ನನ್ನ ಪ್ರೀತಿಲಿ 7 ಜನ್ಮಕ್ಕೂ ಅಂಟುಕೊಂಡು ಬಂದಿರೋ ಲವ್ ಕನೆಕ್ಷನ್. ನಾ ಹಾರ್ಟ್ ಅದಿರಿಪೋಯಿಂది. ಒಂದು ವೇಳೆ ನನ್ನ ಜೀವನದಲ್ಲಿ ಗಂಡು ಅಂತ ಬರೋದಾದ್ರೆ ಅದು ಪ್ರಕಾಶ್ ರೈ ಮಾತ್ರ. ನಿನ್ನ ಈ ಕನಸು 14 ಜನ್ಮ ನೀನು ಹೊತ್ತು ಬಂದ್ರೂ ಈಡೇರಲ್ಲ. ಯಾಕೆಂದ್ರೆ ಪ್ರಕಾಶ್ ರೈಗೆ ಮದುವೆ ಆಗಿ ಆಗ್ಲೇ 2 ಮಕ್ಕಳಿದ್ದಾರೆ. ಸೊ ಹಲೋ, ನಿನ್ನನ್ನು ಮದುವೆ ಆಗೋನು ನಾನೇ. ವೇಟ್ ಫಾರ್ 3 days, ನಾನು ಲಕ್ಷಾಧಿಪತಿ ಆಗ್ತೀನಿ. 9 days ಇನ್ 3 days ಅಲ್ಲಿ ನಾನು ಏನಾಗ್ತೀನಿ ಅಂತಾನೆ ಗೊತ್ತಿಲ್ಲ. ಹಲೋ ಡಯಾನಾ. ಹಾಯ್ ತಂದೆ, ಮುಕುಂದ, ಪರಂಧಾಮ, ಗೋವಿಂದ. ದುಡ್ಡು ತಂದಿದ್ದೀರಾ ತಂದೆ? ನಾನ್ ನಿನಗೆ ಹೇಳ್ದ ಹಾಗೆ 50 ಲಕ್ಷನ ತಂದಿದ್ದೀನಿ, ತಗೋ. ತಗೊಳಕ್ ಮುಂಚೆ ಈ ದುಡ್ಡನ್ನ ನನಗೆ ಯಾಕೆ ಕೊಡ್ತಾ ಇದೀಯ ಅಂತ ಗೊತ್ತಾಗಲಿಲ್ಲ ಗುರು. ನಮ್ ಪರಮಶಿವಪ್ಪನ 4 ಮಕ್ಕಳಲ್ಲಿ ನೀನೇ ಒಳ್ಳೆಯವನು ಅಂತ ಅನ್ನಿಸ್ತು, ಅದಕ್ಕೆ ತಗೋ. ನಾನ್ ತೆಗಿಯಕ್ ಮುಂಚೆ ನೀನೇ ಒಂದ್ ಸ್ವಲ್ಪ ಓಪನಿಂಗ್ ಮಾಡ್ಬಿಡು. ಯಾಕೆ? ಏನಿಲ್ಲ, ಈ ಬಾಂಬೆ ಕೊಯಂಬತ್ತೂರು ಬಾಂಬ್ ಬ್ಲಾಸ್ಟ್ ಅಂದ್ರೆ ಇದರಲ್ಲಿ RDX ಬಾಂಬ್ ಇದೆ ಅನ್ಕೊಂಡ್ಯಾ? ಹಂಗೇನಿಲ್ಲ ಗುರು, ಒಂಚೂರು ಡೋಸ್ ಆಯ್ತಷ್ಟೇ. ತಗೋ. ನಿನ್ನ 25 ಲಕ್ಷ ಕಮಿಷನ್. ನನಗೊಂದ್ ಪೈಸಾನು ಬೇಡ, ಎಲ್ಲ ನೀನ್ ಇಟ್ಕೊಂಡು ಮಜಾ ಮಾಡು. ನೀನ್ ಮನುಷ್ಯನಲ್ಲ ಗುರು, ದೇವ್ರು. ರವಿವಾರ ಬಂತು ವಕ್ರಯೋಗ, ಶನಿವಾರ ಹೋಯ್ತು ನಾನೇ ಹೀರೋ. ಟಾಟಾ ಬಿರ್ಲಾ ಝೀರೋ. ಶುಕ್ರಯೋಗ, ರವಿವಾರ ಬಂತು ವಕ್ರಯೋಗ, ಶನಿವಾರ ಹೋಯ್ತು ನಾನೇ ಹೀರೋ. ಟಾಟಾ ಬಿರ್ಲಾ ಝೀರೋ. ಶಾರುಕಿಗಿಂತ ನೀನೆ ಸುರ ಸುಂದರಾಂಗ. ಲಕ್ಷ್ಮಿ ಕಾಮರ್ಕೊಂಡಿದ್ರೆ 3 ಭಾಗ ನಮ್ ಕೀರ್ದ ಕುದುರೆ. ಅಂದು ಎಂದು ಎಂದು ನೀ ಪ್ರಾಪ್ತಿ ಪ್ರೇಮ ಸಿಂಧು. ಬಾಳ ಜರ್ನಿಗೆಂದು ನೀ ವ್ಯಾಪ್ತಿ ಪ್ರೇಮ ಬಂಧು. ಜಗ ಸಿಂಗಾರದ ಬಂಗಾರ ರತಿರಾಗದೆ. ಶುಕ್ರಯೋಗ, ರವಿವಾರ ಬಂತು ವಕ್ರಯೋಗ, ಶನಿವಾರ ಹೋಯ್ತು ನಾನೇ ಹೀರೋ. ಟಾಟಾ ಬಿರ್ಲಾ ಝೀರೋ. ಶುಕ್ರಯೋಗ, ರವಿವಾರ ಬಂತು ವಕ್ರಯೋಗ, ಶನಿವಾರ ಹೋಯ್ತು ನಾನೇ ಹೀರೋ. ಟಾಟಾ ಬಿರ್ಲಾ ಝೀರೋ. ಜೂಲಿ ಕಾಜೋಲಿಕ್ಕಿಂತ ದೀಪ್ತಿ ಬ್ಯೂಟಿನ ಗ್ರೇಟು. ಐಸಲ್ಲಿ ಇದ್ರೆ ಎಲ್ಲಾರು ಢಾನ ಮಜೋನ. ಕಾಯ ವಾಚ ಮನಸನ ಕಂಡು ಹಾಗೆ ಕನಸ. ನಿನ್ನ ಪ್ರೀತಿ ಬಿಂಬ ಪ್ರತಿಬಿಂಬ ಕಾಣೋದೆಂದ. ಶುಭ ನಾಳೆ ಶುಭ ಬಾಳೆ ಶುಭ ಮಂಗಳ. ಶುಕ್ರಯೋಗ, ರವಿವಾರ ಬಂತು ವಕ್ರಯೋಗ, ಶನಿವಾರ ಹೋಯ್ತು
ಬಂತು ವಕ್ರಯೋಗ ಶನಿವಾರ ಹೋಯ್ತು ನಾನೇ ಹೀರೋ ದಾದಾ ಬೆಲ್ಲ ಝೀರೋ ಶರತ್ ಆತ್ರ ಬದ್ಬಿಟ್ಟಲ್ಲೋ ಥೂ ನನ್ ಮಗನೇ ಆತ್ರಿಗೆ ಟಾಂಜನೆ ಆಗ್ಬಿಟ್ಟಲ್ಲ ಥೂ ಬೀದಿ ನಾಯಿ ಆಗ್ಬಿಟ್ಟಲ್ಲೋ ಇನ್ 2 ದಿನ ತಡ್ಕೊಳ್ಳೋ ನಿನ್ನ ಸ್ಟೋರಿ ಚೇಂಜ್ ಆಗ್ಬಿಡುತ್ತೆ ಕೆಂತಾಗ ತಗೋ ಈ ಅಗ್ರಿಮೆಂಟ್ಗೆ ಸೈನ್ ಮಾಡು. ಅಗ್ರಿಮೆಂಟಾ ಯಾಕೆ? ನೀನೀಗ 50 ಲಕ್ಷ ರೂಪಾಯಿ ಕೊಡಿಸ್ತಾ ಇದೀನಲ್ಲ ಅದಕ್ಕೆ. 50 ಲಕ್ಷ ರೂಪಾಯಿ ಕೊಡಿಸ್ತಾ ಇದ್ದೀರಾ? ಇದೇನು ಗುರುವೆ 50 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ 50 ಲಕ್ಷ ಕೊಡಿಸ್ತಾ ಇದ್ದೀನಿ ಅಂತ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದೀರಾ? ಮೊದಲು ಈ ಅಗ್ರಿಮೆಂಟ್ ಸೈನ್ ಮಾಡು. ಅದೇನು ಅಂತ ಓದ್ಬಿಡ್ತೀನಿ. ಓದು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ತುದಿಪೇಟೆಯ ಪರಮಶಿವಯ್ಯನವರ 4ನೇ ಪುತ್ರನಾದ ನಾನು ಅಂದ್ರೆ ಶರತ್ ಕುಮಾರ್ 28 ವಯಸ್ಸಿನವನಾದ ನಾನು ನನ್ನ ತಂದೆಯ ಪ್ರಾಣ ಸ್ನೇಹಿತನಾದ ನಾರಾಯಣಪ್ಪ. ನೀವು ನಮ್ಮ ತಂದೆ ಸ್ನೇಹಿತರ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮುಂದಕ್ಕೆ ಓದು. ಸಣ್ಣ ವೆಂಕಟರಮಣಪ್ಪ ಇವರ ಬಳಿ ಹಳೆ ಸ್ನೇಹದ ಮೇಲೆ 25 ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ತೆಗೆದುಕೊಂಡಿರುತ್ತೇನೆ. ಆದಷ್ಟು ಬೇಗ ಹಿಂತಿರುಗಿಸುತ್ತೇನೆಂದು ಆಶ್ವಾಸನೆ ಕೊಡುತ್ತಿದ್ದೇನೆ. ಇಂತಿ ಶರತ್ ಕುಮಾರ್. ಸೈನ್ ಮಾಡ್ಬಿಡ್ಲಾ? ಮಾಡ್ಬಿಡು. ಹೇಳಿ ಮಾಯಿ ಎಂಟಕ್ಳು ತಂದು ಅಯ್ಯ ನಿನ್ನ ಹಳೆ ಲಿಲ್ಲಿ ಪುಟ್ಟನ್ ತಂದು ಮರ್ಯಾದೆ ಮಾತಾಡು. ಕೂಲ್ ಡೌನ್ ಸುಮ್ನೆ ಒಂದು ಡೋಸ್ ಕಟ್ಟೆ ಅಷ್ಟೇ. ನಾನ್ ನಿನಗೆ 50 ಲಕ್ಷ ಕೊಡ್ಸಿದ್ಮೇಲೆ ನೀನ್ ನನಗೆ ಏಮಾರಿಸ್ಬಿಟ್ರೆ ಅದಕ್ಕೆ ಈ ಅಗ್ರಿಮೆಂಟ್ ಸೈನ್ ಮಾಡು. ಹೆಚ್ಚು ಕಮ್ಮಿ ಆಗಿ ನನಗೆ 50 ಲಕ್ಷ ಸಿಗದೆ ಕಾಲು ಎತ್ಕೊಂಡ್ಬಿಟ್ರೆ ನಾನು ಇದಕ್ಕೆ ಸೈನ್ ಮಾಡಿ ಸಾಲ್ಗಾರ ಬರ್ತೀನಲ್ಲ, ಅದಕ್ಕೇನ್ ಮಾಡೋದು? ನನ್ನ ಮೇಲೆ ಅನುಮಾನ ಪಡೋದು ಒಂದೇ, ಹೆತ್ತ ತಾಯಿ ಮೇಲೆ ಅನುಮಾನ ಪಡೋದು ಒಂದೇ. ಇದು ಡೂಪ್ಲಿಕೇಟ್, ಇದು ಒರಿಜಿನಲ್ ನನಗೆ. ಒಂದ್ ಕೆಲಸ ಮಾಡು, ನಂದೊಂದ್ ಮಾತು ನಡ್ಸ್ಕೊಟ್ಬಿಡು. ಈ 25 ಲಕ್ಷ ನಿನಗೆ ಕೊಟ್ಬಿಡ್ತೀನಿ. 25 ಲಕ್ಷ ಬಿಟ್ಬಿಡ್ತೀಯಾ? ತಗೋ, ಈ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನು ಮಾತು ನಡ್ಸ್ಕೊಡ್ತೀನಿ, ನಾನು ಹೇಳ್ದಾಗ ಕೇಳ್ತೀನಿ ಅಂತ. ನಿನ್ ಮಾತು ನಡ್ಸ್ಕೊಡ್ತೀನಿ, ನೀನ್ ಹೇಳ್ದಂಗೆ ಕೇಳ್ತೀನಿ, ನಿನ್ನ ಆಸೆ ಪೂರೈಸ್ತೀನಿ. ನೀನು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಈ 25 ಲಕ್ಷ ನಿನಗೆ ಕೊಟ್ಬಿಡ್ತೀನಿ. ಯಾಕ್ಲು ನನ್ನ ಮಗ ಯಾಕಪ್ಪ, ಏನಾಯ್ತು? ಯಾಕೆ ಕಳ್ತಿದ್ಯಾ? ಬಾಂಡ್ಲಿ ರಾಜ ಅನ್ಯಾಯವಾಗಿ ನನ್ನ ತಲೆ ಕೆಡಿಸಿ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ. ನಾನು ಅದನ್ನ ನಂಬ್ಕೊಂಡು ಸಿನಿಮಾ ಸ್ಟಾರ್ ತಾರಾ ಜೊತೆ ರಜನಿಕಾಂತ್ ಸ್ಟೈಲ್ ಅಲ್ಲಿ ಒಂದು ಡ್ಯೂಯೆಟ್ ಆಡ್ಬಿಟ್ಟೆ. ಈಗೇನೆ ಅಂದ್ರೆ ನನ್ ಮಗಳನ್ನ ಬೇರೆ ಮದುವೆ ಆಗು ಅಂತ ಹೇಳ್ತಾ ಇದ್ಯಾ? ನಮ್ಮ ಮಂದವ್ರ ಆಳೆಗೂ ನಿನ್ ಕಾಲಿಗೆ ಬೀಳ್ತೀನಿ. 50 ಲಕ್ಷ ರೂಪಾಯಿ ಹೆಂಗ್ ಸಿಗುತ್ತೆ? ಹೇಳ್ತೀನಿ ಕೇಳು. ನಾನು ನಿಮ್ ತಂದೆ ಪರಮಶಿವಪ್ಪ, ನಿಮ್ಮ ಅತ್ತಿಗೆರ ತಂದೆ ಶಾಂತಪ್ಪ 3 ಜನನು ಕ್ಲೋಸ್ ಫ್ರೆಂಡ್ಸ್. ನಮ್ಮ ಹಾಗೆ ನಮ್ಮ ಹೆಂಡತಿರು ಕೂಡ ಕ್ಲೋಸ್ ಫ್ರೆಂಡ್ಸ್. ನಾವು 3 ಜನನು ಈ ಊರಲ್ಲಿ ಇರ್ಲಿಲ್ಲ. ಅವತ್ತಿನಿಂದ ಅವನು ಊರಲ್ಲಿ ನಾಪತ್ತೆ ಕಣಯ್ಯ. ಆಹಾ ಆಹಾ, ಸ್ನೇಹ ಅಂದ್ರೆ ಇದು ಕಣಯ್ಯ. ಶಾಂತಪ್ಪ, ನಾವ್ ಹೆಂಗಿದ್ವಿ ಈಗ ಹೆಂಗ ಆಗೋಗ್ಬಿಟ್ವಲ್ಲೋ. ಎಲ್ಲ ನಮ್ ನಾರಾಯಣನ್ ದಯೆ ಕಣ್ಲ. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ ನಮ್ಮಿಬ್ಬರಿಗೆ ತಾನ್ ಕ್ಲರ್ಕ ಕೆಲಸ ಮಾಡ್ತಿರೋ ಬ್ಯಾಂಕ್ ನಿಂದ ಸಾಲ ಕೊಡ್ಸಿ ಈ ಮಟ್ಟಕ್ಕೆ ತಂದವನೆ. ಇದ್ರಲ್ಲಿ ನಂದೇನಯ್ಯ ಇದೆ? ನಾನೇನಂತ ಮಹಾ ಉಪಕಾರ ಮಾಡಿದ್ದು? ಎಲ್ಲ ನಿಮ್ಮಿಬ್ಬರು ಶ್ರಮದ ಫಲ. ನೀವು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಚೆನ್ನಾಗಿ ಸಂಪಾದನೆ ಮಾಡಿ ಇಟ್ಟಿದ್ದೀರಾ. 3 ಹೆಣ್ಣು 3 ಗಂಡು ಮಕ್ಳಿಗೆ ತಂದೆ ಆಗಿ 4ನೇ ದಿನ ಹೊಟ್ಟೆಲಿ ಹೊರಸಿ ಹಾಯಾಗಿದ್ದೀರಾ. ಎಲ್ಲ ಆದ್ರೂ ನಮ್ 3 ಜನ ಸ್ನೇಹ ಸ್ವಂತ ಅಣ್ಣ ತಮ್ಮಂದ್ರಿಗಿಂತಲೂ ಹೆಚ್ಚಾಗೈತ್ ಕಳ್ಳ. ಹೌದು ಕಳ್ಳ, ಎಲ್ಲ ದೇವ್ರ ದಯ ಕಳ್ಳ. ನೋಡ್ಲ, ನಾವು ಸತ್ತ ಮೇಲೆ ಅಕ್ಕಪಕ್ಕದಲ್ಲೇ ಎದುರು ಕಾಣ್ತಾ ಇದೆಯಲ್ಲ ನಮ್ ಗದ್ದೆ, ಅದ್ರಲ್ಲೇ ಸಮಾಧಿ ಆಗ್ಬೇಕು. ಏನಂತ್ಯಾ ಪರಮಶಿವ? ಸತ್ರು ನಾವು ಪಕ್ಕದಾಗೆ ಇರೋಣ. ಆದ್ರೆ ಇನ್ನೊಂದು ಮಾದಾಸೆ,
ಏನಿಲ್ಲ ನಮ್ಮ ಸ್ನೇಹ ಸಂಬಂಧ ನಮ್ ಮಕ್ಕಳಿಂದ ರಕ್ತ ಸಂಬಂಧ ಆಗ್ಬೇಕಲ್ಲ. ಅಂದ್ರೆ ನಂಗಿರೋ ಗಂಡ್ ಮಕ್ಳಿಗೆ ಶಾಂತಪ್ಪನ ಹೆಣ್ಮಕ್ಳು ತಂದ್ಕೋಬೇಕು. ಏನಂತೀಯ ಶಾಂತಪ್ಪ? ಆಯ್ತು ಗಣ್ಲ, ನೀನ್ ಹೇಳದ್ಮೇಲೆ ಮುಗಿ. ಅಲ್ಲಪ್ಪ ನೀವಿಬ್ರು ಕುಡಿದು ಮಾತಾಡ್ತಿಲ್ಲ ತಾನೆ? ಅಯ್ಯಯ್ಯೋ ದೇವರಾಣೆ ಇಲ್ಲಪ್ಪ. ಇದು ಮಾತು. ಶಾಂತಪ್ಪ, ನಾನು ಆದಷ್ಟು ಬೇಗ ಮೊಮ್ಮಗ ನೋಡ್ಬೇಕಲ್ಲ. ಅದಕ್ಕೆ 10 ವರ್ಷ ಕಾಯ್ಬೇಕಲ್ಲಪ್ಪ, ಈಗಲೇ ಬೇಕು ಅಂದ್ರೆ ಹೆಂಗೆ? ಮೊಮ್ಮಗನ್ಗೋಸ್ಕರ 10 ವರ್ಷ ಕಾಯ್ತೀನಯ್ಯ. ಮೊಮ್ಮಗನೇ ಬೇಕು ಅಂತ ಯಾಕಂತೀಯ? ನಮ್ದು ಭಾಗೀರಥಿ ವಂಶ, ಮೊಮ್ಮಗಳೇ ಹುಟ್ಟಾಳೆ. ಇಲ್ಲ ಇಲ್ಲ, ಮೊದ್ಲು ಮೊಮ್ಮಗನೇ ಹುಟ್ಟೋದು. ನಮ್ದು ಮಧುಕರ್ ನಾಯಕ್ ವಂಶ, ಗೊತ್ತೋ? ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ಮೊದ್ಲು ಮೊಮ್ಮಗಳೇ ಹುಟ್ಟೋದು. ಯಾವ ಯಾಕಂಗ್ ಕಿತ್ತಾಡ್ತೀರಾ? ಯಾವ್ದೋ ಒಂದು ಹುಟ್ಲಿ. ಇಲ್ಲ ಇಲ್ಲ, ಯಾವ್ದೋ ಹುಟ್ಬಾರ್ದು, ಮೊಮ್ಮಗನೇ ಹುಟ್ಬೇಕು. ಇಲ್ಲ, ಮೊಮ್ಮಗಳೇ, ಮೊಮ್ಮಗಳು. ಮೊಮ್ಮಗ 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 ಮೊಮ್ಮಗಳು ಮೊಮ್ಮಗಳು ಮೊಮ್ಮಗಳು. ಅಯ್ಯಯ್ಯ, ನಿಮ್ ಕೈ ಮುಗಿತೀನಿ ಕಣ್ರಯ್ಯ, ಕಿತ್ತಾಡ್ಬೇಡ್ರಯ್ಯ. ಒಂದ್ ಕೆಲಸ ಮಾಡೋಣ ಶಾಂತಪ್ಪ, ನನಗೇನಾದ್ರೂ ಮೊಮ್ಮಗ ಹುಟ್ಟದೆ ಮೊಮ್ಮಗಳು ಹುಟ್ಟಿದ್ರೆ ನನಗಿರೋ ಆಸ್ತಿನೆಲ್ಲ ನಿನಗೆ ಬರೆದ್ಬಿಟ್ಟು ನಾನು ದೇಶಾಂತರ ಹೊಂಟೋಯ್ತೀನಿ. ಏನಂತೀನಿ ನಾರಾಯಣಪ್ಪ? ಒಂದ್ ವೇಳೆ ಮೊಮ್ಮಗಳಲ್ದೆ ಮೊಮ್ಮಗ ಹುಟ್ಟಿದ್ರೆ ನನ್ನ ನಾಲ್ಗೆ ಕತ್ತರಿಸ್ಕೊಂಡು ಇಡೀ ಜೀವನ ನಿನ್ ಮನೇಲಿ ಜೀತ ಮಾಡ್ತೀನಿ. ಇದೇ ಮಾತೇನಪ್ಪ? ಮತ್ತೆ ಕಿತ್ತಾಡ್ತಾ ಇದೀರಲ್ಲೋ. ಪ್ರಾಣ ಸ್ನೇಹಿತರು ಅಂತ ಹೇಳ್ಕೊಂಡು ಒಂದ್ ಕೆಲಸ ಮಾಡಿ, ಕಿತ್ತಾಡೋದ್ ನಿಲ್ಸಿ ತಲಾ 2 ಲಕ್ಷ ರೂಪಾಯಿನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಿ. ಯಾರಿಗೆ ಮೊದ್ಲು ಮೊಮ್ಮಗ ಹುಟ್ಟುತ್ತೋ ಅವ್ರ ತಂದೆಗೆ ಸೇರುತ್ತೆ. ಸರಿನಾ? ನಿನಗೆ ಒಪ್ಪಿಗೆನಾ? ನಿನಗೆ ಒಪ್ಪಿಗೆನಾ? ಬಾ, ಇಲ್ಲಿ ಬರ್ಸೋಣ. ಬನ್ನಿ ಬನ್ನಿ ಬನ್ನಿ. ಆತ್ಮೀಯರು ಅಂದ್ರೆ ಆತ್ಮಕ್ಕೆ ಹತ್ತಿರವಾದವರು ಅನ್ನೋ ಮಾತಿಗೆ ತಕ್ಕಂತೆ ನಡ್ಕೊಂಡ್ರಿ. ಸ್ವಾರ್ಥಕ್ಕೋಸ್ಕರ ಸ್ನೇಹ ಬೆಳೆಸೋ ಈ ಕಾಲದಲ್ಲಿ ನಿಮ್ಮಂತವ್ರು ಇರೋದ್ರಿಂದ ಸ್ನೇಹ ಸೌಜನ್ಯ ಅನ್ನೋ ಪದಗಳು ಜೀವಂತವಾಗಿ ಉಳ್ಕೊಂಡಿರೋದು. ಬನ್ನಿ, ಸೈನ್ ಮಾಡಿ. ಸೈನ್ ಶಿವ, ನೀ ಮಾಡ. ನೀವು ಈ ತರದ ಕಂಡೀಷನ್ ಡೆಪಾಸಿಟ್ ಸ್ಕೀಮ್ ನಮ್ಮ ಬ್ಯಾಂಕ್ ನಲ್ಲಿಲ್ಲ. ನಮ್ಮ ಕ್ಲರ್ಕ್ ನಾರಾಯಣಪ್ಪನ ಗ್ಯಾರಂಟಿ ಮೇಲೆ ಹೆಡ್ ಆಫೀಸಿನಿಂದ ಪರ್ಮಿಷನ್ ತಗೊಂಡಿದ್ದೀನಿ. ನಮ್ಮ ಸೀನಿಯರ್ ಮ್ಯಾನೇಜರ್ ಭೇಟಿ ಮಾಡಿ ಹಣ ಕಟ್ಬಿಡಿ. ಸರಿ ಸರ್, ಬರ್ತೀವಿ ಸರ್. ನಮಸ್ಕಾರ ಸರ್, ಲಾಕರ್ ವಿಷಯ ಹೇಳಿದ್ನಲ್ಲ, 30 ವರ್ಷದ ಲಾಕರ್ ಬಾಡಿಗೆನ ಈಗಲೇ ಕಟ್ಟಿಸ್ಬಿಡ್ತೀನಿ ಸರ್. ಓಕೆ ಓಕೆ, ಸರಿ ಸರ್, ಬರ್ತೀವಿ ಸರ್. ಈ ಸಾಹೇಬ್ರು ತುಂಬಾ ಒಳ್ಳೆಯವರಪ್ಪ. ಹೌದೌದು. ಒಂದು ಮುಖ್ಯವಾದ ವಿಷಯ ಮಾಡ್ತಿದ್ದೆ. ನಾವು ಕಟ್ಕೊಂಡಿರೋ ಷರತ್ತು ನಮ್ 3 ಜನರಲ್ಲಿ ಮಾತ್ರ ಇರ್ಬೇಕು, ನಮ್ ಹೆಂಡತಿರ್ಗೂ ಗೊತ್ತಾಗಬಾರ್ದು. ಎಲ್ಲಿ ಸತ್ಯ ಮಾಡ್ರಿ. ಆಯ್ತಪ್ಪ, ಆಯ್ತು. ಮೊದ್ಲು ದುಡ್ಡು ಕಟ್ಟೋ ನಡೀಲಿ. ಬ್ಯಾಂಕ್ನಲ್ಲಿ ದುಡ್ಡಿಟ್ಟು ಲಾಕರ್ನಲ್ಲಿ ವಿಲ್ಲಿಟ್ಟು ಬಂದ್ಮೇಲೆ ನಾವು 3 ಜನನು ಸುಖವಾಗಿ ಜೀವನ ಸಾಗಿಸ್ತಾ ಇದ್ವಿ. ಕಾಲಚಕ್ರ ಉರುಳಿತು. ಮಹದಾಕಾಂಕ್ಷೆಯನ್ನಿಟ್ಟಿದ್ದ ಪರಮಶಿವಯ್ಯ ಮತ್ತು ಆತನ ಪತ್ನಿ ದೇವರ ಪಾದ ಸೇರ್ಕೊಂಡ್ರು. ಮೊದಲನೇ ಮಗನ ಮದುವೆನೂ ಆಯಿತು, 2ನೇ ಮಗನ ಮದುವೆನೂ ಆಯಿತು, 3ನೇ ಮಗನ ಮದುವೆನೂ ಆಯಿತು. ಶಾಂತಪ್ಪ ಮತ್ತು ಆತನ ಪತ್ನಿ ದೇವರ ಪಾದ ಸೇರ್ಕೊಂಡ್ರು. ಅಷ್ಟೊತ್ತಿಗಾಗಲೇ ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿತ್ತು. ನಿಮಗೂ ಕಷ್ಟ ನಷ್ಟ ಜಾಸ್ತಿ ಆಗಿ ಆಸ್ತಿ ಕರಗ್ತಾ ಬಂತು. ನಿಮ್ಮ ಗಾರ್ಡಿಯನ್ ನಾನು ಸಂಸಾರದ ಜೊತೆ ತರೀಕೆರೆಗೆ ಬಂದು ನಿಮ್ಮ ಅಣ್ಣ ಅತ್ತಿಗೆ ಒಪ್ಪಿಸಿ, ನೀವು ಬೆಂಗಳೂರಿಗೆ ಬಂದ್ಬಿಡಿ, ಅಲ್ಲೇ ಫ್ಯಾಕ್ಟ್ರಿಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಒಪ್ಪಿಸ್ದೆ. ಕೊನೆಯದಾಗಿ ನನ್ನ ಮಗಳ ಜೊತೆ darling. ಅಂತೂ ತರೀಕೆರೆ ಬಿಟ್ಟು ಹೋಗ್ತಾ ಇದೆಯಾ? ಈ ಮಂತ್ಲಿ ಸ್ಪೆಷಲ್ ಮೀಲ್ಸ್ ಕಟ್ಟಿಂಗ್ ಯಾವಾಗ ಸಿಗುತ್ತೆ? ಈ ಊಟ ಟೇಸ್ಟ್ ಮಾಡ್ಬೇಕು ಅಂದ್ರೆ ಬೆಂಗಳೂರು ತರೀಕೆರೆಯಿಂದ ಟ್ರಾನ್ಸ್ಫರ್ ಆಗಿ ಬ್ಯಾಂಕಿಗೆ ಬರೋ ಬದಲು ಸೆಂಟ್ರಲ್ ಜೈಲಲ್ಲಿ ಇದ್ದು ಈಗ ಬರ್ತಾ ಇದ್ದೀನಿ. ಈಗ ನಿಮ್ ಮಗಳು ಹೇಳಿದ್ದಾಳೆ? ಅವಳು ನೆಂಟ್ರ ಮನೆಯಲ್ಲಿ ಜೋಪಾನವಾಗಿದ್ದಾಳೆ. ಯೋಚನೆ ಮಾಡ್ಬೇಡ ಗುರುವೆ, ನಿಮ್ ಮಗಳನ್ನ ನನ್ನ ತಂಗಿ ತರ ತಿಳ್ಕೊಂಡು ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ. ಎಲ್ಲ ವಾಮನ, ಅವಾಗಲೇ ನನ್ನ ಮಗಳು ಮದುವೆ ಆಗ್ತೀನಿ ಅಂದೆಲ್ಲ, ನಿಂದೆ 4 ಜನ ಎಕಡೆ ಅಲ್ಲ ಗುರುವೆ, ನಮ್ಮಪ್ಪ ನಮ್ಮವ ಸೇರಿ ಇಟ್ಟಿರೋ ದುಡ್ಡನ್ನ ನಾನ್ ತಗೊಳ್ಳೋದಕ್ಕೆ ನಿನ್ ಮಗಳನ್ನ ನಾನ್ ಯಾಕೆ ಮದುವೆ ಆಗ್ಬೇಕು? ಆಗೋದಿಲ್ಲ. ಮದುವೆ ಆಗೋದಿಲ್ಲ? ಆಗೋದಿಲ್ಲ. ನೀನ್ ಮದುವೆ ಆಗದೆ ಇದ್ರೆ
ಈ 50 ಲಕ್ಷ ರೂಪಾಯಿ ಸಿಗೋ ವಿಷಯನ ನಿಮ್ಮಣ್ಣಂದ್ರಿಗೆ ಹೇಳಿ ಈ ಹಣ ಅವ್ರಿಗೆ ಸಿಗೋ ಹಾಗೆ ಮಾಡ್ತೀನಿ. ಯಾಕೋ ಸುಮ್ಮನಾಗ್ಬಿಟ್ಟೆ? ಅದು ಹಣದ ಮುಂದೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಸೊನ್ನೆ. ಪಾವ್ ಬಜ್ಜಿ ನನ್ನ ಮಗನೇ, ನೀನು ತೋರ್ಸ್ತೀನೋ ದೇವಲೋಕನ. ಅಣ್ಣ ಮದುವೆ ಆಗ್ತೀನ. ನಾನು ಜೋಯಿಸರ್ನ ಭೇಟಿ ಮಾಡಿ ಒಳ್ಳೆ ಮುಹೂರ್ತ ನೋಡ್ಕೊಂಡ್ ಬರ್ತೀನಿ. ಅಷ್ಟರಲ್ಲಿ ನಿಮ್ಮ ಅಣ್ಣಂದಿರ ಹತ್ರ ಮಾತಾಡಿರು. ಆಯ್ತು. ಗುಳ್ಳೆ ನರಿ ಬುದ್ಧಿ ಉಪಯೋಗಿಸ್ಬೇಡ, ನಿಯತ್ತಿ ನಾಯಿ ತರ ಇರು. ಬರ್ತೀನಿ. ದೀಪ್ತಿ, ಮೈ ಡಾರ್ಲಿಂಗ್, ಮೈ ಡಯಾನಾ, ವಾಟ್ ಕ್ಯಾನ್ ಐ ಡು? ಏನ್ ಇವತ್ ನಿನ್ ತಂಗಿನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅಯ್ಯೋ, ನೀನ್ ನೋಡ್ಬೇಕು ಅಂತ ತಲೆ ತಿಂತಿದ್ಲು. ಹಾಯ್ ಧನ್ಯಾ. ಹಾಯ್ ಆಂಟಿ. ಸ್ಕೂಲಿಗೆ ಹೋಗ್ಬಿಟ್ಟಿ? ಇವತ್ ಹೋಗ್ಲಿಲ್ಲ ಆಂಟಿ. ಬಿಸ್ಕಿಟ್ಸ್ ತಗೋ. ಶ್ರೀಲಕ್ಷ್ಮಿ, ದೀಪ್ತಿ ಕಾಫಿ ಕೊಟ್ಬಾ. ಆಗ್ಲಿ. ಅಕ್ಕ, ಏನೇ? ದೀಪ್ತಿ ಸ್ವಲ್ಪ ಕಾಫಿ ಕೊಟ್ಬಿಡೆ. ನೀನೇ ಕೊಡೆ. ನನಗೆ ಕೆಲಸ ಇದೆ, ಕೊಟ್ಬಿಡೆ. ಆಯ್ತು, ಕೊಡು. ಶರತ್, ಏನತ್ಗೆ? ಈ ಕಾಫಿ ತಗೊಂಡೋಗಿ ಮೇಲ್ಗಡೆ ದೀಪ್ತಿ ಕೊಡು. ಅಯ್ಯಪ್ಪ, ಬೇಡ ಸುಮ್ನೆ ಇರತ್ಗೆ. ಆ ಡಯಾನ ಅವ್ರ ಫ್ರೆಂಡ್ಸ್ಗಳ ಮುಂದೆ ಎಲ್ಲ ಶೇಪ್ ತೆಗಿತಾಳೆ. ಶರತ್, ಅವಳು ಎಷ್ಟೇ ಶೇಪ್ ತೆಗೆದ್ರು, ಏನೇ ಕಂಡಮ್ ಮಾಡಿದ್ರು, ನೀನ್ ಅವಳಿಗೆ ಕಾಳು ಹಾಕ್ತಾನೆ ಇರು. ಒಂದಲ್ಲ ಒಂದಿನ ಹಕ್ಕಿ ಸಿಕ್ಕೇ ಸಿಕ್ಕತ್ತೆ. ಹಂಗಂತೀರಾ? ಇಲ್ಲ ಬಂದ ನೋಡಿ ನಿನ್ ಮಜ್ಜಿ. ಬಾಯ್ ಮುಚ್ಕೊಂಡಿರೋಕ್ಕಾಗಲ್ ಬೇರೆ. ಯಾಕೆ ಗುರಂತ್ಯ? ನಿನ್ ಜಂಗಲ್ ಮೇ ಮಂಗಲ್ನ ಒಂದ್ ಸ್ವಲ್ಪ ರೇಕ್ಸೋಣ, ಸುಮ್ನಿರೆ. ಕಾಫಿ ತಗೊಳ್ಳಿ. ಗುಡ್ ಮಾರ್ನಿಂಗ್ ಶರತ್. ವೆರಿ ಗುಡ್ ಮಾರ್ನಿಂಗ್. ತಗೊಳ್ಳಿ. ಥ್ಯಾಂಕ್ಸ್ ಫಾರ್ ಕಾಫಿ. ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ದೀಪ್ತಿ, ನೀನು ಥ್ಯಾಂಕ್ಸ್ ಹೇಳೆ. ಅವಳು ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು? ಇವತ್ತಲ್ಲ ನಾಳೆ ಶರತ್ ಹೆಂಡತಿ ಆಗೋಳ್ತಾನೆ. ದಯವಿಟ್ಟು ಕೂತ್ಕೊಳ್ಳಿ ಶರತ್. ಪರವಾಗಿಲ್ಲ ಶರತ್, ನಮ್ ಜೊತೆ ಕೂತ್ಕೊಳ್ಳಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಓಹೋ, ನಮ್ ದೀಪ್ತಿ ಹೇಳಿದ್ರೆ ಕೂತ್ಕೋಬಹುದೇನೋ. ಹೇಳಿ, ಪರವಾಗಿಲ್ಲ. ಪ್ಲೀಸ್ ಹೇಳಿ. ಇಷ್ಟ ಇದ್ರೆ ಕೂತ್ಕೊಳ್ಳಿ. ಥ್ಯಾಂಕ್ ಯು. ದಿಕ್ಕಿನೇ ಡ್ಯಾಮೇಜ್ ಆಗೋದಲ್ಲಪ್ಪ. ಮಿಸ್ಟರ್ ಶರತ್, ನಮ್ ದೀಪ್ತಿ MSc ಮಾಡಿದಾಳೆ. ಹೈಯರ್ ಸ್ಟಡೀಸ್ಗೆ ಅಮೆರಿಕಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತಿದ್ದಾಳೆ. ನಿಮ್ಮನ್ ಮದ್ವೆ ಆದ್ರೆ ಅವಳು ಸುಖವಾಗಿರ್ತಾಳ? ನೋಡಿ, ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯದಿಂದ ನಾನಿವತ್ತು ಸಿನಿಮಾದಲ್ಲಿದ್ದೀನಿ. ನನ್ನನ್ನ ಮೆಚ್ಕೊಂಡಿರೋ ಈ ಜನ ಇವತ್ತಲ್ಲ ನಾಳೆ ನನ್ನ ಸೂಪರ್ ಸ್ಟಾರ್ ಮಾಡೇ ಮಾಡ್ತಾರೆ. ಆವಾಗ ನನ್ನ ದೀಪ್ತಿನ ಅಮೆರಿಕದಲ್ಲೇನು ಒಂದೊಂದು ದೇಶದಲ್ಲಿ ಒಂದೊಂದು ವರ್ಷ ಓದಿಸಿ ರಾಣಿ ತರ ಬಾಳಿಸ್ತೀನಿ. ವಾವ್, ಗ್ರೇಟ್. ನೋಡಿ, ಎಂಥ ಲವ್ ಸ್ಯಾಕ್ರಿಫೈಸ್. ವಾ, ಸೂಪರ್. ನಮಗಾದ್ರೂ ಇಂತ ಲವ ಸಿಕ್ಕಿದಿದ್ರೆ ಕಣ್ಗೊತ್ಕೊಂಡು ಮದ್ವೆ ಆಗ್ತಿದ್ವಿ. ದೀಪ್ತಿ ಪಾಪ ಲವ್ ಮಾಡೆ. ರೀ ಶರತ್, ನೀವ್ ಇಷ್ಟು ಹೇಳಿದ್ರು ಅವಳು ಕಲ್ಲು ಮನ್ಸು ಕರಗ್ಲಿಲ್ಲ ಅಂದ್ರೆ ನಮ್ಮಲ್ಲೇ ಯಾರನ್ನಾದ್ರೂ ಒಬ್ಬನ ಸೆಲೆಕ್ಟ್ ಮಾಡಿ ಲವ್ ಮಾಡ್ರಿ. ಅದೇನ್ ಬಟ್ಟೆನಾ ತರಕಾರಿನ ಸೆಲೆಕ್ಟ್ ಮಾಡ್ಕೊಳಕ್ಕೆ? ಪ್ರೀತಿ ಹೃದಯದಿಂದ ಹುಟ್ಟಬೇಕು. ಹಾಗಂತೀರಾ? ನಮ್ ದೀಪ್ತಿ ಮೇಲೆ ನಿಮ್ಗೆ ಎಷ್ಟು ಕೆಜಿ ಪ್ರೀತಿ ಇದೆ? ಅದು ಭೂಮಿಗಿಂತ ದೊಡ್ಡದು, ಸಮುದ್ರಕ್ಕಿಂತ ಆಳ, ಆಕಾಶಕ್ಕಿಂತ ಆಗಲ್ಲ. ಹೌದಾ? ಹಾಗಾದ್ರೆ ಈ ಪ್ರೀತಿ ತ್ಯಾಗನ್ ಕೇಳುತ್ತೆ. ನೀವೇ ತ್ಯಾಗ ಮಾಡ್ತೀರಾ? ಹೇಳಿ, ಏನ್ ಮಾಡ್ಬೇಕು? ನನ್ ದೀಪ್ತಿ ಪ್ರೀತಿನ ಗೆಲ್ಲಕ್ಕೆ ನಾನ್ ಏನ್ ಬೇಕಾದ್ರೆ ಮಾಡ್ತೀನಿ. ಓಕೆ ಶರತ್, ಒಂದ್ ಸೆಕೆಂಡ್ ಬನ್ನಿ ಇಲ್ಲಿ ಪ್ಲೀಸ್. ನಮ್ ದೀಪ್ತಿ ಮೇಲೆ ನಿಮಗ ಅಷ್ಟೊಂದು ಪ್ರೀತಿ ಇದ್ರೆ ನಾವ್ ಹೇಳ್ದಾಗ ನೀವು ಕೇಳ್ತೀರಾ? ಕೇಳ್ತೀನಿ. ಹಾಗಾದ್ರೆ ಅವಳ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ. ದೀಪ್ತಿ ಆಣೆ ಆಗ್ಲು. ದೀಪ್ತಿ ಆಣೆ ಆಗ್ಲು. ನಾವ್ ಹೇಳ್ದಾಗೆ ಕೇಳ್ತೀನಿ. ನೀವ್ ಹೇಳ್ದಂಗೆ ಕೇಳ್ತೀನಿ. ಶರತ್, ಇವತ್ ಸಾಯಂಕಾಲ ನಾವೆಲ್ಲ ಎಲ್ಲಾದ್ರೂ ಹೊರಗಡೆ ಹೋಗೋಣವಾ? ಪ್ಲೀಸ್ ಹೇಳಿ. ಬರಲ್ಲ, ನೀವು ಹೋಗಿ. ನಮ್ಗೋಸ್ಕರ ಸರಿ 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 ಸರಿ. ಸಾಯಂಕಾಲ 6 ಗಂಟೆಗೆ ಎಲ್ರು ನೀಲಾದ್ರಿಗೆ ಹೋಗೋಣ. ನೀಲಾದ್ರಿ? ದೀಪ್ತಿ ಕರೆದ್ರೆ ನೀಲಾದ್ರಿ ಏನೋ ವೆಂಕಟಾದ್ರಿಗೆ ಬಂದ್ಬಿಡ್ತೀನಿ. ಆದ್ರೆ ಈ ಗೆಟಪ್ ನಲ್ಲ. I love you, I love you. ಹೀಗೆ ನೀಲಾದ್ರಿನೆಲ್ಲ ಸುತ್ಕೊಂಡ್ ಬರ್ಬೇಕು, ಎಲ್ಲೂ ನಿಂತ್ಕೋಬಾರ್ದು. ಓಕೆ, ನಾವು ಹಿಂದೆನೆ ಬರ್ತಿರ್ತೀವಿ.
Hey, darling, come on. ಅವತ್ತು ನಿಮ್ಮನ್ನ ಥ್ರಿಲ್ಲರ್ ಮಂಜು ಕೈಲಿ ಬಿಡಿಸಿದ್ನಲ್ಲ ಇವನೇ ಇವತ್ತು ಈ ವೇಷದಲ್ಲಿ ಬಂದು ಮತ್ತೆ ನಮ್ಮನ್ನ ರೇಗಿಸ್ತಾ ಇದ್ದಾನೆ ಸರ್. ಬುದ್ಧಿ ಕಲಿಸಿ ಸರ್ ಇವನಿಗೆ. ದೀಪ್ತಿ ಮಾಧುರ್ಯ ಮನೆ ಇದೇನಾ? ಹೌದು ರೀ ಭವ ಬನ್ನಿ ಇಲ್ಲಿ. ಯಾಕೆ ಸರ್? ಯಾರು ನೀವೆಲ್ಲ? ನನ್ನ ಹೆಸರು ಉಮೇಶ್. ನೀವು? ಮಹೇಶ್. ನಾನು ರಮೇಶ್. ದೀಪ್ತಿ ಮಾಧುರ್ಯ ಎಲ್ಲಿ? ಒಳಗಡೆ ಇದ್ದಾಳೆ. ಕರೀರಿ ಅವ್ರನ್ನ. ಯಾಕೆ ಸರ್? ಮೊದಲು ಕರೀರಿ ಅವ್ರನ್ನ. ಅಮ್ಮ ದೀಪ್ತಿ. ಯು ಆರ್ ಅಂಡರ್ ಅರೆಸ್ಟ್. ಕಮಾನ್. ಸರ್, ನಮ್ ನಾದ್ನಿನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಅಂತ ತೋರಿಸ್ತೀನಿ, ನನ್ ಜೊತೆ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಲ್ಲಿ ನೋಡಿ. ಶರತ್, ಯಾಕೆ ಹೀಗೆ ಮಾಡ್ಕೊಂಡೆ? ಅಯ್ಯೋ, ಅಯ್ಯೋ, ಏನಾಯ್ತು ನಿಮ್ಗೆ? ನಿಮ್ ಶರತ್ ಸಾವ್ಗೆ ಈ ದೀಪ್ತಿ ಮಾಧುರ್ಯನೇ ಕಾರಣ. ಕೊನೆಗೂ ನನ್ನ ತಮ್ಮನ ಜೀವನ ನುಂಗ್ಬಿಟ್ಟಲೆ. ಮಗನ್ಕಿಂತ ಹೆಚ್ಚಾಗಿ ಸಾಕಿದ್ದಲ್ಲೇ. ಬಾಳಿ ಬದುಕ್ಬೇಕಾಗಿತ್ತು ಅಂತ ಮಲಗಿಸ್ಬಿಟ್ಟಿಯಲ್ಲೇ. ಚಂಡಾಳಿ, ಮಗು ತರ ಇರೋ ನನ್ನ ತಮ್ಮನ್ನ ಕೊಂದು ಮಳ್ಳಿ ತರ ನಿಂತಿದ್ಯಲೆ ನೀನು. ಈಗಾದ್ರೂ ಹೋಗಿ ಕ್ಷಮೆ ಕೇಳೆ. ಮುಖ ಏನ್ ನೋಡ್ತೀಯ? ಹೋಗಿ ಕೇಳೆ. ಹೋಗಲೇ. ಸದ್ಯ ನನ್ನ ದಾರಿಗಟ್ಟವಾಗಿದ್ದ ಪೀಡೆ ತೊಲಗೋಯ್ತು. ಐ ಆಮ್ ಸಾರಿ. ನನಗ್ ಗೊತ್ತು, ಮೇಲೆ ನನ್ನ ಬಗ್ಗೆ ಉರಿತಾ ಇದ್ರು, ಒಳೊಳಗೆ ನನ್ನನ್ನು ಪ್ರೀತಿಸ್ತಾ ಇದೀಯಾ ಅಂತ. ನಿನಗ್ ಡೋಸ್ ಕೊಡಕ್ಕೆ ನಾನು ನಮ್ಮಣ್ಣ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಆಟ ಆಡಿದ್ವಿ. ಸ್ಟಾಪ್. ದೀಪ್ತಿ, ನೀನ್ ಏನೇ ಮಾಡಿದ್ರು ನನ್ಗೆಷ್ಟೇ ಹಿಂಸೆ ಕೊಟ್ರು ನಾನಂತೂ ನೀನ್ ಬಿಡಲ್ಲ. ನಿನ್ ಕುತ್ತಿಗೆ ತಾಳಿ ಕಟ್ಟೋ ತನಕ ನಾನ್ ಸಾಯೋದೇ ಇಲ್ಲ. ನಾನ್ ಸತ್ರು ನನ್ ಕುತ್ತಿಗೆ ನಿನಗ್ ಸಿಕ್ಕಲ್ಲ. ಅಶ್ವಿನಿ, ಭರಣಿ, ಕೃತಿಕಾ, ನೋಡಿ ನಾರಾಯಣಪ್ಪನವ್ರೆ, ನಿಮ್ಮ ಮಗಳ ಗುರುಬಲ ತುಂಬಾ ಚೆನ್ನಾಗಿದೆ. ಹಾಗೆ ನಿಮ್ ಮಗಳ ಕೈ ಹಿಡಿಯೋ ಗಂಡು ಶರತ್ ಕುಮಾರ್ಗಂತೂ ಮಹಾಲಕ್ಷ್ಮಿ ಯೋಗ. ನನ್ ಮಗಳಿಂದಾನೇ ಅವನಿಗೆ ಲಕ್ಷ್ಮಿ ಯೋಗ. ಕುಜ ಗುರು. ಆದ್ರೆ ನಿಮ್ಮ ಮಗಳ ಜನ್ಮ ನಕ್ಷತ್ರದ ಪ್ರಕಾರ ಅವಳ ಆರೋಗ್ಯ ತುಂಬಾ ಹದಗೆಟ್ಟಿರ್ಬೇಕಲ್ಲ? ಹೌದು ಸ್ವಾಮಿ, ಅವಳಿಗೆ ಸ್ವಲ್ಪ ಹುಚ್ಚು. ಏನೋ ಹುಚ್ಚು ಹುಡುಗಿನ? ಯಾವನ್ರಿ ಮದ್ವೆ ಆಗ್ತಾನೆ? ಈಗಿನ ಕಾಲದಲ್ಲಿ ಹುಚ್ಚಿಗೆ, ಶೀಲಕ್ಕೆ, ಗುಣಕ್ಕೆ ಬೆಲೆ ಇಲ್ಲ ಸ್ವಾಮಿ. ಬೆಲೆ ಇರೋದು ಹಾಗಿದ್ಮೇಲೆ ಕಂಕಣ ಬಲ ಮನೆ ಹುಡ್ಕೊಂಡು ಬರುತ್ತೆ. ದೀಪ್ತಿ ಮಾಧುರ್ಯ ಯಾರು? ನಾನೇ. ನಿಮ್ಗೆ ಚೆನ್ನೈಯಿಂದ ಒಂದು ರಿಜಿಸ್ಟರ್ ಪೋಸ್ಟ್ ಇದೆ. ನನಗ? ಇಲ್ಲೊಂದು ಸೈನ್ ಹಾಕಿಮ್ಮ.
ಥ್ಯಾಂಕ್ ಯು. ದೀಪ್ತಿ ಮಾಧುರ್ಯ, ನಾಳೆ ನಾನು ಕೃಷ್ಣ ಭಟ್ ಪಾರ್ಕ್ ನಲ್ಲಿ ಶೂಟಿಂಗ್ ಬರ್ತಾ ಇದ್ದೇನೆ, ನೀವಲ್ಲಿ ನಾನು ಸಂಧಿಸ್ಬೋದು. ನನ್ನ ಬಹಳ ದಿವಸದ ಕನಸು ನನ್ಸಾಗ್ಬಿಡ್ತು. ನನ್ನ ಆರಾಧ್ಯ ದೈವ ಪ್ರಕಾಶ್ ರೈ ಕಾಗದ ಬರೆದಿದ್ದಾರೆ. ನಾಳೆ ಬೆಳಿಗ್ಗೆ ಶೂಟಿಂಗ್ ನಡೆಯೋ ಜಾಗಕ್ಕೆ ನಾನು ಬರ ಹೇಳಿದ್ದಾರೆ. ಟ್ರೈನ್ ಅಪ್, ಶಾರ್ಟ್ ಫುಲ್ ವೈಡ್ ಇರಲಿ. ಓಕೆ ಸರ್. ಮೂಮೆಂಟ್ಸ್ ನೋಡ್ಕೊಳ್ಳಿ ಮೇಡಮ್. ಮೊದ್ಲು ನೀವು ಮಾಡಿ ಮಾಸ್ಟರ್. ಒಂದು ಪಿಕ್ಚರ್ ಬುಕ್ ಆಗೋ ಹಾಗಿಲ್ಲ. ಕೊಬ್ಬು ರೋಡ್ ಎಷ್ಟಿದೆ? ಹೌದು ಮಾಸ್ಟರ್. ಸ್ಟಾರ್ಟ್ ಸೌಂಡ್. ಇವತ್ತು ಶೂಟಿಂಗ್ನ ಬೇಗ ಮುಗಿಸ್ಬಿಡಿ. ಮುಗಿಸ್ತೀನಿ, ಹೀರೋನ್ ಕರ್ಸ್ರಿ ಮೊದಲು. ನಮಸ್ಕಾರ. ಹಲೋ, ಗುಡ್ ಮಾರ್ನಿಂಗ್. ನಮಸ್ಕಾರ ಮಾಸ್ಟರ್. ಎಸ್ ಮಾಸ್ಟರ್. ಹಾಯ್. ರೆಡಿ ಮಾಸ್ಟರ್? ಸ್ಟಾರ್ಟ್ ಸೌಂಡ್. ಐ ಆಮ್ ಸಾರಿ ಸರ್. ಇಲ್ಲಿ ನೋಡಿ, ಹೀರೋಯಿನ್ ಆಗಕ್ಕೆ ಬೇಕಾಗಿರೋದು ಅಂತ ಮಾತ್ರ ಅಲ್ಲ, ಏಕಾಗ್ರತೆ, ಆರಾಧನೆ, ಪಾತ್ರದಲ್ಲಿ ಇನ್ವಾಲ್ವ್ ಆಗೋದು ಕಲ್ತ್ಕೋಬೇಕ್ರಿ. ಇನ್ವಾಲ್ವ್ ಆಗೋದು ನೀವು ಹೀರೋಯಿನ್ ಆಗಿ ಬುಕ್ ಆಗ್ತದೆ, ಇದನ್ನೆಲ್ಲ ಅಭ್ಯಾಸ ಮಾಡಬೇಕು. ಮಾಸ್ಟರ್, ಇಲ್ಲೇ ಪ್ರಾಕ್ಟೀಸ್ ಮಾಡಿಸಿ. ಐ ವಿಲ್ ಡೂ ಇಟ್ ಲೇಟರ್. ಸಾರಿ ಸರ್, ಹೀರೋಯಿನ್ ಬುಕ್ ಮಾಡಿದ್ದು ನಾನಲ್ಲ ಸರ್, ಪ್ರೊಡ್ಯೂಸರ್ ಸರ್. ಅಯ್ಯೋ, ನಾನಲ್ಲ ಸರ್, ಫೈನಾನ್ಸರ್. ತಪ್ಪಾಯ್ತು ಸರ್. ನೋಡಿ, ನೀವೀಗ ನಾನು ಕಾಲ್ ಶೀಟ್ ವೇಸ್ಟ್ ಮಾಡಿದ್ರೆ ಮತ್ತೆ ಡೇಟ್ ಸಿಗೋದು 2 ವರ್ಷ ಆದ್ಮೇಲೆ. ನಾನು 10 ನಿಮಿಷ ಟೈಮ್ ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವು ದೀಪ್ತಿ ಮಾಧುರ್ಯ. ಹಾ, ನಿಮಗೆ ಡಾನ್ಸ್ ಮಾಡಕ್ ಬರುತ್ತಾ? ಬರುತ್ತೆ. ನನ್ನ ಜೊತೆ ನಾಯಕಿ ಆಗ್ತೀರಾ? ಹಲೋ, ನನ್ನ ಜೊತೆ ನಾಯಕಿ ಆಗ್ತೀರಾ ಅಂತ ಕೇಳಿದ್ದಕ್ಕೆ ಅಷ್ಟು ಮೇಲೆ ಹೋದ್ರಾಗ್ರಿ. ಬನ್ನಿ ಕೆಳಗೆ. ನನ್ನ ಆರಾಧ್ಯ ದೈವ ನೀವು. ನನ್ನ ನಾಯಕಿ ಆಗ್ತೀಯ ಅಂತ ಕೇಳಿದ ತಕ್ಷಣ ನನ್ನ ಜನ್ಮ ಸಾರ್ಥಕ ಆಗಿ ನನ್ನ ಮನಸ್ಸು ಎಗರೋಯ್ತು ಸರ್. ಡೈರೆಕ್ಟರ್ ನನ್ನ ಹಾರ್ಡಿಯ ಕೈ ಹಾಕ್ಬಿಟ್ರು. ಬನ್ನಿ ಯಾಕೆ ಮಾಡೋಣ. ಮಾಸ್ಟರ್ ಪ್ಲೀಸ್ ಕಮ್. ಮಾಸ್ಟರ್, ಇವ್ರಿಗೆ ಮೂಮೆಂಟ್ ಹೇಳ್ಕೊಡಿ. ಮೂಮೆಂಟ್ಸ್ ನೋಡ್ಕೋತೀರಾ? ಬೇಡ ಸರ್, ನನಗೆ ಬರುತ್ತೆ. ಕುಹು ಕುಹು ಹಾಡು ಕೋಗಿಲೆ, ನಲಿ ನಲಿ ನನ್ನ ನೈದಿಲೆ, 100 ಜನ್ಮ ನಮ್ಮದಾಗಲಿ ಗೆಳತಿಯೇ.
ಮಾದಕ ಕಾಡಿಗೆ ಬಾಡಿಗೆ ಹೇಳಮ್ಮ ನಿನ್ನ ಗೂಡಿಗೆ ಹಾಡು ಕೋಗಿಲೆ ನಲಿ ನಲಿ ನನ್ನ ನೈದಿಲೆ 100 ಜನ್ಮ ನಮ್ಮದಾಗಲಿ ಗೆಳತಿ ನೂರಾರು ದೇಶ ಹುಡುಕಿದೆ ನೀ ಬಂದು ನಿಂತಾಗ ಸೋತೆ ನಾನು ಜಗ ಜಗವು ನಮ್ಮದಾಗಿದೆ ಯುಗ ಯುಗವು ಸೇರಿ ಹೋಗಿದೆ ಇಳಗೆಲ್ಲ ಮಳೆಯಾಯ್ತು ರಾಗ ಹಾಡು ಹೋಗಿನಿ ಸುವಿ ಸುವಿ ಲಾಲಿ ಹಾಡುವೆ 100 ಜನ್ಮ ನಮ್ಮದಾಗಲಿ ನಲ್ಲನಿ ಪೂಜೆ ಮಾಡಿದೆ ನೀನಿಂದು ನಕ್ಕಾಗ ಸೋತೆ ನಾನು ಜಿಮ್ಮಿ ನಡೆವ ಹಾದಿ ಹಾದಿಗೆ ಹಾಸುವೆಲ ಹರಕೆ ಹೂಗಳ ನೀನಿಡುವ ಹೆಜ್ಜೆಗೆ ಆಗುವೆನ ಒಲವ ಹೆಜ್ಜೆಯು ಶತಮಾನ ಕ್ಷಣವಾಯ್ತು ಈಗ ಉಸಿರಲ್ಲಿ ಉಸಿರಾಯ್ತು ಜೀವ ತುರು ಹಾಡು ಕೋಗಿಲೆ ನಲಿ ನಲಿ ನನ್ನ ನೈದಿಲೆ 100 ಜನ್ಮ ನಮ್ಮದಾಗಲಿ ಗೆಳತಿ ತುವಿ ತುವಿ ಹಾಡು ಹೋಗಿನಿ ಸುವಿ ಸುವಿ ಲಾಲಿ ಹಾಡುವೆ 100 ಜನ್ಮ ನಮ್ಮದಾಗಲಿ ನಲ್ಲನಿ ನಿನ್ನ ಮೋಹಕ ಮೋಡಿಗೆ ನಿನ್ನ ಮಾದಕ ಕಾಡಿಗೆ ಬಾಡಿಗೆ ಹೇಳಮ್ಮ ನಿನ್ನ ಕೂಡಿಗೆ ಎಲ್ಲಿ ಹೊರಟೋದ್ರು? ಪ್ರಕಾಶ್ ರೈ ಅವರಲ್ಲಿ ಅವ್ರಿಗೆ ಎಷ್ಟೊತ್ತು ಹೊರಟೋದ್ರಲ್ಲ. ಬ್ಯಾಕಪ್. Come in. ನನ್ನ ಹೆಸರು ಗೊತ್ತು, ದೀಪ್ತಿ ಮಾಧುರ್ಯ ಅಂತ. ಈ ಕಳ್ಳ
ನಾನು ಪರ್ಸನಲ್ ಆಗಿ ರೂಮ್ ನಲ್ಲಿ ಬಂದು ಮಾತಾಡ್ಲಿ ಅಂತ ಶೂಟಿಂಗ್ ಹತ್ರ ನನ್ನ ಹತ್ರ ಮಾತಾಡ್ಲಿಲ್ಲ ಅಲ್ಲ? ಏನಂದ್ರೆ? ಏನಿಲ್ಲ. ನನ್ನ ಬಗ್ಗೆ ಏನೋ ಹೇಳ್ದಾಗಿತ್ತು. ಎಷ್ಟು ಸೂಕ್ಷ್ಮ ಇವರು. ಬನ್ನಿ ಕೂತ್ಕೊಳ್ಳಿ. ಕಮ್ ಕಮ್ ಪ್ಲೀಸ್ ಸಿಟ್ ಡೌನ್. ಬೈ ದ ವೇ ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? ಏನು ತಗೊಳ್ತೀರಿ? ವಿಸ್ಕಿ, ಬ್ರ್ಯಾಂಡಿ, ಬಿಯರ್? ಅಯ್ಯೋ ನನಗದೆಲ್ಲ ಅಭ್ಯಾಸ ಇಲ್ಲ. ನನಗೂ ಅಭ್ಯಾಸ ಇರ್ಲಿಲ್ರಿ, ಆಮೇಲೆ ತಾನಾಗಾಯ್ತು. ತಗೊಳ್ಳಿ, ಏನಾದ್ರು ತಗೊಳ್ಳಿ. ಬೇಡ ಸರ್. ಸುಮ್ಮನೆ ಫಾರ್ಮಾಲಿಟಿಗೋಸ್ಕರ ಕೇಳಿದೆ, ಬೇಜಾರು ಮಾಡ್ಕೋಬೇಡಿ. ನೀವು ಬೇಜಾರು ಮಾಡ್ಕೊಂಡ್ರು ಐ ಡೋಂಟ್ ಕೇರ್. ಸರ್ ಅದು ಹೇಳಿ. ನಾನ್ ಟೆಲ್ ಮೀ. ನೀವೇ ಮಾತಾಡಿ. ನೋ, ಭಾವನೆಗಳಿಗೆ ಜೀವ ಬರೋದೇ ಹೆಣ್ಣಿಂದ. ನೀವು ನಾನು ಏನೋ ಹೇಳ್ಬೇಕು ಅಂತಿದ್ದೀರಿ, ಅದೇ ನಾಲ್ಗೆ ತುದಿವರೆಗೂ ಇದೆ. ಕಮಾನ್ ಹೇಳಿ. ಕಮಾನ್. ನಾನು ನಿಮ್ಮ ತಾವೇ ತಿನ್ಬೇಡ್ರಿ, ಬೇಗ ಹೇಳ್ರಿ. ಸರ್ ನಾನು ನಿಮ್ ಎಲ್ಲ ಫಿಲಮ್ಗಳನ್ನು ನೋಡ್ತೀನಿ ಸರ್. ಯಾರೇ ನೀನು ಚೆಲುವೆ ಚಿತ್ರದಲ್ಲಿ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ ಸರ್. ನೋ ನೋ ಯು ಆರ್ ರಾಂಗ್. ನಾನು ಒಬ್ಬನೇ ಅಲ್ಲ, ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅದು ಸರಿ, ನಿಮ್ಗೆ ಇಷ್ಟಪಡೋದಕ್ಕೆ ಶಾರುಖ್ ಖಾನ್, ಸಲ್ಮಾನ್ ಖಾನ್, ವಿಷ್ಣುವರ್ಧನ್, ರವಿಚಂದ್ರನ್, ಕಮಲಾ ಹಾಸನ್ ಇಷ್ಟು ಜನ ಇದಾರಲ್ಲ, ಅವ್ರನ್ಯಾಗ ಇಷ್ಟಪಡಲ್ಲ? ಇವರೆಲ್ಲರನ್ನು ನಾನು ನಿಮ್ಮಲ್ಲೇ ನೋಡ್ತಿದ್ದೀನಿ ಸರ್. ನನಗೆ ನೀವು ಅಂದ್ರೆ ತುಂಬಾ ಇಷ್ಟ. ನೀವು ಹೋ ಅಂದ್ರೆ ನಾನು ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ. ಜೀವದ ಮೇಲೆ ಅಷ್ಟೊಂದು ಆಸೆನಾ? ಸರಿ, ಇಬ್ರು ರಾಜಿ ಮಾಡ್ಕೊಳ್ಳೋಣ. ನಿನ್ ಜೀವ ಬೇಡ, ನಿನ್ ಶೀಲ ಕೊಟ್ಬಿಡು. ಒಂದೇ ಒಂದಿನ ನಾನು ನಿನ್ ಗಂಡ ಆಗ್ಬೇಕು ಅಂತ ಕನಸು ಕಾಣ್ತಿದ್ದೆ ಅಲ್ವಾ? ನಾನು ಇನ್ನೂ ಕನ್ಸೆಷನ್ ಕೊಡ್ತೀನಿ. ಒಂದಿನ ಅಲ್ಲ, 1 ಗಂಟೆ ಸಾಕು. Come on. ಹೇಳ್ದಂಗೆ ಕೇಳಿದಾಗ ಹೆಣ್ಣಿನ ಮೇಲೆ, ಅನ್ಕೊಂಡಿದ್ದಾದಾಗ ಹಣೆ ಬರೋದ್ಮೇಲೆ ನಂಬಿಕೆ ಬರುತ್ತೆ. ವೆಲ್ಕಮ್ ಮಿಸ್ಟರ್ ಶರತ್. ನಿನ್ ಲವರ್ ನಿಗ್ ಮಿಸ್ ಮಾಡ್ಕೊಂಡ್ರು ಮಿಸ್ಟರ್ ಶರತ್, ಸನ್ ಆಫ್ ಪರಮಶಿವಪ್ಪ, ಬಾರ್ನ್ ಎಟ್ ತರೀಕೆರೆ. ಆಮ್ ಐ ರೈಟ್? ಏನ್ ಗುರಾಯಿಸ್ತಾ ಇದೀಯ? ಓ, ಅಭಿಮಾನಿ ಅಂತ ಹೇಳ್ಕೊಂಡ್ ಬಂದ್ರು, ಹೆಣ್ಣಿನ ಮೇಲೆ ಈ ತರ ಮಾಡ್ಬಿಟ್ಟೆ ಅಂತಾನ? ಏನ್ ಮಾಡೋದಪ್ಪ? ಉಪ್ಪು ಹುಳಿ ಖಾರ ತಿಂದ ದೇಹ, ಹೈ ವೋಲ್ಟೇಜ್ ಪ್ರಾಯ. ಅದು ಅಲ್ಲದೆ ಒಬ್ಬ ಮೇಧಾವಿ ಹೇಳಿದಾನೆ, ಅನುಭವಿಸೋದು ಅನಿವಾರ್ಯ ಆದ್ರೆ ಅತ್ಯಾಚಾರ ಮಾಡೋದು ತಪ್ಪಲ್ಲ ಅಂತ. ಅದಕ್ಕೆ ಕೆಡಿಸ್ಬಿಟ್ಟೆ. ಒಂದ್ಸಲ ಅಲ್ಲ, 3 ಸಲ. ವಾರೆ ವಾಹ್, ಸೂಪರ್ ಕಣೆ. ಲವ್ ಇಸ್ ಬ್ಲೈಂಡ್ ಅನ್ನೋದನ್ನ ಕೇಳಿದ್ದೆ, 4 ಜನಕ್ಕೆ ನಾನೇ ಹೇಳಿದ್ದೆ. ಅದು ಇವತ್ತು ನನ್ನ ಕಣ್ಣಿಂದ ನೋಡ್ತಿರೋದು ಕಣ. ಈ ಲೈಲಾ ಮಜ್ನು, ಸಲೀಂ, ಡಯಾನಾ ಲವರ್ ದೂದಿ, ಇವರೆಲ್ಲ ನಿನ್ ಮುಂದೆ ಜುಜ್ಬಿ ಕಣಯ್ಯ. ಹೌದು, ನನ್ನ ಉದ್ದೇಶ ಏನು? ನಾನ್ ಕೆಡ್ಸಿದ್ರು ಪರವಾಗಿಲ್ಲ, ದೀಪ್ತಿನ ಮದುವೆ ಆಗ್ತೀನಿ ಅಂತೀಯಾ? ಖಂಡಿತ ಆಗ್ತೀನಿ. ಖಂಡಿತ ಮದುವೆ ಆಗ್ತೀಯಾ? ದೇವರಿಗೂ ಆಗ್ತೀನಿ. ಕಟ್ಟು ತಾಳಿ. ಇದೇ ಅಗ್ನಿಕುಂಡ ಅನ್ಕೊಂಡು ಸುತ್ತಿ.
ನೋ, ದೇವ್ರು ಮೆಚ್ಚುವಂತ ಕೆಲಸನೇ ಮಾಡ್ತಿದ್ದೀನಿ ಮಿಸ್ಟರ್ ಶರತ್ ಕುಮಾರ್. ನಾವು ಪ್ರೀತಿಸೋದಕ್ಕಿಂತ ನಮ್ಮನ್ನು ಪ್ರೀತಿಸಿದವನ್ ಮದುವೆ ಆದ್ರೆ ಪ್ರೇಮ ಪರಿಪೂರ್ಣ ಆಗುತ್ತೆ. ನಿಮ್ಮಿಬ್ಬರನ್ನು ಒಂದು ಮಾಡಕ್ ನನಗೆ ಬೇರೆ ದಾರಿ ಹೊಳಿಲಿಲ್ಲಮ್ಮ. ಇದು ನೀನ್ ನನಗೆ ಬರೆದಿರೋ ಲೆಟರ್ಸ್. ಇದು ಶರತ್ ನನಗೆ ಬರ್ತಿರೋ ಲೆಟರ್ಸ್. ಶರತ್ ಎಲ್ಲ ವಿಷಯ ನನಗೆ ಹೇಳಿದಾನೆ. ಈಸ್ ಮೈ ಓಲ್ಡ್ ಫ್ರೆಂಡ್. ಗಾಡ್ ಬ್ಲೆಸ್ ಯು. ದೀಪ್ತಿ, ಥ್ಯಾಂಕ್ ಯು ಸರ್. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ನಾನು ಮರೆಯೋದಿಲ್ಲ. ನಾನು ನಿನಗೆ ಇನ್ನೊಂದು ಗಿಫ್ಟ್ ಕೊಡ್ತೀನಿ. ಇದು ಚೈನಾ ದೇಶದಿಂದ ಬಂದಿರೋ ಚೈಲ್ಡ್ ಚಾರ್ಟ್. ಇದು ನಮ್ಮಲ್ಲಿಗೆ ಬಂದು ಬಹಳ ವರ್ಷಗಳಾಯ್ತು. ಇಲ್ಲಿ ಹೆಣ್ಣು 18 ವರ್ಷದಿಂದ 45 ವರ್ಷದವರೆಗೂ ಮಗುನ ಹೆರ್ಬೋದು ಅಂತ ಹೇಳುತ್ತೆ. ಇಲ್ಲಿ ಜನವರಿಯಿಂದ ಡಿಸೆಂಬರ್ ವರೆಗೂ ತಿಂಗಳುಗಳಿದೆ. ಈ ತಿಂಗಳುಗಳಲ್ಲಿ ಗರ್ಭಧಾರಣೆಯಾಗುವ 10 ದಿನಗಳಲ್ಲಿ ಗಂಡು ಹೆಣ್ಣು ಸೇರಿದ್ರೆ ಈ ಚಾರ್ಟ್ ನಲ್ಲಿರೋ ಮಗು ಹುಟ್ಟುತ್ತೆ. ನಿಜವಾಗ್ಲೂ ಸರ್? ಇದನ್ನ ಬಹಳ ಜನ ಫಾಲೋ ಮಾಡ್ತಿದ್ದಾರೆ. ಅಷ್ಟೇ ಯಾಕೆ, ನಾನು ಫಾಲೋ ಮಾಡ್ತಿದ್ದೇನೆ. ವಾಹ್, ಇದೇ ಸರ್ ನನ್ಗೆ ಬೇಕಾಗಿದ್ದು. ನಿಮ್ಮಿಂದ ಬಹಳ ಉಪಕಾರ ಆಯ್ತು ಸರ್. ನೀವು ನನ್ನ ಪಾಲಿಗೆ ದೇವರು ಅಂತೀಯ. ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್. ಗುಡ್ ಲಕ್. ಪ್ರಕಾಶ್ ರೈಗೆ ಜೈ. ಪ್ರಕಾಶ್ ರೈಗೆ ಜೈ. ಲಾಂಗ್ ಲೀವ್. ಪ್ರಕಾಶ್ ರೈ. ಪ್ರಕಾಶ್ ರೈಗೆ ಜೈ. ಪ್ರಕಾಶ್ ರೈಗೆ ಜೈ. ಲಾಂಗ್ ಲೀವ್. ಸ್ಟಾಪ್ ಇಟ್. ಯಾಕಮ್ಮ ಹಾಗಾಡ್ತೀಯ? ಆಗೋದೆಲ್ಲ ಒಳ್ಳೇದಕ್ ತಾನೆ. ನನ್ ಮೈದ್ನ ನಿನ್ ಕುತ್ತಿಗೆ ತಾಳಿ ಕಟ್ಟಿರೋದು ನಿನ್ ಒಳ್ಳೇದಕ್ ಕಣೆ. ಹೌದಮ್ಮ, ನೀನ್ ತುಂಬಾ ನೀನ್ ತುಂಬಾ ಅದೃಷ್ಟವಂತೆ ಕಣೆ. ಹೌದು ಕಣೆ. ನಿನ್ ಮದುವೆ ಹೀಗೆ ನಡಿಬೇಕು ಅಂತ ಹಣೆಲ್ ಬರ್ದಿತ್ತು, ಹಾಗೆ ನಡೀತು. ಸ್ಟಾಪ್ ಇಟ್, ಸ್ಟಾಪ್ ಇಟ್. ನನ್ ಬಾಳ ಹಾಳಾಗೋಯ್ತು ಅಂತ ನಾನಿದ್ರೆ ಅದನ್ನ ನೋಡಿ ಸಂತೋಷ ಪಡ್ತಿದ್ದೀರಾ? ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಏನು ನನ್ಗೆ ಆಶೀರ್ವಾದ ಮಾಡೋಣ. ಶರತ್, ನೀನು 100 ವರ್ಷ ಚೆನ್ನಾಗ್ ಬಾಳಪ್ಪ. ಥ್ಯಾಂಕ್ಸ್ ಅಣ್ಣ. ನಮ್ಮ ಅಪ್ಪನ ಆಸೆ ನೆರವೇರ್ತು ಅಷ್ಟೇ. ಗಾಡ್ ಬ್ಲೆಸ್ ಮೀ. ಸಾರಿ, ಗಾಡ್ ಬ್ಲೆಸ್ ಯು ಬ್ರದರ್. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರೇಜ್ ಲೈಫ್ ಚಿಕ್ಕಪ್ಪ. ಥ್ಯಾಂಕ್ಸ್ ಅಮ್ಮ. ಪುಟ್ಟಿ ಅಲ್ಲಮ್ಮ, ಅವಳು ಮಲ್ಗಿದ್ದಾಳೆ. ಹೌದಾ? ಅಂತೂ ನಮ್ ಪ್ಲಾನು ಅದು ಕರಿಮಣಿ ಜೊತೆಲಿ ಚಿನ್ನದ ಬಿಲ್ಲೆ ನೇತಾಡ್ತಾ ಇರುವ ಮಾಮೂಲಿ ಸರ ಅಲ್ಲ ಕಣೆ. ಆಕಾಶದಲ್ಲಿ ಉರಿಯೋ ಸೂರ್ಯ ನಮ್ ಗಂಡನ್ ಗುರ್ತಾಗಿ ನಮ್ ಮೆದೆ ಮೇಲೆ ಮಿನುಗ್ತಿರೋ ಪವಿತ್ರವಾದ ತಾಳಿ ಕಣೆ ಅದು. ನಮ್ಮ ಸಂಸ್ಕೃತಿ ಸಂಸ್ಕಾರನ ಉಳಿಸಿ ಬೆಳೆಸಿ ಬಾಳ್ಸಿ ಮುಕ್ತಿ ಪಡ್ಕೊಳಕ್ಕೆ ಹಿರಿಯರು ನೀಡಿರೋ ಪವಿತ್ರವಾದ ತಾಳಿ ಕಣೆ ಅದು. ಲೇ, ಈ ತಾಳಿಯನ್ನ 3 ಗಂಟಲ್ಲಿ ಸುಖ ದುಃಖ ಸಂತೋಷ ಜೊತೆ ಜನ್ಮ ಜನ್ಮಾಂತರ ನಂಟಿದೆ ಕಣೆ. ಆ ತಾಳಿ ಹೆಣ್ಣಿಗೆ ಹೆಣ್ತನಕ್ಕೆ ರಕ್ಷಣೆ ಕೊಡೋ ಬೆಂಕಿ ಬೇಲಿ ಕಣೆ. ಲೇ, ಇಂಥ ಶಕ್ತಿಶಾಲಿ ಆಗಿರೋ ತಾಳಿನ ಅವಮಾನ ಮಾಡಿದ್ರೆ ನೀನು ಭಸ್ಮ ಆಗೋಗ್ತೀಯ ಕಣೆ. ದೀದಿ, ಸಮಾಧಾನ ಮಾಡ್ಕೊಮ್ಮ. ಅಳ್ಬೇಡ ಕಣೆ. ಪ್ಲೀಸ್ ಗೆಟ್ ಔಟ್. ಸಮಾಧಾನ ಮಾಡ್ಕೊ. Leave me alone. ಅಳ್ಬೇಡ ದೀಪ್ತಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ನೋಡು ಅಳ್ಬೇಡಮ್ಮ. ಸಮಾಧಾನ ಮಾಡ್ಕೊ. ಬೇಡಮ್ಮ, Get out. ಬೇಡಮ್ಮ. Get out. ನಾನು ನಿಮಗೆ ತುಂಬಾ ಅವಮಾನ ಮಾಡಿ ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ರೀ
ನಾನೇನೆ ಅರೆ ತಪ್ಪು ಮಾಡಿರೋ ನಾನು, ನೀವು ನನ್ನನ್ನು ಕ್ಷಮಿಸ್ಬೇಕು. ಇಲ್ಲ, ನಾವು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಆ ದೇವರು ನೀವ್ ಹೀಗೆ ಇರ್ಬೇಕು ಅಂತ ನಿರ್ಧಾರ ಮಾಡಿ ಇಲ್ಲಿ ಕಳ್ಸಿರ್ತಾನೆ ಅಲ್ವಾ? ನೋಡಿ, ನಾನು ನೀವಿಬ್ರು ಸೇರಿ ಬಾಳ್ಬೇಕು ಅನ್ನೋದು ಆ ದೇವ್ರ ತೀರ್ಮಾನ ಆಗಿದ್ರೆ ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಕೂತ್ಕೊಳ್ಳಿ, ತಿನ್ನಿ. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮನ್ನ ಓಗೆ ಬಾರೆ ಅಂತ ಕರಿಬೋದಾ? ಅಷ್ಟೇ ತಾನೆ? ಸರಿ. ಕ್ಲೀನ್ ವರ್ಲ್ಡ್, ಟೇಕ್ ದಿಸ್. ದೀಪ್ತಿ, ಬಾರೆ. ಏನು? ಹೋಗೆ ಬಾರೆ, ಹೋಗೆ. ಸರಿ ಸರಿ, ತಗೊಳ್ಳಿ. ನೀನು ತಿನ್ಸು. ಅದೇನು ರುಚಿ ಇಟ್ಟಿದ್ಯಾ ಶಿವ ಹೆಣ್ಣಿನ ಕೈಯಲ್ಲಿ. ನಾನ್ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅಯ್ಯೋ, ಎಲ್ಲಿಗೆ? ಬಾಳ್ಕೊಂಬತ್ತೀನಿ. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೋಗ್ರಿ, ಬೆಳಿಗ್ಗೆ ಬೆಳಿಗ್ಗೆನೆ ಬಾಗ್ಲ ಹಾಕೊಳ್ಳೋದು ನನಗೊಂಥರ ಮುಜುಗರ. ರಾತ್ರಿ ಬರ್ತೀಯಾ? ಮತ್ತಿನ್ನೇನ್ ಮಾಡ್ಬೇಕು ಅಂತೀಯಾ? ಮೆಕ್ಯಾನಿಕ್ಸ್ ರಾಕಿದೆಯಲ್ಲ, ಅಲ್ಲಿಗೆ ಬಂದ್ಬಿಡಿ, ಅಲ್ಲೇ ಮಾತಾಡೋಣ. ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ನಾವಿಬ್ರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ರೈಸ್ ನ ಭಗವಂತನೇ ಕೊಟ್ಟಿರ್ಬೇಕಾದ್ರೆ ನಾವ್ಯಾಕೆ ಕದ್ದು ಮುಚ್ಚಿ ಸೇರ್ಬೇಕು? ಕದ್ದು ಮುಚ್ಚಿ ಮಾಡೋ ಪ್ರೇಮದಲ್ಲಿ ಸಿಗೋ ಸುಖ ಸ್ವರ್ಗಕ್ಕೆ ಸಮಾನ. ಹೌದಾ? ಇದ್ರಲ್ಲಿ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ನೀನ್ ಕರೆದ ಮೇಲೆ ಆ ಮೆಕ್ಯಾನಿಕ್ಸ್ ರಾಕೇನು ಮೌಂಟ್ ಎವರೆಸ್ಟ್ ಬಂದ್ಬಿಡ್ತೀನಿ. ಹೌದಾ? ನಿಜವಾಗ್ಲು? ದೇವಣಿಗೂ ನನ್ನಾಣೆ, ನಮ್ಮ ಅಪ್ರಾಣೆ. ಕಾಯ್ತಾ ಇರ್ತೀನಿ, ಬಂದ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಇನ್ನೊಂದ್ಸಲಿ ತಿನ್ಸ್ಬಿಡ್ತೀಯಾ? ಅಲ್ಲ, ಲವರ್ಸ್ ಇರೋ ಬ್ಯೂಟಿ ಸ್ಪಾಟ್ ಕರ್ಕೊಂಬರೋದ್ ಬಿಟ್ಟು ಇಂಥ ರ್ಯಾಕ್ ಸ್ಪಾಟ್ ಕರ್ಕೊಂಬಂದವಳಲ್ಲಪ್ಪ ನಮ್ ಡಯಾನಾ. ಲೂಸ್ ಗಿಸಾಬಿಟ್ಲಾ? ಇಂಥ ಟೈಮ್ ನ ವೇಸ್ಟ್ ಮಾಡದೆ ಲವ್ ನ ಟೇಸ್ಟ್ ಮಾಡ್ಬಿಡ್ಬೇಕು. ಡಯಾನಾ, ದೀಪ್ತಿ, ಮಾಧುರ್ಯ, ತೋರ್ಸಮ್ಮ ನಿನ್ ಫೇಸ್ ಕಟ್. ನೋಡಿಲ್ಲಿ ನನ್ ಫೇಸ್ ಕಟ್. ಹಲೋ ಮಿಸ್ಟರ್ ಮಟನ್ ಮೌಂಟನ್, ನನ್ಗೆ ಗುರು ಬೀಸ್ತಾ ಇದ್ಯಾ? ಸಾರಿ, ರಾಂಗ್ ಅಡ್ರೆಸ್ ಬಂದ್ಬಿಟ್ಟಿದ್ಯಾ. ಇಲ್ಲ ಕಣ, ಸಂಡೇಲಿ ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀನಿ. ಯಾರೋ ನೀನು? ಕರ್ನಾಟಕ, ಆಂಧ್ರ, ಕೇರಳ, ತಮಿಳ್ನಾಡು ಎಲ್ಲಾ ಕಡೆ ಗೊತ್ತು. ನಿನಗ್ ಗೊತ್ತಿಲ್ವಾ? ಹಾಗಾದ್ರೆ ಕೇಳು. ಹೆಸರು ತ್ರಿವಿಕ್ರಮ, ಊರು ತರೀಕೆರೆ, ತಂದೆ ಹೆಸರು ಚಕ್ರವರ್ತಿ, ವಿದ್ಯೆ ಮೇಲಲ್ಲಿ. ಸಾಕಾ? ಹರಿಯೋ ನೀರಲ್ಲಿ ದೊಣ್ಣೆ ಅಲ್ಲಾಡ್ಸ್ಬೇಡ, ಹಿಂದಕ್ಕೆ ಹೋಗ್ತಾ ಇರು. ನಾನು ಜೀವನದಲ್ಲಿ ಯಾವತ್ತೂ ಹಿಂದಕ್ಕೆ ತಿರುಗಿಲ್ಲ, ಮುಂದೆ ನುಗ್ಗಿ ಅಭ್ಯಾಸ.
ಹೇಳಮ್ಮ. ನನ್ನ ಜೀವನದ ಮುಖ್ಯ ಗುರಿನೇ ಅಮೆರಿಕ ಯೂನಿವರ್ಸಿಟಿಲಿ PhD ಮಾಡಬೇಕು ಅಂತ. ಅದಕ್ಕೆಲ್ಲ ತುಂಬಾ ದುಡ್ಡು ಖರ್ಚಾಗುತ್ತಲ್ಲಮ್ಮ. ಎಷ್ಟಾಗಬಹುದು ಸರ್? ಅಮೆರಿಕದಲ್ಲಿ ಸ್ಟಡಿ ಮಾಡೋದು ತುಂಬಾ ದುಬಾರಿನಮ್ಮ. ಪರವಾಗಿಲ್ಲ ಸರ್, ನಾನು ಯೂನಿವರ್ಸಿಟಿಗೆ ಹೋದ್ಮೇಲೆ ಅಲ್ಲೇ ಕೆಲಸ ಮಾಡ್ಕೊಂಡು ಓದ್ಕೋತೀನಿ. ಸರಿ, ಅಮೆರಿಕಕ್ಕೆ ಹೋಗೋ ವೀಸಾ, ಪಾಸ್ಪೋರ್ಟ್ ವಗೈರೆ ಅಂತ ಹೇಳಿ ಒಂದು 15 ಲಕ್ಷ ಖರ್ಚಾಗುತ್ತೆ. ರೆಡಿ ಮಾಡ್ಕೊಂಡು ಬಾಮ್ಮ. ಅಷ್ಟೊಂದು ಹಣ ಬೇಕಾಗುತ್ತಾ? ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕಾಗಲ್ವಾ ಸರ್? ಅಮೆರಿಕದಲ್ಲಿ ಸ್ಟಡಿ ಮಾಡೋದು ಹುಡುಗಾಟ ಅನ್ಕೊಂಡೇನಮ್ಮ. ಹಣ ರೆಡಿ ಮಾಡ್ಕೊಂಡು ಬಾ, ಹೋಗು. ಮಿಸಸ್ ಶರತ್ ಕುಮಾರ್, ಪ್ರಪಂಚದಲ್ಲಿ ಅತಿ ಬುದ್ಧಿವಂತರು ಅನ್ಕೊಳ್ಳೋರೆ ದೊಡ್ಡ ಮೂರ್ಖರಾಗ್ತಾರೆ ಅನ್ನೋದಕ್ಕೆ ನೀವೇ ಉದಾಹರಣೆ. ಓ, ಬನ್ನಿ ಮಿಸ್ಟರ್ ತ್ರಿವಿಕ್ರಮ್. ಸಾರಿ ಫಾರ್ ದ ಇಂಟರಪ್ಷನ್ ಮಿಸ್ಟರ್ ಪುಟ್ಸ್ವಾಮಿ. ಇಟ್ಸ್ ಆಲ್ ರೈಟ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಮಿಸಸ್ ಶರತ್ ಕುಮಾರ್, ಒಂದು ಗಂಡು ಒಂದು ಹೆಣ್ಣನ್ನ ಅರೆಸ್ಟ್ ಮಾಡ್ತಾರಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವನ್ನ ಅರೆಸ್ಟ್ ಮಾಡಿ ಯಾವ ಬೇಲ್ ಮೇಲೂ ಬಿಡದೇ ಇರುವಂತ ಕಾನೂನಿದೆ. ಹಾಗೆ ಒಂದು ಹೆಣ್ಣು ಒಂದು ಗಂಡನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂದ್ರೆ ನಾನ್ ಬೇಲಬಲ್ ವಾರೆಂಟ್ ಮೇಲೆ ಅರೆಸ್ಟ್ ಮಾಡಬಹುದು. ಡು ಯು ನೋ ದ್ಯಾಟ್? ಇಡೀ ಭೂಪಟದಲ್ಲೇ ಪವಿತ್ರವಾದ್ದು ನಮ್ಮ ಈ ನಾಡು. ನವರತ್ನಗಳು ಎಲ್ಲವೂ ಒಂದೇ ಕಡೆ ಸಿಗುವಂತ ಪುಣ್ಯಭೂಮಿ. ನಾವು ಕುಡಿಯೋ ನೀರು, ಸೇವಿಸೋ ಗಾಳಿ, ಬಾಳೋ ಬೆಳಕು ಇದನ್ನೆಲ್ಲ ಅನುಭವಿಸ್ಬೇಕಾದ್ರೆ ನೂರಾರು ಜನ್ಮ ತಪಸ್ ಮಾಡಿ ಹುಟ್ಟಿದ್ರು. ಇಂಥ ತಪೋಭೂಮಿನ ಬಿಟ್ಟು ಅಮೆರಿಕಾಗೆ ಹಾರ್ ಹೋಗ್ತೀನಿ ಅಂತೆಲ್ಲ. ಮಿಸಸ್ ಶರತ್ ಕುಮಾರ್, ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಇದ್ರು ಯಾವುದೇ ಕಾರಣಕ್ಕೂ ಪಾಸ್ಪೋರ್ಟ್ ವೀಸಾ ಸಿಗೋದಿಲ್ಲ. ಶರತ್ ಕುಮಾರ್, ನಿಮ್ಮ ಮೇಲೆ ಕೊಲೆ ಪ್ರಯತ್ನ ನಡೀತು ಅಂತ ಪೊಲೀಸ್ ಕಂಪ್ಲೇಂಟ್ ಬರ್ಕೊಡಿ. 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 ಬರೀರಿ. ನೀವು ಮಾಡಿರೋ ತಪ್ಪಿಗೆ ಕಂಪ್ಲೇಂಟ್ ಯಾವ ರೀತಿ ಇದೆ ಅಂತ ಓದ್ ನೋಡಿ. ನೋಡಿದ್ರ, ನಿಮ್ಮ ಗಂಡನ ಪ್ರೀತಿ ಮುಂದೆ ಸೋತು ದೊಡ್ಡ ಅಪರಾಧಿ ಆಗ್ಬಿಟ್ರೆ. ಮದುವೆ ಹೇಗಾಯ್ತು ಅನ್ನೋದು ಮುಖ್ಯ ಅಲ್ಲ, ಋಣ ಇತ್ತು, ಮದುವೆ ಆಯ್ತು ಅನ್ನೋದೇ ಮುಖ್ಯ. ಮದುವೆ ಅನ್ನೋದು ಒಂದು ಪವಿತ್ರವಾದ ಸಂಸ್ಕಾರ, ಎರಡು ಆತ್ಮಗಳ ಸಾಕ್ಷಾತ್ಕಾರ. ಇನ್ಮೇಲಾದ್ರೂ ಹಳೆಯನ್ನೆಲ್ಲ ಮರೆತು ಒಳ್ಳೆ ಗೃಹಿಣಿಯಾಗಿ ಬಾಳೋದಕ್ಕೆ ಪ್ರಯತ್ನ ಪಡಿ. ಇಷ್ಟೆಲ್ಲ ಮಾತಾಡೋನು ಇವನು ಯಾರಪ್ಪ ಅನ್ಕೋಬೇಡಿ. ನಮ್ಮ ತಂದೆ ನಿಮ್ಮ ಫ್ಯಾಮಿಲಿ ಲಾಯರ್ ಆಗಿದ್ರು. ಚೆನ್ನಾಗಿ ಯೋಚನೆ ಮಾಡಿ. ನಾನು ಬರ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ಪುಟ್ಸ್ವಾಮಿ. ವೆಲ್ಕಮ್ ಸರ್. ಗುಡ್ ಲಕ್. ದೀಪ್ತಿ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ದಯವಿಟ್ಟು ಒಂದು 10 ನಿಮಿಷ ನಾನು ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ತೀಯಾ? ಏನು? PhD ಮಾಡೋದಕ್ಕೆ ಅಮೆರಿಕ ಹೋಗ್ಲೇಬೇಕಾ? ಹೋಗ್ಲೇಬೇಕು. ಹೋಗೋದಕ್ಕೆ 15 ಲಕ್ಷ ದುಡ್ಡು ಬೇಕಲ್ಲ? ಹೌದು. ಆ ದುಡ್ಡನ್ನ ನಾನು ನಿನಗೆ ಕೊಡ್ತೀನಿ. ಆದ್ರೆ ನಾನು ಹೇಳ್ದಂಗೆ ನೀನು ಕೇಳಬೇಕು. ಏನದು? ನೀನು ನೀನು ನನ್ಗೊಂದು ಗಂಡು ಮಗು ಹೆತ್ಕೊಡ್ಬೇಕು. ನಾನು ಹೀಗೆ ಹೇಳೋದಕ್ಕೂ ಕಾರಣ ಇದೆ. ಇದ್ರಲ್ಲಿ ನಂದೇನು ಸ್ವಾರ್ಥ ಇಲ್ಲ. ನಿನಗೆ ಒಳ್ಳೇದಾಗಿ ನಗನಗುತ್ತಾ ಇದ್ರೆ ನನ್ಗೆ ಅಷ್ಟೇ ಸಾಕು. ಇದಕ್ಕೆ ನಾನು ಒಪ್ಪಲ್ಲ. ಜೀವನ ಪೂರ್ತಿ ನನ್ನ ಜೊತೆಲಿ ಇರ್ಬೇಕು ಅಂತ ನಾನು ಕೇಳ್ತಾ ಇಲ್ಲ. ಕೇವಲ ಒಂದೇ ಒಂದು ವರ್ಷ, ಒಂದೇ ಒಂದು ಮಗು ಆಗೋವರೆಗೂ ನೀನ್ ನನ್ನ ಜೊತೆ ಇದ್ರೆ ಸಾಕು. ಹೋಗಿಲ್ಲ ಹೊಟ್ಟೆಲಿ ಮರಿ ಹುಟ್ಟೋದು ಈ ಕಾಗೆಂದನೇ ಚಿನ್ನ. ಆಮೇಲೆ ನೀನ್ ಡೈವರ್ಸ್ ಕೊಟ್ಬಿಟ್ಟು ನಗ್ನಗ್ತಾ ಹಾಯಾಗಿ ಅಮೆರಿಕಕ್ಕೆ ಹೋಗ್ಬೋದು. ಬೇರೆ ಯಾರನ್ನಾದ್ರೂ ಮದ್ವೆನೂ ಆಗ್ಬೋದು. ನೀನ್ ನನ್ನನ್ನು ಏನು ಅಂತ ತಿಳ್ಕೊಂಡಿದ್ಯಾ? ಬಾಳೋ ಭಾವನೆಗಳೇ ಇಲ್ದೆ ಸುಮ್ಮನೆ ನಡೆದಾಡ್ತಾ ಇರೋ ಜಡ ಜೀವ ಅಂತ ತಿಳ್ಕೊಂಡಿದ್ದೀನಿ. ಏನ್ ಹೇಳ್ತಾ ಇದೀಯಾ? ಹೃದಯ ಅಂದ್ರೆ ದೇಹಕ್ಕೆ ರಕ್ತನ ಪಂಪ್ ಮಾಡೋ ಒಂದು ಬಲೂನು ಅಂತ ತಿಳ್ಕೊಂಡಿರೋಳು ನೀನು. ಒಂದು ಮಗುಗೆ ಜನ್ಮ ಕೊಡೋದ್ರಲ್ಲಿ ತಪ್ಪೇನಿದೆ? ಸೆಂಟಿಮೆಂಟ್ ಟಚ್ ಕೊಟ್ಟು ನಿನ್ನನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ನೀನು ಹೋಗ್ತಾ ಇರೋ ದೇಶ ಕೂಡ ಸೆಂಟಿಮೆಂಟೇ ಗೊತ್ತಿಲ್ದಿರೋಂಥ ದೇಶ. ನಿನ್ಗಿಷ್ಟ ಇದ್ರೆ ಒಪ್ಕೋ, ಇಲ್ಲ ಅಂದ್ರೆ ಬಿಟ್ಬಿಡು. ಒಂದ್ ನಿಮಿಷ ನೋಡು,
ನೀನು ಹೇಳ್ದ ಹಾಗೆ ನಡ್ಕೊಳ್ಳೋದಾದ್ರೆ ನಾನ್ ಮಗುವಿನ ತಾಯಾಗೋಕ್ ಸಿದ್ಧ. ಆದ್ರೆ ಒಂದು ಕಂಡೀಷನ್. ಏನದು? ಮಗುವಿನ ಕಾರಣದಿಂದ ನೀನ್ ನನ್ನ ಗೆಲ್ಲೋಕ್ ಪ್ರಯತ್ನ ಪಡಬಾರ್ದು. ಹಾಗೆ ಮಗು ಯಾವ ರೀತಿ ಹುಟ್ಟಬೇಕು ಅಂತ ತೀರ್ಮಾನ ಮಾಡೋಳು ನಾನೇ. ಸರಿ ಆಯ್ತು. ಪ್ರಾಮಿಸ್? ಪ್ರಾಮಿಸ್. ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಮರ್ಯಾದೆ ಕೊಟ್ಟು ಮಾತಾಡೋದನ್ ಕಲಿ. ಅದು ನೀನ್ ಕಲಿ. ಏನಂದೆ? ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಮಗು ಬೇಕು ಅಂದಿಯಲ್ಲ. ಮಗುನಾ? ಈ ಜಾಗದಲ್ಲ. ಇಲ್ಲೆಂಗಾಗತ್ತೆ? ಬನ್ನಿ ಬೆಡ್ರೂಮ್ಗೆ ಹೋಗೋಣ. ನಿನಗೆ ಸಹಜವಾಗಿ ಮಗು ಆಗಲ್ಲಪ್ಪ. ಮತ್ತೆ ಕೃತಕ ಗರ್ಭಧಾರಣೆ. ಅಯ್ಯಯ್ಯ, ಪ್ರಕಾಶ್ ರೈ ಕೊಟ್ಟಿರೋ ಚಾರ್ಟ್ ಪ್ರಕಾರ ಈ ತಿಂಗಳು ಬರೋ ತಿಂಗಳು ನಾವಿಬ್ರು ಸೇರಿದ್ರೆ ಇನ್ನು 9 ತಿಂಗಳಿಗೆ ಗಂಡು ಮಗು ಆಗತ್ತೆ. ನೀನಿಗ್ ಬಾಯಿ ಮುಚ್ಕೊಂಡ್ ಬಂದ್ರೆ ಎಲ್ಲ ಆಗತ್ತೆ ಒಳಗಡೆ. ಬೇಡ ರೀ, ಯಾವ್ಯಾವ್ದು ನರ ಕಟ್ ಮಾಡ್ಬಿಟ್ಟಾರ ಅವರು. ವಾಟ್ಸ್ ಯುವರ್ ಪ್ರಾಬ್ಲಮ್? ಕೃತಕ ಗರ್ಭಧಾರಣೆಯಿಂದ ನಮ್ಗೊಂದ್ ಗಂಡು ಮಗು ಬೇಕು. ನೀವಿಬ್ರು ಎಷ್ಟು ಸರಿ ಸೇರಿದೀರಾ? ಚಿಕ್ಕ ವಯಸ್ಸಿಂದನೂ ಸೇರ್ತಾನೆ ಇದ್ದೀವಿ. ಅಂದ್ರೆ ನಾವಿಬ್ರು ಒಂದೇ ಮನೇಲೆ ಬೆಳೆದಿರೋದು. ನಾನು ನಿಮ್ಮ ಬೆಳವಣಿಗೆ ಬಗ್ಗೆ ಕೇಳ್ತಾ ಇಲ್ಲ, ನಿಮ್ಮ ದೇಹ ಸಂಪರ್ಕದ ಬಗ್ಗೆ ಕೇಳ್ತಾ ಇರೋದು. ನಾನೇನು ಕನ್ಯೆ. ನಾನು ಕೂಡ ಪ್ಯೂರ್ ಬ್ಯಾಚುಲರ್. ಆದ್ರೂ ಇಬ್ರು ಮದುವೆ ಆಗಿದ್ದೀವಿ. ನೋಡಿ, ಕಡೆ ಪಕ್ಷ ಗಂಡ ಹೆಂಡತಿ 3 ವರ್ಷನಾದ್ರೂ ಜೊತೆಯಲ್ಲಿ ಸಂಸಾರ ಮಾಡಿರ್ಬೇಕು. ಆಗ್ಲೂ ಗಂಡನಿಂದ ಮಗು ಆಗ್ಲಿಲ್ಲ ಅಂದ್ರೆ ಕೃತಕ ಗರ್ಭಧಾರಣೆ ಮಾಡಬಹುದು. ಇಲ್ಲ ಅಂದ್ರೆ ನಮ್ ಕೈಯಲ್ಲಿ ಅದೆಲ್ಲ ಸಾಧ್ಯ. ಒಳ್ಳೇದಾಯ್ತು, ಬರ ಬೇಗ ಮನೆಗೆ ಹೋಗೋಣ. ಹಲೋ, ಫೀಸ್ ಬೇರೆನಾ? ತೊಳಿ, ಮನೆಗೆ ಹೋಗಿ ಒರಿಜಿನಲ್ ಆಗಿ ಟ್ರೈ ಮಾಡ್ಬಿಡ್ತೀನಿ. ಹಾಯ್ ದೀಪ್ತಿ, ಹೇಗಿದ್ಯಾ? ಬಹಳ ಚೆನ್ನಾಗಿದ್ದಾರೆ. ಅಂದಾಗೆ ಇವರು ದೀಪ್ತಿ ಹಸ್ಬೆಂಡ್. ಒಂದೆರಡು ನಿಮಿಷ ದೀಪ್ತಿ ಹತ್ರ ಮಾತಾಡ್ತೀನಿ ಪ್ಲೀಸ್. ಬರೀ ಅಲೋ. ಲೇ ದೀಪ್ತಿ, ನಿನ್ನ ಮದುವೆ ಕಥೆ ಎಲ್ಲ ಸುಮಾ ನನಗೆ ಹೇಳಿದ್ಲೆ ಅಲ್ವೇ? ಅದೇನೇ ನಿನ್ ಗಂಡ ನೋಡೋದಕ್ಕೆ ಒಳ್ಳೆ ಚಿಂಪಾಂಜಿ ತರ ಇದ್ದಾನೆ, ನೋಡಿದ್ರೆ ವಾಂತಿ ಬರುತ್ತೆ. ಎಷ್ಟು ಕೆಟ್ಟದಾಗಿದ್ದಾನೆ. ಅಯ್ಯೋ ಪೆದ್ದಿ, ಇಷ್ಟಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯ? ಅವ್ನ್ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಹಾಕು. ಆದ್ರೆ ಅವನ ಹತ್ರ ಸಿಗೋ 15 ಲಕ್ಷ ಅದು ಬಹಳ ಮುಖ್ಯವಾದದ್ದು. ಆಫ್ಟರ್ ಆಲ್ ಒಂದ್ ಮಗು ತಾನೆ, ಎತ್ಕೊಟ್ಬಿಡು. ಏನ್ ಹೇಳ್ತಿದ್ಯಾ ಪ್ರೀತಿ? ನಿನ್ನ ಲೈಫ್ ಅಮೆರಿಕದಲ್ಲಿ ಸೆಟ್ಲ್ ಆಗ್ಲಿ ಅಂತ ನಾನು ಕೊಡ್ತಾ ಇರೋ ಸಜೆಷನ್ ಅಂತ ತಿಳ್ಕೊ ದೀಪ್ತಿ. ನಾನು ನಿನ್ ಹಾಗೆ ಕನ್ನಡಿಲಿ ನನ್ನ ಅಂದ ಚಂದ ನೋಡ್ಕೊಂಡು ಮೆರೀತಿದ್ದೆ. ಶೀಲನ LIC ಪಾಲಿಸಿ ತರ ಉಳಿಸ್ಕೊಂಡಿದ್ದೆ. ಆದ್ರೆ ನನ್ನ ಜೀವನದಲ್ಲಿ ಒಬ್ಬ ಲವರ್ ಎಂಟ್ರಿ ಆದ ನೋಡು. ನನ್ನ ಶೀಲನ ಗೋಣಿ ಚೀಲ ಮಾಡಿ ದುಬಾಯಿಗೆ ಹೊಟ್ಟೋದ. ಆಮೇಲೆ ಇನ್ನೊಬ್ಬ ಎಂಟ್ರಿ ಆದ. ನನ್ನ ಹೊಟ್ಟೆನ ಬನ್ನೇರ್ಗಟ್ಟ ಮಾಡಿ ಕೈಗೊಂದು ಮಗು ಕೊಟ್ಟು ಅಡ್ರೆಸ್ ಇಲ್ದೆ ಹೊರಟೋದ. ಈಗಿರೋನು 3ನೇ ಲವರ್. ಅವನು ನನ್ನ ಅಂದ ಚಂದ ನೋಡಿ ಮದುವೆ ಮಾಡ್ಕೊಂಡಿದ್ದಾನೆ. ಅವನು ಒಂದು ಕಾಲಿಲ್ದಿರೋ ಕುಂಟ. ಆದ್ರೂ ನಾನು ಅವನ ಜೊತೆ ಸುಖವಾಗಿದ್ದೀನಿ. ಯಾಕೆ ಗೊತ್ತಾ? ಅವನೊಬ್ಬ ದೊಡ್ಡ ಶ್ರೀಮಂತ ಕಡೆ. ನಾನು ಯಾಕೆ ಇದನ್ನೆಲ್ಲ ನಿನ್ನ ಹತ್ರ ಹೇಳ್ತಾ ಇದ್ದೀನಂತ ಸ್ವಲ್ಪ ಅರ್ಥ ಮಾಡ್ಕೊ. ಇಷ್ಟಕ್ಕೂ ಆ ಚಿಂಪಾಂಜಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋ ಗಂಡ ತಾನೆ, ಬೇರೆ ಏನೂ ಅಲ್ವಲ್ಲ. ಒಂದು ಮಗು ಹೆತ್ಕೊಡು, ದುಡ್ಡು ತಗೋ, ಬೇಗ ಜಾಗ ಖಾಲಿ ಮಾಡು, ಅಷ್ಟೇ. ನನಗೆ ಟೈಮ್ ಆಯ್ತು, ಬರ್ಲಾ? ಬಾಯ್. ಎಷ್ಟೊತ್ತ ಮಾತಾಡೋದು? ನಿಮ್ ಮಾತೆಲ್ಲ ಮುಗೀತಾ? ಬನ್ನಿ ಮನೆಗೆ ಹೋಗೋಣ. ಏನು ಇಬ್ರು ಆತ್ಮಹತ್ಯೆ ಮಾಡ್ಕೋತೀರಾ? ಅಯ್ಯೋ ಕಿವುಡಪ್ಪ, ಅವ್ರು ಹೇಳ್ತಿರೋದು ಆತ್ಮಹತ್ಯೆ ಅಲ್ಲ, ಹನಿಮೂನ್ ಹೋಗ್ತಿದೀವಿ ಅಂತ. ಹನಿಮೂನು. ಹೌದು, ಅಲ್ಲಿಗೆ ಯಾಕೆ ಹೋಗ್ಬೇಕು ಹನಿಮೂನ್ಗೆ? ಅಲ್ಲಿ ಯಾರಿದ್ದಾರೆ? ಅಲ್ಲಿ ಮನೇನೂ ಇಲ್ಲ, ನೆಂಟು ಇಲ್ಲ. ಅಣ್ಣ, ನಾವ್ ಇಲ್ಲೇ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಂಡು 1000 ಜನಕ್ಕೆ ಇಟ್ಕೊಂಡ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ಏನು ಊಟ ಚೆನ್ನಾಗಿರಲ್ಲ? ಯಾಕೆಂದ್ರೆ ಯಾಕೆ? ಅಪ್ಪ ಭಾವ, ಮಹಾನುಭಾವಂದ್ರ, ನಿಮ್ಮ ಆಸೆ ಖಂಡಿತ ನೆರವೇರೋದಿಲ್ಲ. ವಿಧಿ ಇಲ್ದೆ ನಾನು ಇದಕ್ಕೆ ಒಪ್ಕೊಂಡಿದ್ದೀನಿ. ನಮ್ಮ ಮದುವೆ ಬೇರೆಯವ್ರಿಗೆ ಗೊತ್ತಾಗೋದ್ ಬೇಡ ಪ್ಲೀಸ್. ಅಲ್ಲಮ್ಮ, ನಾನ್ ನಿಮಗಿಂತ ಚಿಕ್ಕವನಾದ್ರೂ ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಣ. ನಮ್ಮ ಊರಲ್ಲಿ ಯಾರಿಲ್ಲ ಅಂತ ಯಾಕಣ್ಣ ಹೇಳ್ತೀಯ? ನಮ್ಮ ಅಪ್ಪ ಅಮ್ಮ ಅದೇ ಮಣ್ಣಲ್ಲಿ ಮಲಗಿಲ್ವಾ? ನಾನು ಅವ್ರ ಹತ್ರ ಆಶೀರ್ವಾದ ತಗೊಂಡು ನನ್ನ ಜೀವನದ ಮೊದಲನೇ ದಿನ ನಾನು ಅಲ್ಲೇ ಶುರು ಮಾಡ್ತೀನಿ ಕಣ. ಹೌದಲ್ವಾ? ಹಾಗೂ ಮಾಡಬಹುದು. ಏನ್ರಪ್ಪ? ಏನ್ರಮ್ಮ? ಲೇ ಲಿಲ್ಲಿ ಪುಟ್ಟು, ನಿನ್ನೆ ಹುಡ್ಕೊಂಡು ಹೋಗ್ತಾ ಇದ್ದೆ. ತೋರ್ಸ್ಬಿಟ್ಟಲ್ಲ ನಿನ್ ಕಂತಿ ಬುದ್ಧಿನ. ಎಲ್ಲ ಹೋಗ್ತಾ ಇದ್ಯಾ? ಹೇಳೋ ಹೇಳೋ, ಎಲ್ಲ ಹೋಗ್ತಿದ್ಯಾ? ತಕ್ಲ ಬಾಂಡ್ಲಿ
ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿನ್ನ ನಾಸ್ ಬಾಯ್ ಹಾಕ್ಬಿಟ್ಟಲ್ಲ ಇಲ್ಸಣ್ಣ ನನ್ನ ಕೆಳಗೆ ಬಿಡಲೇ ಬಾಟ್ಲೆ ಮೊದ್ಲು ಹೇಳಿ ಎಲ್ಲಿ ಹೋಗ್ತೀಯ ಅಂತ. ತರೀಕೆರೆಗೆ. ಯಾತಕ್ಕೆ? ಕಳೆಕಾಯಿ ಮರಕ್ಕೆ ಹನಿಮೂನ್ಗೆ. ಮತ್ತೆ ನನ್ ಮಗಳು ಮದುವೆ ಆಗ್ತೀನಿ ಅಂದೆ. ಅಲ್ಲಿ ಅಣ್ಣಮ್ಮನ ದೇವಸ್ಥಾನದ ಹತ್ರ ಬೆಗ್ಗಸ್ ಕಾಲನಿ ಹತ್ರ ಯಾರ ಸಿಗ್ತಾರ ನೋಡಿ. ಲೇ ಕುಲ ಬೇಗ ಬಾ ಎಸ್ಕೇಪ್ ದಾರಿ ಕೈ ಕೊಟ್ಟು ಹೋಗ್ತೀನಿ ನೀನು ನಿನ್ನ. ಡಾರ್ಲಿಂಗ್, he is my friend, my mama's old friend, my father's oldest friend. She is my life partner. Only 1 year. Only 1 year. ಎಲ್ಲ ನನ್ನ ಮಗನೇ ಲಿಲ್ಲಿ ಪುಟ್ಟು, ನನ್ನ ಮಗಳಿಗೆ ಮೋಸ ಮಾಡಿ ಹನಿಮೂನಿಗೆ ಹೋಗ್ತಾ ಇದ್ಯಾ? ಹೋಗು ಹೋಗು. ದೇವ್ರೆ, ಫಸ್ಟ್ ಟೈಮು ಹೆಚ್ಚು ಕಡೆ ಆಗದಾಗ ನೋಡಪ್ಪ. ಅಪ್ಪ ಚಾರ್ಟೇಶ್ವರ, ನನಗೂ ಒಂದು ಗಂಡು ಮಗು ಆಗಂಗ್ ಮಾಡಪ್ಪ. ದೀಪ್ತಿ, ಏನು ನಿಮ್ ಪ್ರಕಾಶ್ ಕೊಟ್ಟಿರೋ ಚಾಟ್ಗೆ ನಮಸ್ಕಾರ ಮಾಡು. ನಾನ್ ಮಾಡಲ್ಲ, ನೀನೇ ಮಾಡ್ಕೊ ಹೋಗು. ಅಮೆರಿಕಕ್ಕೆ ಹೋಗೋದ್ ಬೇಡವಾ? ಹೋಗ್ಬೇಕು. ಮತ್ತೆ ಮಾಡು ಒಂದ್ ಡೋಸು. ಈಗ ನಾನು ಹೇಳ್ದಂಗೆ ಹೇಳು. ದೇವ್ರೆ ದೇವ್ರೆ, ನಮ್ಮಿಚ್ಛೆ ಪ್ರಕಾರ ನಮಗೊಂದು ಗಂಡು ಮಗು ಆದ್ರೆ ನಮ್ಗೊಂದು ಗಂಡು ಮಗು ನಿನ್ ಬೆಟ್ಟಕ್ಕೆ ಕಾಲಲ್ಲೇ ನಡ್ಕೊಂಡ್ ಬಂದು ನಮ್ ದೀತಿ ತಲೆ ಬೋಡ್ಸಿ ಕೂದಲು ಅರ್ಕೆ ಅರ್ಕೆ. ನೀನ್ ಹೇಳ್ತಾ ಇರೋದು ನಿಜನೇ ನಾಣಪ್ಪ? 333 ಕೋಟಿ ದೇವರಾಣೆ ಆಗು ಸತ್ಯ. ಆ 50 ಲಕ್ಷ ರೂಪಾಯಿ ನಿನಗೆ ಸಿಗ್ಬೇಕು. ಹೌದೌದು, ನನಗೆ ಸಿಗ್ಬೇಕು. ಅಯ್ಯೋ, ಹೇಗ್ರಿ 50 ಲಕ್ಷ ರೂಪಾಯಿ ಬರುತ್ತೆ? ಮಕ್ಳಾಗ್ದಾಗೆ ನೀವು ಆಪರೇಷನ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ. ಅಯ್ಯೋ, ದುಡ್ಬಿಟ್ನಲ್ಲ. ರೀ ಬೇಗ ಹೋಗಿ ಮತ್ತೆ ಮಕ್ಳಾಗೋ ತರ ಆಪರೇಷನ್ ಮಾಡಿಸ್ಕೊಂಡ್ ಬನ್ರಿ. ಅಲ್ಲ ನಾರಾಯಣಪ್ಪ, ಈ ವಿಚಾರ ನಂಗೆ ಮೊದ್ಲಾಗಿ ತಿಳಿಸ್ಲಿಲ್ಲ. ಹೇಳ್ಬೇಕು ಅಂತ ಬನ್ನಪ್ಪ, ನೀನ್ ಹೇಳ್ತೀನಿ ನನ್ನನ್ನು ಹೊರದ ಬಿದ್ಲು. ಅಯ್ಯೋ, ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸರಿ ಸರಿ, ಆ 50 ಲಕ್ಷ ರೂಪಾಯಿ ನಿಮಗೆ ಸೇರ್ಬೇಕು. ಅದಕ್ಕೆ ಬೇಕಾದ ಏರ್ಪಾಡು ಮಾಡ್ಕೊಳ್ಳಿ. ಬರೇ ನಡ್ರಿ. ಒಂದ್ ವೇಳೆ ಇವರಿಗೆ ಗಂಡು ಮಗು ಆಗದೆ ಮತ್ತೆ ಹೆಣ್ಮಗು ಆಗ್ಬಿಟ್ರೆ? ನಾರಾಯಣಪ್ಪ, ನಿನ್ ಮುಂದೆ ನನ್ನ ಹೆಂಡತಿನ ಕೆನ್ನೆ ಬಾರ್ಸೋಣ ಅನ್ಸ್ತಾ ಇದೆ. ಎಂತ ಕೆಲಸ ಮಾಡ್ಬಿಟ್ಟು ನೋಡ. ಅಯ್ಯೋ, ಆಗಿದ್ದಾಗೋಯ್ತು. ಈಗ ಆ 50 ಲಕ್ಷ ರೂಪಾಯಿ ಹೇಗ್ ಪಡ್ಕೋಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. 50 ಲಕ್ಷ ನೋಡ್ದೇನೆ, ನನ್ ಮಾತ್ ಕೇಳ್ದೆ ಒಂದೇ ಹೆಣ್ಮಗು ಸಾಕು ಅಂತ ನಿಲ್ಲಿಸ್ಬಿಟ್ಟೆ. ಈಗ ನೋಡು 50 ಲಕ್ಷ. ಅಯ್ಯೋ, ಆಗಿದ್ದಾಗೋಯ್ತು. ಆವಾಗ ಟ್ರೈ ಮಾಡಿದ್ರೆ 50 ಲಕ್ಷ ರೂಪಾಯಿ ಸಿಗ್ತಾ ಇರ್ಲಿಲ್ಲ. ಬನ್ರಿ, ಈಗ ಟ್ರೈ ಮಾಡೋಣ. ಬನ್ರಿ. ಹೊಡಿಬೇಡ್ಬೋ. ಅದ್ ಸರಿ, ನಾನು ಯಾತಕ್ಕೋಸ್ಕರ ಹೊಡಿತಾ ಇದ್ದೀನಿ? ಅದೇನೇ 50 ಲಕ್ಷ. 50 ಲಕ್ಷ ಸುಮ್ಮನೆ ನಾನೇನಪ್ಪ ಮನೆ ಒಂದ್ ಮಹಾಲಕ್ಷ್ಮಿ ಜಾಡ್ಸಿ ಒದ್ದು ಬಿಟ್ಟವಳೆ. ಅಯ್ಯೋ 50 ಲಕ್ಷ ಆಗಿದ್ದಾಗೋಯ್ತು. ಆ 50 ಲಕ್ಷ ರೂಪಾಯಿ ನಿಮಗೆ ಸೇರ್ಬೇಕು. ಅದಕ್ಕೆ ಬೇಕಾದ ಏರ್ಪಾಡು ಮಾಡ್ಕೊಳ್ಳಿ. ನಿಮ್ ಮುಂದೆ ಹೇಗ್ ಸ್ವಾಮಿ? ಅಯ್ಯೋ ನನ್ ಗುಲೆ ಬಕಾವಲಿ. ಬಾರೆ ಟ್ರೈ ಮಾಡೋಣ. ಅಯ್ಯೋ, ಆಪರೇಷನ್ ರೀ ಆಪರೇಷನ್.
ಜಯಿಸಬೇಕು ಜಯಿಸಬೇಕು ನಚ್ಚಬೇಡ ಕೊರನ್ನ ಹಾಯ್ಬೇಡ ನಿಂದ್ರೆ ಸಂಕ್ರಾಂತಿ ಉಂಡ್ರ ಉಕ್ಕಾದಿ ಹೊಟ್ಟೆ ಕಿಲ್ಲದೆ ಏಕಾದಶಿ ಹೊಂಗದ ಬಾಳು ಮೂಲಂಗಿ ಕಾಳು ಕೆಂಪಕ್ಕಲ್ ಕೇಳು ನಂಗೋಸಿ ಹೇಳು ಈಗಾದ ಬೇಡಕ್ ಸಮಾನ ನಿಜದ ದಾನಿ ಜಿಪುಣ ನಲ್ದ ಕೂಡಿ ಕೂಡಿ ಬಿಟ್ಟೋಕನಂದ ಊಟಕ್ಕೆ ಧರ್ಮಸ್ಥಳ ನೋಟಕ್ಕೆ ಮೇಲ್ಕೋಟೆ ಪಾಪ ನಾಶಕ್ಕೆ ತಿರುಪ್ತಿಗೋಗೋಣ ನಡೆಯೋನು ಎಳುತ್ತಾನೆ ಎದೋನು ಇಳಿತಾನೆ ಬೆಳಕ ಕೋಳಪ್ಪ ಬೆಳಗಿರಿ ರಂಗಪ್ಪ ಈಗಾದೆ ವೇದ ಸಮಾನ ದುಡ್ಡು ದುಡ್ಡು ಬಿಟ್ಟಿ ದುಡ್ಡು ದುಡ್ಡು ನಮ್ಗೆ ದುಡ್ಡು ದೊಡ್ಡಪ್ಪ ಕೊಟ್ರೆ ಒಂದು ಅನ್ಕೊಂಡಿದ್ದಿಲ್ಲೊಂದು ಆಸೆಗೆ ಕೊನೆಯಿಲ್ಲ ಆಯುಷ್ಗೆ ಹೊಳೆಯಿಲ್ಲ ಚಾಡಿ ಮಾತಿನ ಚಾಡಿ ಹಾಳಾಯ್ತು ಅಣ್ಣ ಏನು ನಾವೊಂದ್ ಸ್ವಲ್ಪ ಸಿಂಧು ಇನ್ಸ್ಟಿಟ್ಯೂಟ್ ತನಕ ಹೊಡ್ ಬರ್ಬೋದಾ? ಸರಿ ಹೊಡ್ ಬಾ. ಆಯ್ತು. ಆಮೇಲೆ ದೀಪ್ತಿನ ಬ್ಯಾಕ್ ಇಂಜಿನ್ ಆಟೋದಲ್ಲೇ ಕರ್ಕೊಂಡು ಹೋಗು. ಆಯ್ತು. ಯಾವ ಇಂಜಿನ್? ಬ್ಯಾಕ್ ಇಂಜಿನ್ ಅಲ್ಲಿ. ಬ್ಯಾಕ್ ಇಂಜಿನ್ ಆಟೋದಲ್ಲಿ. ಆಯ್ತು. ಅಣ್ಣ ಅದ್ ನಮ್ ಫ್ಯಾಕ್ಟ್ರಿ ಫ್ರೆಂಡ್ ಬಂದಿಲ್ಲಿ ರೀ ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ಪೂಜೆ ಇದೆ ಹೋಗಿ ಬರ್ತೀನಿ ಅಣ್ಣ. ಬರ್ತಾ ಪ್ರಸಾದ ತಗೊಂಡ್ ಬಾ. ಇವಳಿಗೆ ಕುಚ್ ಕುಚ್ ಹೋಗ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ. ಹೊಡ್ ಬಾ. ಲೇ ದನ ಅಯ್ಯೋ, ಲೇ ಧನಲಕ್ಷ್ಮಿ ಎಲ್ರು ಹೊರಟೋದ್ರು, ನಾವು ದೇವಸ್ಥಾನಕ್ಕೆ ಹೋಗೋಣ. ನನ್ಗೆ ಯಾಕೋ ಡೌಟು, ಇವರೆಲ್ಲ ಒಬ್ರಿಗೊಬ್ರು ಸುಳ್ಳು ಹೇಳ್ತಾ ಎಲ್ಲೋ ಹೋಗ್ತಿದಾರೆ ಅಲ್ವಾ? ಹೌದಕ್ಕ. ಎಲ್ರು ಇಲ್ಲ ಅದಕ್ಕೆ ಇಸ್ಕೊಂಬಿಟ್ಟವ್ರಲ್ಲಪ್ಪ. ಅಲ್ಲಯ್ಯ, ಹೊಟ್ಟೆಲಿರೋ ಮಗು ಯಾವ್ದು ಅಂತ ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಸುಳ್ಳು ಹೇಳ್ಬೇಕಾಗಿತ್ತಾ? ನಾನು ಅದನ್ನೇ ಹೇಳ್ದೆ. ಇವಳೆ ಅಮೆರಿಕಾಗ್ ಹೋಗೋಕೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋಬೇಕಿತ್ತಲ್ಲ, ಅದಕ್ಕೆ. ನೀನು ಅದೇ ಚಾರ್ಟ್ ತಾನೇ ಫಾಲೋ ಮಾಡೋದು? ನಿನ್ಗೆ ಗಂಡು ಮಗುನೇ ಹೌದೌದೌದು. ನಾವು ಆ ಚಾರ್ಟ್ ತಾನೇ ಕದ್ ಫಾಲೋ ಮಾಡ್ತಿರೋದು. ನಮ್ಗೆ ಗಂಡ್ ಮಗು ಸಾಧ್ಯನೇ ಇಲ್ಲ ರೀ, ನಮ್ಗೆ ಗಂಡ್ ಮಗು ಆಗೋದು. ಗಂಡು ಮಗು? ಯಾವ ಗಂಡು ಮಗು ರೀ. ಇಲ್ಲಿ ದೀಪ್ತಿ ಅನ್ನೋರು ಯಾರು? ನಾನೇ. ಇವಳೆ ನೀನ್ ದೊಡ್ಡಕ್ಕ ಅಲ್ವಾ, ನೀನೇ ಮೊದ್ಲು ಹೋಗು. ನಡಿ ನಡಿ ನಡಿ. ಗಂಡು ಮಗು. ಗಂಡು ಮಗು. ನಮಗೂ ಗಂಡು. ಹೆಣ್ಮಗು.
ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊಮ್ಮ. ನನ್ನ ಬಾಳನ್ನು ಹಾಳು ಮಾಡಿದ್ದು ಅಲ್ದೆ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇದೀಯಾ? ನಾನು ಅಮೆರಿಕಕ್ಕೆ ಹೋಗೋ ನನ್ನ ಕನಸನ್ನೆಲ್ಲ ನುಚ್ಚು ನೂರು ಮಾಡ್ಬಿಟ್ಟೆ. ನೀನು ನಿನ್ ಮುಖ ನಂಗೆ ತೋರಿಸ್ಬೇಡ. ದೀಪ್ತಿ, ನನ್ ಪ್ರಾಣ ಕೊಟ್ಟಾದ್ರು ನೀನೇನು ಅಮೆರಿಕ ಕಳಿಸ್ತೀನಿ ಕಣೆ. ನೀನ್ ಅಳ್ಬೇಡ, ನನ್ ಕೈ ನೋಡಕ್ ಆಗಲ್ಲ. ನನ್ ಗಂಡ್ಮಗು ಸರ್. ನನಗೆ ಗಂಡ್ಮಗು ಸರ್. ನನಗ್ ಗಂಡ್ಮಗು ಸರ್. ನಂಗೂ ಗಂಡ್ಮಗು. ನನಗೂ ಗಂಡ್ಮಗು ಸರ್. ನನಗೂ ಗಂಡ್ಮಗು ಸರ್. ತಲೆ ತಿನ್ಬೇಡ್ರಯ್ಯ. ಸರ್ ದಯವಿಟ್ಟು ಈ 50 ಲಕ್ಷ ರೂಪಾಯಿನ ನನಗೆ ಕೊಡ್ಬೇಕು ಸರ್. ಏಯ್, ನಾನ್ ನಿನ್ಗಿಂತ ದೊಡ್ಡವನು. 50 ಲಕ್ಷ ರೂಪಾಯಿ ನನಗೆ ಸಿಗ್ಬೇಕು. ನನಗೆ ಗಂಡ್ಮಗು. ಏನೋ ನಾನ್ ನಿನ್ಗಿನ ದೊಡ್ಡವನು, ನನಗೆ 50 ಲಕ್ಷ ರೂಪಾಯಿ ಸೇರ್ಬೇಕು ಸರ್. ನೀವ್ ತಿಳ್ಕೊಂಡಿರೋ ಹಾಗೆ 50 ಲಕ್ಷ ಸಿಗುತ್ತೆ. ಆದ್ರೆ ಯಾವಾಗ ಗೊತ್ತಾ? ನಿಮ್ಮಲ್ಲಿ ಮೊದಲು ಯಾರು ಗಂಡ್ ಮಗು ಹುಟ್ಟುತ್ತೋ ಅವ್ರಿಗೆ 50 ಲಕ್ಷ ಸಿಗುತ್ತೆ. ಆದ್ರೆ 1 ಸೆಕೆಂಡು ಹೆಚ್ಚು ಕಮ್ಮಿ ಆದ್ರೂ ಸಿಗಲ್ಲ. ಸರ್, ನನ್ನ ಹ್ಯಾಂಡಿಕ್ಯಾಪು ಸ್ವಲ್ಪ ಕನ್ಸೆಷನ್ ತೋರ್ಸಕ್ಕಾಗಲ್ವಾ ಸರ್? ಏನ್ ತಲೆ ತಿಂತಾರೆ? ಏನಾಯ್ತು? ಏನಾಯ್ತಮ್ಮ? ಯಾಕೋ ಏನಾಯ್ತು? ನಿಮ್ಮಲ್ಲಿ ಶರತ್ ಕುಮಾರ್ ಯಾರು? ನಾನೇ ಡಾಕ್ಟರ್. ನಿಮ್ಗೆ ಗಂಡು ಮಗು ಹುಟ್ಟಿದೆ. ಗಲಾಟೆ ಮಾಡ್ಬೇಡಿ. ಅಕ್ಕ, ಅವ್ರು ಬಂದಿಲ್ವಾ? ಭಾವ, ಅವರೆಲ್ಲಿ? ಯಾರಮ್ಮ? ನಮ್ಮ ಯಜಮಾನ್ರು. ಯಾಕೆ ಭಾವ ಸುಮ್ಮನೆ ಆಗ್ಬಿಟ್ರಿ? ಅವ್ರು ಯಾಕೆ ಬರ್ಲಿಲ್ಲ ಭಾವ? ನಿನ್ಗೂ ಅವನಿಗೂ ಏನೋ ಒಪ್ಪಂದ ಆಗೈತಂತಲ್ಲಮ್ಮ? ಅಮೆರಿಕ ಹೋಗಕ್ಕೆ ಪಾಸ್ಪೋರ್ಟು ವೀಸಾ ಎಲ್ಲ ರೆಡಿ ಇದೆ, ತಗೋಮ್ಮ. 50 ಲಕ್ಷ ರೂಪಾಯಿ ಡಿಪಾಸಿಟ್ ಹಣದಲ್ಲಿ 30 ಲಕ್ಷ ರೂಪಾಯಿ ನಮಗ್ ಕೊಟ್ಟು ಇನ್ 20 ಲಕ್ಷ ರೂಪಾಯಿ ನಿನಗ್ ಕೊಟ್ಟಿದ್ದಾನೆ, ತಗೋ. ನೀನ್ ಇಷ್ಟಪಟ್ಟಿರೋ ಡೈವೋರ್ಸ್ ಪತ್ರ. ಮಗು ಬೇಕಾದ್ರೆ ಇಟ್ಕೋ, ಇಲ್ಲಾಂದ್ರೆ ನಮಗೆ ಕೊಟ್ಬಿಡು. ಹೇಳ್ದಾಗೆ ನಡ್ಕೊಂಡಿದ್ದೀನಿ. ಒಂದ್ ವೇಳೆ ತಪ್ಪಾಗಿದ್ರೆ ದೀಪ್ತಿಗೆ ಕ್ಷಮಿಸು ಅಂತ ಹೇಳಿ ಅಂತ ಹೇಳ್ಬೋದ? ಸೈನ್ ಮಾಡು, ತಗೋ. ಹೊರಡು. ಬೇಕು. ಸೂಪರ್ ಕತೆ. ತಗೊಳಪ್ಪ ಅಡ್ವಾನ್ಸ್. ಎಲ್ಲಪ್ಪ ಹೋದವನ? ಸರ್, ನಾನು ಇಲ್ಲಿದ್ದೀನಿ ಸರ್. ಬೆಲ್ಲಡಿ. ಯಾರಪ್ಪ ನೀನು? ನಾನ್ ಸರ್ ಪುಟ್ಟಣ್ಣ ಕಣ್ಗಲ್ ಅವ್ರ ಶಿಷ್ಯ, ಸತ್ತೋದ್ನಲ್ಲ ಅರ್ಕಲ್ಗುಡ್ ನಂಜುಂಡನ ಆತ್ಮ.